ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಾ ಶರಣಾಗತ ರಕ್ಷಕ ವರಲೋಲಂ ಬಸವಾ ಜನ್ಮ ಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಹರ ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವಧ್ವಜವು ಹಾರುತ್ತಿದೆ, ಕ್ರಾಂತಿ ಕಾಳೆ ಮೊಳಗುತ್ತಿದೆ, ಬಲ್ಲಿ ಬಲ್ಲಿ ಬಲ್ಲಿರೆಲ್ಲ ಭೇದ ಭಾವ ತೊಡೆದೀಗ. ಹೇ ಶರಣ ಬಂಧುಗಳೇ, ಜಾತೀಯತೆಯ ತಿಮಿರ ತೊಡೆದು ಧಾರ್ಮಿಕತೆಯ ತತ್ವ ಹಿಡಿದು ಸಮತಾ ಪತಾಕೆಯ ಬಸವ ತತ್ವದೊಡನೆ ಮೆರೆಸುತ್ತಾ ಧರ್ಮವೇ ಮಧು ಸದ್ಧರ್ಮ, ಧರ್ಮವೇ ಮಧು ಮಾನವ ಧರ್ಮ, ಧರ್ಮವೇ ಮಧು ರಾಷ್ಟ್ರ ಧರ್ಮ, ಧರ್ಮವೇ ಮಧು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಬಸವಧ್ವಜವು ಹಾರುತ್ತಿದೆ, ಕ್ರಾಂತಿ ಕಾಳೆ ಮೊಳಗುತ್ತಿದೆ, ಬಲ್ಲಿ ಬಲ್ಲಿ ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ. ಹೇ ಶರಣ ಬಂಧುಗಳೇ, ಬಸವಾದಿ ಪ್ರಮಥರ ದಿವ್ಯ ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆವೆಂಬ ಛಲದವರು. ಬಸವಾದಿ ಪ್ರಮಥರ ದಿವ್ಯ ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆವೆಂಬ ಛಲದವರು. ಯಮ್ಮ ಬಾಳ ಕಣಕಣವು ಬಸವ ಪಾದ ಕರ್ಪಣ, ಯಮ್ಮ ಚನ್ನ ತನು ಮನವು ನಾಡಗುಡಿಗೆ ತರ್ಪಣ. ಹೇ ಶರಣ ಬಂಧುಗಳೇ, ಬಸವಧ್ವಜವು ಹಾರುತ್ತಿದೆ, ಕ್ರಾಂತಿ ಕಾಳೆ ಮೊಳಗುತ್ತಿದೆ, ಬನ್ನಿ ಬಲ್ಲಿ ಬಲ್ಲಿರೆಲ್ಲ ಭೇದ ಭಾವ ತೊಡೆದೀಗ. ಹೇ ಶರಣ ಬಂಧುಗಳೇ, ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ, ಭಿನ್ನ ಭೇದ ಮರೆತು ಬಾಳ್ವ ಪ್ರೇಮ ಭಾವ ಬೆಳೆಸುವ, ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲ ಬೆರೆಯುವ. ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲ ಬೆರೆಯುವ. ಹೇ ಶರಣ ಬಂಧುಗಳೇ, ಬಸವಧ್ವಜವು ಹಾರುತ್ತಿದೆ, ಕ್ರಾಂತಿ ಕಾಳೆ ಮೊಳಗುತ್ತಿದೆ, ಬಲ್ಲಿ ಬಲ್ಲಿ ಬಲ್ಲಿರೆಲ್ಲ ಭೇದ ಭಾವ ತೊಡೆದೀಗ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು, ಅಸಾಧ್ಯವಯ್ಯ. ಆಸೆ ಆಮಿಷವನ್ನು ಅಳಿದವರಿಗಲ್ಲದೆ ಕಲ್ಯಾಣದತ್ತ ಕರಿಯಿಡಬಾರದು. ನಾನೆಂಬುದ ಹರಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಎಳಿದೆನಾಗಿ ಆನು ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೆನು. ಹೀಗೆ ಅಕ್ಕ ಮಹಾದೇವಿ ಬಸವಣ್ಣನವರು ಕಟ್ಟಿದಂತಹ ಕಲ್ಯಾಣ ರಾಜ್ಯದ ವರ್ಣನೆಯನ್ನ ಮಾಡ್ತಾ ಅಂತಹ ಕಲ್ಯಾಣಕ್ಕೆ ನಮೋ ನಮೋ ಎಂದು ನಮಸ್ಕರಿಸುತ್ತಿದ್ದಾಳೆ. ಶರಣ ಬಂಧುಗಳೇ, ಈಗ ನಾನು ಬಸವಣ್ಣನವರು ಕಟ್ಟ ಬಯಸಿದ ಒಂದು ಆದರ್ಶ ರಾಜ್ಯ ಕಲ್ಯಾಣ ರಾಜ್ಯ, ಇದರ ರೂಪುರೇಷೆ ಏನು, ಇದನ್ನ ಅವರು ಕಟ್ಟಲಿಕ್ಕೆ ಬಳಸಿಕೊಂಡಂತಹ ಸಾಧನಗಳು ಯಾವುವು ಅನ್ನುವುದರ ಬಗ್ಗೆ ಇವತ್ತು ನಾನು ಪ್ರವಚನವನ್ನ ಹೇಳ್ತಾ ಇದ್ದೇನೆ. ನೋಡಿ, ವೀರವಿರಾಗಿಣಿ ಅಕ್ಕ ಮಹಾದೇವಿ, ಮಹಾಮಹಿಮ ಅಲ್ಲಮಪ್ರಭುಗಳು, ಕರ್ಮಯೋಗಿ ಸಿದ್ದರಾಮ ಇವರೆಲ್ಲರೂ ಬಸವಣ್ಣನ ಕಲ್ಯಾಣಕ್ಕೆ ಬಂದರು, ತಮ್ಮ ಬದುಕನ್ನ ಪುನೀತವಾಗಿಸಿಕೊಂಡರು. ಕರ್ಮಯೋಗಿ ಸಿದ್ದರಾಮ ಮಹಾಶಿವಯೋಗಿಯಾದ. ಅಲ್ಲಮಪ್ರಭು ದೇವರು ಶೂನ್ಯ ಪೀಠದ ಪ್ರಥಮ ಅಧಿಕಾರಿಯಾದರು. ಅಕ್ಕ ಮಹಾದೇವಿ
ಅನುಭವ ಮಂಟಪದಲ್ಲಿ ಇದ್ದು ಜಗದಕ್ಕ ಜಗನ್ಮಾತೆ ಎನ್ನಿಸಿಕೊಂಡಳು. ಇಂತಹ ಕಲ್ಯಾಣ ಮತ್ತು ಕಲ್ಯಾಣದ ಅನುಭವ ಮಂಟಪ ಅಸಂಖ್ಯಾತ ಶರಣರನ್ನ ಬರಮಾಡಿಕೊಂಡಿತು. ಕಲ್ಯಾಣವೇ ಪ್ರಣತೆಯಾಗಿ, ಭಕ್ತಿ ರಸವೇ ತೈಲವಾಗಿ, ಸದಾಚಾರವೇ ಬತ್ತಿಯಾಗಿ ಬಸವಣ್ಣ ಅನ್ನುವಂತಹ ದಿವ್ಯ ಜ್ಯೋತಿ ಅಲ್ಲಿ ಮುಟ್ಟಲು ಶಿವನ ಪ್ರಕಾಶವು ತೊಳಗಿ ಬೆಳಗಿತು. ಇಂತಹ ಪ್ರಕಾಶದಲ್ಲಿ ತಮ್ಮ ಬಾಳಿನ ಹಣತೆಗಳನ್ನು ಹೊತ್ತಿಸಿಕೊಳ್ಳಬೇಕು ಅಂತ ತಿಳಿದುಕೊಂಡು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗಿನ, ಅಫ್ಘಾನಿಸ್ತಾನದಿಂದ ಹಿಡಿದು ಬೆಂಗಾಲದವರೆಗಿನ ಭೂಭಾಗದಿಂದ ಎಲ್ಲ ಅನೇಕ ಜನ ಸಾಧಕರು, ಸಿದ್ಧ ಪುರುಷರು, ಮುಮುಕ್ಷುಗಳು ಇಲ್ಲಿಗೆ ಧಾವಿಸಿ ಬರ್ತಾ ಇದ್ದಾರೆ. ಗುರು ಬಸವಣ್ಣನವರ ಕಲ್ಯಾಣವನ್ನು ಕುರಿತು ಅಕ್ಕ ಮಹಾದೇವಿ ಬಹಳ ಮಾರ್ಮಿಕವಾಗಿ ವರ್ಣಿಸ್ತಾ ಇದ್ದಾಳೆ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು. ಬಹಳ ಕಷ್ಟ ಅಂತೆ ಕಲ್ಯಾಣಕ್ಕೆ ಹೋಗೋದು. ಹಾಗಾದ್ರೆ ನೀವನ್ಬಹುದು, ಅಲ್ಲ ಕಲ್ಯಾಣ ಅನ್ನೋದು ಒಂದು ನಗರ, ಆ ನಗರದೊಳಕ್ಕೆ ಹೋಗೋದು ಕಷ್ಟವೇ, ಏನು ಮಹಾ ಕಷ್ಟ, ಯಾರ್ ಬೇಕಾದ್ರೂ ಆ ಊರೊಳಗೆ ಹೋಗ್ಬೋದಲ್ಲ ಅಂತ ನೀವು ಹೇಳ್ಬೋದು. ಇಲ್ಲ, ಇಲ್ಲಿ ಸಾಂಕೇತಿಕವಾದ ಅರ್ಥ ಏನು ಅಂದ್ರೆ, ಕಲ್ಯಾಣ ಅಂದ್ರೆ ದ ಕಿಂಗ್ಡಮ್ ಆಫ್ ಗಾಡ್, ದೈವಿ ರಾಜ್ಯ. ಪರಮಾತ್ಮನ ರಾಜ್ಯವನ್ನ ಪ್ರವೇಶಿಸಬೇಕಾದರೆ ನಮ್ಮಲ್ಲಿ ಯಾವ ಯಾವ ಗುಣಗಳು ಇರಬೇಕು, ಪರಮಾತ್ಮನ ಪ್ರೇಮವನ್ನ ಸಾಮರಸ್ಯವನ್ನ ಗಳಿಸಿಕೊಳ್ಳಬೇಕಾದರೆ ನಮ್ಮಲ್ಲಿ ರೂಪುಗೊಳ್ಳಬೇಕಾದ ಸದ್ಗುಣಗಳು ಯಾವುವು ಅನ್ನುವುದು ಇಲ್ಲಿ ಮೂಡಿ ಬಂದಿದೆ. ಎರಡನೇದಾಗಿ, ಬಸವಣ್ಣನ ಧರ್ಮದ ನಿಜ ಅನುಯಾಯಿ ಅನ್ನಿಸಿಕೊಳ್ಳಬೇಕಾದರೆ ಅವನಲ್ಲಿ ಯಾವ ಯಾವ ಸದ್ಗುಣಗಳು ಅಳವಡಬೇಕು ಅನ್ನುವುದು ಕೂಡ ಈ ವಚನದಲ್ಲಿ ಬಂದಿದೆ. ಯಾಕೆಂದ್ರೆ ಗುರು ಬಸವಣ್ಣನವರು ತಮ್ಮ ಒಂದು ಆದರ್ಶ ರಾಜ್ಯದ ಪ್ರಜೆಯನ್ನಾಗಿ ಶರಣನನ್ನ ಭಾವಿಸಿದರು. ಒಬ್ಬ ಆದರ್ಶ ಪ್ರಜೆ ಆ ದೇಶದ ಸಂವಿಧಾನ, ಅದರ ನೀತಿ ನಡಾವಳಿಕೆಗೆ ಅನುಸಾರವಾಗಿ ನಡೆದುಕೊಂಡಾಗ ಮಾತ್ರ ಅವನು ಆದರ್ಶ ಪ್ರಜೆಯಾಗಲಿಕ್ಕೆ ಹೇಗೆ ಸಾಧ್ಯವೋ ಹಾಗೆಯೇ ಒಬ್ಬನು ಶರಣನಾದಾಗ ಮಾತ್ರ ಬಸವಣ್ಣನವರ ಕಲ್ಯಾಣ ರಾಜ್ಯದ ಪ್ರಜೆಯಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಯಾರು ಗುರು ಬಸವಣ್ಣನವರ ಧರ್ಮವನ್ನ ಯಾವ ಯಾವ ಲಕ್ಷಣಗಳನ್ನ ಅಳವಡಿಸಿಕೊಂಡು ಸ್ವೀಕರಿಸ್ತಾ ಇದ್ದಾರೋ ಆ ಲಕ್ಷಣಗಳನ್ನ ಅಕ್ಕ ಮಹಾದೇವಿ ಇಲ್ಲಿ ಬಿತ್ತರಿಸ್ತಾ ಇದ್ದಾಳೆ. ಮೂರನೆಯದಾಗಿ, ಈ ಜಗತ್ತಿನ ಮಹಾಮನೆಯಲ್ಲಿ ಕರ್ತಾರನ ಕಮ್ಮಟದಲ್ಲಿ ನಾವು ಒಂದು ಜಾತಿ ವರ್ಣ ವರ್ಗರಹಿತವಾದ ಸಮಾಜವನ್ನ ಕಟ್ಟಿದ್ದೆ ಆದರೆ ಅದುವೇ ಕಲ್ಯಾಣ ರಾಜ್ಯ. ಇಂತಹ ರಾಜ್ಯವನ್ನ ಕಟ್ಟಬೇಕಾದರೆ ಯಾವ ಯಾವ ಲಕ್ಷಣಗಳು ಇರಬೇಕು ಅನ್ನುವುದನ್ನ ಈ ವಚನದಲ್ಲಿ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ. ಅದಕ್ಕಾಗಿ ಕಲ್ಯಾಣ ರಾಜ್ಯ ಅಂದ್ರೆ ಒಂದು ಅರ್ಥ ಕಿಂಗ್ಡಮ್ ಆಫ್ ಗಾಡ್, ದೈವಿ ರಾಜ್ಯ. ಎರಡನೆಯದು ಕಲ್ಯಾಣ ರಾಜ್ಯ ಅಂದ್ರೆ ಬಸವ ಧರ್ಮ, ಬಸವ ಧರ್ಮದ ಅನುಯಾಯಿ ಆಗಲಿಕ್ಕೆ ಬೇಕಾದ ಲಕ್ಷಣಗಳು ಈ ವಚನದಲ್ಲಿ ಇವೆ. ಮೂರನೆಯದಾಗಿ ಕಲ್ಯಾಣ ರಾಜ್ಯ ಅಂದ್ರೆ ಈ ಮರ್ತ್ಯಲೋಕದಲ್ಲಿ ನಾವು ಸಮಾನತೆಯಿಂದ ಕೂಡಿದ ಜಾತಿ ವರ್ಣ ವರ್ಗರಹಿತವಾದಂತಹ ಒಂದು ರಾಜ್ಯವನ್ನ ಕಟ್ಟಬೇಕಾದರೆ, ಆದರ್ಶ ರಾಜ್ಯವನ್ನ ಕಟ್ಟಬೇಕಾದರೆ ಯಾವ ಯಾವ ಗುಣಗಳಿರಬೇಕು ಎನ್ನುವುದು ಕೂಡ ಈ ವಚನದಲ್ಲಿ ಇರುವ ಕಾರಣ ಇದು ಒಂದು ಆದರ್ಶ ರಾಜ್ಯ ಅಂತ ಹೇಳಿ ನಾವು ಹೇಳಬಹುದು. ಈ ವಚನದ ಅರ್ಥ ಸ್ವಲ್ಪ ತಿಳ್ಕೊಂಡು ಮುಂದೆ ನಾನು ಹೋಗ್ತಾ ಇದ್ದೇನೆ. ಕಲ್ಯಾಣವೆಂಬುದು ಇನ್ನು ಯಾರಿಗೂ ಹೋಗಬಾರದು, ಅಸಾಧ್ಯವಯ್ಯ. ಮೊದಲನೆಯದು, ಆಸೆ ಆಮಿಷವನ್ನಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಅಂದರೆ ಒಬ್ಬ ವ್ಯಕ್ತಿ ಆಸೆಯನ್ನು ಅಳಿದುಕೊಳ್ಳಬೇಕು, ಆಮಿಷವನ್ನು ಅಳಿದುಕೊಳ್ಳಬೇಕು. ಆಸೆ ಅಂದ್ರೆ ತನ್ನ ಮನಸ್ಸಿನಲ್ಲಿಯೇ ಹುಟ್ಟುವಂತಹ ಅನೇಕ ರೀತಿಯ ಬಯಕೆಗಳು. ಆಮಿಷ ಅಂದ್ರೆ ತನ್ನ ಮನಸ್ಸಿನಲ್ಲಿಯೇ ಅದು ಹುಟ್ಟದೇ ಇದ್ರೂ ಕೂಡ ಇನ್ನೊಬ್ಬರು ಪ್ರಚೋದನೆ ಕೊಟ್ಟಾಗ ಅದಕ್ಕೆ ಬಲಿಯಾಗುವಂತಹದ್ದು ಆಮಿಷ. ಆಸೆ, ಆಮಿಷ. ಉದಾಹರಣೆಗೆ ಈಗ ಒಂದು ಮೀನಿದೆ, ಆ ಮೀನು ಏನ್ ಮಾಡ್ತಾ ಇದೆ, ಗಾಳದ ತುದಿಗೆ ಸಿಕ್ಕಿರುವಂತ ಎರೆ ಹುಳವನ್ನು ನೋಡಿ ಅದನ್ನ ತಿನ್ನಬೇಕು ಅನ್ನುವಂತ ಆಮಿಷಕ್ಕೆ ಬಲಿಯಾಗಿ ಅದು ಬೆಸ್ತನ ಕೈಯಲ್ಲಿ ಸಿಕ್ಕಿ ಬೀಳ್ತಾ ಇದೆ. ಅದಕ್ಕಾಗಿ ನಾವು ಆಸೆಯನ್ನ ಅಂದ್ರೆ ನಮ್ಮ ಅಂತರಂಗದಲ್ಲಿಯೇ ಹುಟ್ಟುವಂತಹ ಆಶೆಗಳನ್ನೂ ಗೆಲ್ಲಬೇಕು. ಯಾರಾದ್ರೂ ನಮ್ಮನ್ನ ದಾರಿ ಬಿಡಿಸ್ಬೇಕು, ನಾವು ಹಿಡಿದ ದಾರಿಯಿಂದ ನಮ್ಮನ್ನ ವಿಮುಖರನ್ನಾಗಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಅವರ ಒಡ್ಡುವ ಆಮಿಷಕ್ಕೂ ಕೂಡ ನಾವು ಬಲಿ ಆಗಬಾರದು. ಅದಕ್ಕೆ ಇಲ್ಲಿ ಹೇಳ್ತಾಳೆ ಅಕ್ಕ ಮಹಾದೇವಿ, ಆಸೆ ಆಮಿಷವನ್ನಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ನೀವು ಕೇಳ್ಬೋದು, ಅಲ್ಲ ಈ ಜಗತ್ತಿನಲ್ಲಿ ಯಾರಾದ್ರೂ ಆಸೆಗಳನ್ನ ಗೆದ್ದುಕೊಂಡವರಿದ್ದಾರೆಯೋ? ನೋಡಿ, ಕೆಟ್ಟ ಆಸೆಗಳನ್ನ ಬಿಡಬಹುದು, ನಾವು ಒಳ್ಳೆ ಆಸೆಗಳನ್ನ ಬಿಡ್ಲಿಕ್ಕಾಗತ್ತೇನೋ? ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಬೇಕು, ಒಳ್ಳೆ ಅಂಕಗಳನ್ನ ತೆಗಿಬೇಕು ಅನ್ನೋದು ಆಸೆ. ಈಗ ನಾವು ಬಂದು ಪ್ರವಚನವನ್ನ ಕೇಳಬೇಕು ಅನ್ನೋದು ಆಸೆಯೇ.
ನಾವು ಕೇಳೋದಿರ್ಲಿ, ನೀವು ಏನು ಹೀಗೆ ಊರಿಂದ ಊರಿಗೆ ಬಂದು ನೀವು ಸರ್ಕಸ್ ಒಂದು ಸಿಬ್ಬಂದಿಯಂತೆ ನಿಮ್ಮ ಜನನೆಲ್ಲ ಕರ್ಕೊಂಡು ಬಂದು ಮೈಕ್ ಸೆಟ್ ತಕೊಂಡು ಲೈಟ್ಗಳು ತಕೊಂಡು ನೀವು ಹುಡುಕೊಂಡು ಬಂದು ನಮಗೆ ಪ್ರವಚನ ಹೇಳ್ತಿರಲ್ಲ, ಅದು ನಿಮ್ಮ ಆಸೆ ಅಲ್ವೇ ಅಂತ ನೀವು ಕೇಳ್ಬೋದು. ಹೌದಲ್ಲ? ಈ ಜಗತ್ತಿನಲ್ಲಿ ಆಸೆಯನ್ನು ಕಳೆದುಕೊಂಡು ಬದುಕಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾವಾಗ ಮನುಷ್ಯನಲ್ಲಿ ಆಸೆ ಸಂಪೂರ್ಣ ಬತ್ತಿ ಹೋಗುತ್ತೋ ಆವತ್ತು ಅವನು ನಿರಾಶಾವಾದಿಯಾಗಿ ಜಗಕ್ಕೆ ನಿಷ್ಪ್ರಯೋಜಕ ವ್ಯಕ್ತಿಯಾಗ್ತಾ ಇದ್ದಾನೆ. ಆದ್ದರಿಂದ ಆಸೆ ಇರಬೇಕು, ಆದರೆ ಆ ಆಸೆ ವ್ಯಕ್ತಿಗತವಾಗಬಾರದು, ಸಮಷ್ಟಿಗತವಾಗಬೇಕು. ಅದು ಶರಣರ ಉದ್ದೇಶ. ಆಸೆ ವೈಯಕ್ತಿಕವಾಗಿ ಇರುವುದನ್ನೇ ನಾವು ಕಳೆದುಕೊಳ್ಳಬೇಕು, ಆದರೆ ಲೋಕಕ್ಕೆ ಹಿತವಾಗಬೇಕು ಅನ್ನುವಂತಹ ಸಮಷ್ಟಿಗತ ಆಸೆ ಇದೆಯಲ್ಲ, ಅದನ್ನ ಒಬ್ಬ ಶರಣ ಬೆಳೆಸ್ಕೊಳ್ತಾ ಹೋಗ್ಬೇಕು. ಅದಕ್ಕಾಗಿ ಇಲ್ಲಿ ನಮ್ಮ ಆಶೋತ್ತರಗಳು ಅವು ಸಮಷ್ಟಿಗತವಾಗಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಸೆ ಆಮಿಷವನ್ನಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು, ನಾನೆಂಬುದ ಹರಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಬಹಳ ಚೆನ್ನಾಗಿ ಹೇಳ್ತಾಳೆ. ನಾನು ಅಂದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ತನ್ನನ್ನೇ ಕೇಂದ್ರವಾಗಿಟ್ಟುಕೊಂಡು ಈಗೋಸೆಂಟ್ರಿಕ್, ನಾನು ಸುಖವಾಗಿದ್ರೆ ಇಡೀ ಜಗತ್ತೇ ಸುಖವಾದಂಗಾಯ್ತು, ನಾನು ಶ್ರೀಮಂತನಾಗ್ಬಿಟ್ರೆ ಇಡೀ ಜಗತ್ತೇ ಶ್ರೀಮಂತಿಕೆಯಿಂದ ತುಂಬಿ ಬಿಡ್ತು, ಹೀಗೆ ತಿಳ್ಕೊಂಡು ಬರೀ ತನ್ನನ್ನೇ ಶ್ರದ್ಧಾ ಕೇಂದ್ರವಾಗಿಟ್ಟುಕೊಂಡು ತನ್ನ ಸುಖವನ್ನ ಮಾತ್ರ ಯಾವನು ಗಮನಿಸ್ತಾ ಇದ್ದಾನಲ್ಲ ಅವನು ಸ್ವಾರ್ಥಿ. ಆದರೆ ನಾನು 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 ಅನ್ನೋದನ್ನ ಅವನು ತ್ಯಾಗ ಮಾಡಿ ನಾನು ದಾಸೋಹಂ ಭಾವವನ್ನ ತಾಳಬೇಕು. ಪರಮಾತ್ಮನು ನನ್ನ ಒಡೆಯ, ನಾನು ಅವನ ಸೇವಕ, ಅವನ ಇಚ್ಛೆಯಂತೆ ನಾನು ಬದುಕುತ್ತಾ ಇದ್ದೇನೆ ಅನ್ನುವ ಶರಣಾಗತ ಭಾವವನ್ನ ಅಳವಡಿಸಿಕೊಳ್ಳಬೇಕು. ಯಾಕೆ ಹೇಗೆ ನೋಡಿ, ಈಗ ಒಂದು ಗ್ಲಾಸ್ ಇರುತ್ತೆ. ಈ ಪಾರದರ್ಶಕವಾದಂತಹ ಗಾಜನ್ನ ನಾವು ಕಿಟಕಿಗೆ ಹಾಕಿರ್ತೇವೆ. ಆಗ ಒಳಗಡೆಯಿಂದ ನೋಡಿದಾಗ ಹೊರಗಡೆದೆಲ್ಲ ನಮಗ್ ಕಾಣ್ ಬರ್ತಾ ಇರುತ್ತೆ. ನೋಡಿ, ಇದೇ ಪಾರದರ್ಶಕವಾದ ಗಾಜಿಗೆ ನೀವು ಹಿಂದ್ಗಡೆ ರೆಡ್ ಆಕ್ಸೈಡ್ ಆಫ್ ಮರ್ಕ್ಯೂರಿ, ಆ ಕೆಂಪು ಆಕ್ಸೈಡ್ ಪಾದರಸವನ್ನ ಹಚ್ತಾ ಹಚ್ತಾ ಹೋದಾಗ ಏನಾಗ್ತಾ ಇದೆ? ಅದು ಕನ್ನಡಿ ಆಗ್ತಾ ಹೋಗ್ತಾ ಇದೆ. ಮೊದಲು ಪಾರದರ್ಶಕವಾಗಿ ಎಲ್ಲವನ್ನೂ ನಾವು ನೋಡಬಹುದಾಗಿತ್ತು, ಆದ್ರೆ ಈಗ ಅದೇನಾಗ್ತಾ ಇದೆ? ಕನ್ನಡಿ ಆಗ್ತಾ ಹೋದಾಗ ಹೊರಗಿಂದೇನೂ ಕಾಣೋಲ್ಲ, ಬರೀ ತಾನು ಮಾತ್ರ ಕಾಣೋಕ್ ಶುರು ಮಾಡ್ತಾ ಇದ್ದಾನೆ. ಗೊತ್ತಾಯ್ತಿಲ್ಲ? ಅಂದ್ರೆ ಏನರ್ಥ? ಒಬ್ಬ ವ್ಯಕ್ತಿ ಯಾವಾಗ ನಾನು 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 ಅನ್ನೋ ಕೆಂಪು ಪಾದರಸವನ್ನ ತನ್ನ ಜೀವನಕ್ಕೆ ಹಚ್ಚಕ್ ಹೋಗ್ತಾನಲ್ಲ, ಹಚ್ತಾ ಹೋದಾಗ ಬರೀ ತನ್ನ ಸುಖ ಮಾತ್ರ ಕಾಣುತ್ತೆ, ಜಗತ್ತವನು ಕಣ್ಣಿಗೆ ಬೀಳೋಲ್ಲ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾಳೆ, ನಾನೆಂಬುದ ಹರಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಮತ್ತೊಂದು ಮಾತು ಹೇಳ್ತಾ ಇದ್ದಾಳೆ, ಏನಂತ? ಒಳ ಹೊರಗು ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಅಂದರೆ ಒಳಗೂ ಶುದ್ಧವಾಗಬೇಕು, ಹೊರಗೂ ಶುದ್ಧವಾಗಬೇಕು. ಏನ್ ಹಾಗಂದ್ರೆ ಸ್ವಲ್ಪ ವಿಚಾರ ಮಾಡೋಣ. ಹೊರಗೂ ಶುದ್ಧ ಯಾವಾಗ ಆಗ್ತಾ ಇದೆಯಪ್ಪ ಅಂದ್ರೆ ನೋಡಿ, ಸ್ನಾನ ಮಾಡೋದ್ರಿಂದ ಹೊರಗೆ ಅವನು ಶುಚಿಯಾಗಿ ಕಾಣ್ತಾನೆ, ಒಳ್ಳೆ ಬಟ್ಟೆ ಬರೆಗಳನ್ನ ಹಾಕುವುದರಿಂದ ಅವನು ಒಳ್ಳೆ ಚೆನ್ನಾಗಿ ಕಾಣ್ತಾನೆ, ತಾನಿರುವ ಕೋಣೆಯನ್ನ ಮನೆಯನ್ನ ಸ್ವಚ್ಛವಾಗಿ ಇಟ್ಟುಕೊಂಡಾಗ ಹೊರಗೆ ಅದು ಶುದ್ಧಿ ಆಯ್ತು. ಬರೀ ಇಷ್ಟೇ ಸಾಲದು, ಒಳಗೆ ಶುದ್ಧಿ ಆಗುವಂತಹದ್ದು ಬಹಳ ಅತ್ಯಗತ್ಯವಾದದ್ದು. ಯಾಕೆ ಈ ಮಾತನ್ನ ಹೇಳ್ತಾರೆ ಒಳ ಹೊರಗು ಶುದ್ಧಿ ಆಗ್ಬೇಕು ಅಂತಾರೆ ಅಂದ್ರೆ, ಈಗ ನೋಡ್ರಿ, ಒಂದು ಪಾತ್ರೆ ಇರುತ್ತೆ. ಈ ಪಾತ್ರೆಯನ್ನ ನಾವು ಕಟ್ಟಿಗೆ ಒಲೆ ಮೇಲೆ ಇಡ್ತೀವಿ, ಅವಾಗ ಹೊರಭಾಗ ಎಲ್ಲ ಮಸಿ ಆಗ್ಬಿಡುತ್ತೆ. ಆಮೇಲೆ ಒಳಗಡೆಯಲ್ಲಿ ಪಾತ್ರೆಯಲ್ಲಿ ಅಡಿಗೆ ಮಾಡಿದ ನಂತರ ಸ್ವಲ್ಪ ಮುಸುರೆ ಎಲ್ಲ ಇರುತ್ತೆ. ನಾವು ಯಾವಾಗ್ಲೂ ಮತ್ತೊಂದ್ಸಲ ಅಡಿಗೆ ಮಾಡ್ಬೇಕಾದ್ರೆ ಮತ್ತೊಬ್ಬರಿಗೆ ಬಂದು ಅದನ್ನ ಆ ಪಾತ್ರೆ ತಂದು ಬಡಿಸ್ಬೇಕಾದ್ರೆ ಆ ಪಾತ್ರೆ ಹೇಗಿರ್ಬೇಕು ಅಂದ್ರೆ ಹೊರಗಡೆಯೂ ಸ್ವಚ್ಛವಾಗಿರ್ಬೇಕು, ಒಳಗಡೆಯೂ ಸ್ವಚ್ಛವಾಗಿರ್ಬೇಕು. ಒಂದ್ ವೇಳೆ ನೀವು ಮಸಿ ಪಾತ್ರೆಯನ್ನೇ ತಗೊಂಡ್ ಬಂದು ಊಟಕ್ಕಿಡೋರ ಹತ್ರ ಇಟ್ಬಿಟ್ರೆ ಅವ್ರಿಗೆ ತುಂಬಾ ಮುಜುಗರ ಆಗ್ತಾ ಇರುತ್ತೆ. ಒಳಗಡೆ ನೀವು ಬಹಳ ಚೆನ್ನಾಗಿ ತೊಳೆದಿರಬಹುದು, ಆದ್ರೂ ಕೂಡ ಹೊರಗಡೆ ಮಸಿ ಕೊಳೆ ಇದ್ದಾಗ ನೋಡ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಮುಜುಗರ ಆಗುತ್ತೆ. ಹೊರಗಡೆ ಮಾತ್ರ ತಿಕ್ಕಿ 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 ತೊಳೆದ್ಬಿಟ್ಟು ಒಳಗಡೆ ಎಲ್ಲ ಮುಸುರೆ ಬಿಟ್ಟಿದ್ರೆ ಏನಾಗುತ್ತೆ? ಅದರೊಳಗೆ ಹಾಲನ್ನ ಹಾಕಿ ಕಾಯಿಸಿದ್ರೆ ಹಾಲು ಒಡೆದೋಗುತ್ತೆ, ಅಡಿಗೆ ಕೆಟ್ಟೋಗುತ್ತೆ, ಕಿಲುವಾಗ್ತದೆ, ಕೊಳೆ ಆಗ್ತದೆ, ಬೇಗ ಹಳಸ್ತದೆ. ಅದಕ್ಕಾಗಿ ಪಾತ್ರೆ ಒಳಗನ್ನೂ ನೀವು ಸ್ವಚ್ಛ ಮಾಡಬೇಕು, ಹೊರಗನ್ನೂ ಸ್ವಚ್ಛ ಮಾಡಬೇಕು. ಹಾಗೆ ಈ ಶರೀರ ಅನ್ನುವಂತ ಪಾತ್ರೆ, ಇದರ ಹೊರಭಾಗವನ್ನ ಸ್ನಾನ, ಶುಚಿತ್ವ, ಶುಭ್ರವಾದ ಬಟ್ಟೆ ಬರೆಗಳು ಇವುಗಳಿಂದ ನಾವು ಆಚಾರದಿಂದ ಸ್ವಚ್ಛವಾಗಿಟ್ಕೊಂಡ್ರೆ ಅಂತರಂಗವನ್ನ ವಿಚಾರದಿಂದ ಸ್ವಚ್ಛ ಮಾಡ್ತಾ ಹೋಗ್ಬೇಕು. ಹೊರಗಡೆ ಕ್ರಿಯೆಯಿಂದ ಇದು ಸ್ವಚ್ಛವಾದರೆ ಒಳಗಡೆ ಜ್ಞಾನದಿಂದ ಅದು ಸ್ವಚ್ಛವಾಗ್ತಾ ಹೋಗ್ತದೆ.
ಅದಕ್ಕಾಗಿ ಇವು ಎರಡೂ ಇದ್ದಾಗ ಏನಾಗ್ತದೆ, ಒಳಗೆ ಹೊರಗೆ ಶುದ್ಧಿ ಆಗ್ತದೆ, ಸ್ವಚ್ಛವಾಗ್ತಾ ಇದೆ. ಅದಕ್ಕೆಲ್ಲ ಹೇಳ್ತಾರೆ, ಒಳ ಹೊರಗು ಶುದ್ಧವಾದಲ್ಲದೆ ಕಲ್ಯಾಣವ ಹೋಗಬಾರದು. ಅಕ್ಕ ಮಹಾದೇವಿ ಹೇಳ್ತಾಳೆ, ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನಂಗೆ ಒಲಿದು ಉಭಯ ಲಜ್ಜೆ ಎಳಿದೆನಾಗಿ ಅಂತಾಳೆ. ಇದು ಕೂಡ ಬಹಳ ಮಹತ್ವದ ಮಾತು. ಒಳಗೆ ತಿಳಿದು ಎರಡರ್ಥ. ಒಂದರ್ಥ ಏನಂದ್ರೆ, ವಿಚ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳಿ ಸೋಕ್ರಟೀಸನನ್ನ ಯಾರೋ ಕೇಳಿದಾಗ ಅವನು ಉತ್ತರ ಕೊಟ್ಟನಂತೆ, ಟು ನೋ ದೈ ಸೆಲ್ಫ್, ತನ್ನನ್ನ ತಾನು ಅರಿಯುವುದು ಎಲ್ಲಕ್ಕಿಂತಲೂ ಕಠಿಣತಮವಾದುದು ಅಂತ ಹೇಳಿದ್ನಂತೆ. ಅಕ್ಕ ಮಹಾದೇವಿ ಇನ್ನೊಂದು ವಚನದಲ್ಲಿ ಹೇಳ್ತಾಳೆ, ಎಲ್ಲವನ್ನರಿದು ಫಲವೇನಯ್ಯ ತನ್ನ ತಾನರಿಯದನ್ನಕ್ಕರ. ಎಲ್ಲವನ್ನರಿದು ಫಲವೇನು ತನ್ನ ತಾನರಿಯದನ್ನಕ್ಕರ. ಇಲ್ಲಿ ಹೊರಗಡೆ ಎತ್ ತಿಳ್ಕೊಂಡ್ರೆ ತನ್ನ ಒಳಗಡೆ ತಿಳ್ಕೊಳ್ಳದೆ ಇದ್ರೆ ಅಂತಾಳೆ. ಇದನ್ನ ಮತ್ತೆ ನಾವು ಎರಡು ರೀತಿ ಅರ್ಥ ಮಾಡಬೇಕು. ಹೇಗ್ರಿ ಅಂದ್ರೆ, ಒಂದನೇದಾಗಿ ನಾನು ಯಾರು, ನನ್ನ ಸ್ವರೂಪವೇನು, ಇದನ್ನ ಒಳಗಡೆ ತಿಳಿದುಕೊಳ್ಬೇಕು. ಇದು ಬಹಳ ಮುಖ್ಯ. ಈಗ ನೋಡ್ರಿ, ನೀವು ಒಂದು ಕಡೆ ಹೋಗ್ತಾ ಇರ್ತೀರಾ, ಬೆಂಗಳೂರು ನಗರದಲ್ಲಿ ಹೋಗ್ತಾ ಇರ್ತೀರಾ. ಕರ್ನಾಟಕದ ಜನರ ವೇಷಭೂಷಣಕ್ಕೆ ಹೊರತಾದಂತ ಒಂದು ವಿಶೇಷವಾದ ವೇಷವನ್ನ ಹಾಕೊಂಡಂತ ಒಬ್ಬ ವ್ಯಕ್ತಿ ನಿಮಗೆ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ಕಾಣ್ತಾನೆ. ಆಗ ನೀವೇನ್ ಮಾಡ್ತೀರಿ, ಅವನನ್ನ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತದೆ. ಆಗ ನೀವು ಹೋಗ್ಬಿಟ್ಟು ಕೇಳ್ತೀರಾ, ಏನಯ್ಯ ನೀನು ಯಾರು ಅಂತ ಕೇಳ್ತೀರಾ. ಅವನು ಹೇಳ್ತಾನೆ, ನಾನು ಹಿಂಗೆ ಅಮೆರಿಕಾದವನೋ ಅಥವಾ ಜೆಕೋಸ್ಲೋವಾಕಿಯಾದವನೋ ಅಂತ ಹೇಳಿ ಹೇಳ್ತಾನೆ. ಸರಿ, ನೀವು ಅವಾಗ ಪರವಾಗಿಲ್ಲ, ಇವ್ನು ಯಾರೋ ವಿದೇಶಿ ಅಂತ ತಿಳ್ಕೊಂಡು ಹೋಗ್ತೀರಾ. ಅವನು ಹಾಗೆ ಹೇಳೋದ್ ಬಿಟ್ಬಿಟ್ಟು, ನೀನ್ ಯಾರಯ್ಯ ಅಂದ್ರೆ, ನನಗ್ ಗೊತ್ತಿಲ್ಲ ಸ್ವಾಮಿ ಅಂತಾನೆ. ಏನಂತಾನೆ? ನನಗ್ ಗೊತ್ತಿಲ್ಲ ಸ್ವಾಮಿ ಅಂತಾನೆ. ಆಗ ನೀವೇನ್ ಮಾಡ್ತೀರಿ, ಸ್ವಲ್ಪ ಸಂಶಯ ದೃಷ್ಟಿಯಿಂದ ಅವನ ನೋಡ್ತೀರಿ. ಏನೋ ಸ್ಕ್ರೂ ಡೀಲ್ ಆದಂಗೆ ಕಾಣುತ್ತಲ್ಲ, ಸ್ವಲ್ಪ ಸ್ಕ್ರೂ ಲೂಸ್ ಆಗಿದೆ. ಮುಂದಿನ ಪ್ರಶ್ನೆ ಕೇಳ್ತೀರಿ, ಅಲ್ಲಯ್ಯ ನೀನ್ ಯಾರು, ನನಗೆ ಗೊತ್ತಿಲ್ಲ ಸ್ವಾಮಿ ಅಂತೀಯಲ್ಲ. ಹೋಲಿ ಬಿಡತ್ಲಾಗೆ, ನೀನು ಎಲ್ಲಿಂದ ಬಂದೀಯ ಅಂತ ಕೇಳ್ತೀರಿ. ಅವನು, ನಾನು ಇಂಗ್ಲೆಂಡ್ ನಿಂದ ಬಂದಿದ್ದೀನ್ರಿ ಅಥವಾ ಜೆಕೋಸ್ಲೋವಾಕಿಯಾದಿಂದ ಬಂದಿದ್ದೇನ್ರಿ ಅಂತಾನೆ. ಅವ ನೀವು ಸರಿ ಅನ್ಕೊಳ್ತೀರಾ. ಹಾಗಲ್ಲದೆ ಅವನಂತಾನೆ, ನಂಗೆ ಗೊತ್ತಿಲ್ಲ ಸ್ವಾಮಿ ಅಂತಾನೆ. ಅವ ನೀವು ತಿಳ್ಕೊಳ್ತೀರಿ, ಓಹೋ ಇವನು ಹೆಚ್ಚಮ್ ಇದ್ದಂಗ್ ಕಾಣ್ತಾನೆ. ಹೆಚ್ಚಮ್ ಅಂದ್ರೇನು? ಹೆಡ್ ಮಾಸ್ಟರ್ ಅಲ್ಲ, ಹಾಫ್ ಮ್ಯಾಡ್ ಅಂತ. ಗೊತ್ತಾಯ್ತಾ? ಹೆಚ್ಚಮ್ ಹಾಫ್ ಮ್ಯಾಡ್ ಇದ್ದಂಗ್ ಕಾಣ್ತಾನೆ ಅಂತ ಮತ್ತೊಂದು ಪ್ರಶ್ನೆ ಕೇಳ್ತೀರಾ. ಸರಿ, ಈಗ ನೀನು ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ತೀರಾ. ಅವನು, ಇಲ್ಲ ನಾನು ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದೀನಿ, ನಾನು ಬೇರೆ ರಾಜ್ಯದಿಂದ ಬಂದ ಪ್ರವಾಸಿಕ, ಕೂಡಲ ಸಂಗಮದ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಅಂದ್ರೆ ಸರಿ ಅಂತೀರಿ. ಒಂದ್ ವೇಳೆ ನಂಗೆ ಗೊತ್ತಿಲ್ಲ ಸ್ವಾಮಿ ಅಂತಾನೆ, ಅವ ನೀವೇನ್ ತಿಳ್ಕೊತೀರಿ? ಫುಲ್ ಮ್ಯಾಡ್ ಅಂತ ತಿಳ್ಕೊಳ್ತೀರಿ. ಹೌದಲ್ಲ? ಇವು ಮೂರು ಬಹಳ ಮಹತ್ವದ ಪ್ರಶ್ನೆಗಳು. ನೀನ್ ಯಾರಯ್ಯ, ನೀನ್ ಎಲ್ಲಿಂದ ಬಂದಿದೀಯಾ, ನೀನ್ ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಆ ಪ್ರಶ್ನೆಗಳನ್ನ ಪ್ರತಿಯೊಬ್ಬ ಜೀವಿಯು ಕೇಳ್ಕೊಳ್ಬೇಕು. ಇವುಗಳಿಗೇನ್ ಹೇಳ್ತಾರೆ? ಫಂಡಮೆಂಟಲ್ ಕ್ವೆಶ್ಚನ್ಸ್ ಆಫ್ ಫಿಲಾಸಫಿ ಅಂತ ಕರೀತಾರೆ. ತತ್ವಜ್ಞಾನದ ಅತ್ಯಂತ ಮುಖ್ಯವಾದ ಸಮಸ್ಯೆಗಳು ಯಾವುವು ಅಂದ್ರೆ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಎಲ್ಲಿಗೆ ಹೋಗಬೇಕು, ನಾನು ಯಾರು. ನಾನು ಅಂದ್ರೆ ಕೇವಲ ಕೈ, ಕಣ್ಣು, ಕಿವಿ, ಮೂಗು, ಬಾಯಿ, ಈ ಒಂದು ಶರೀರವೋ, 5 ಅಡಿನೋ 6 ಅಡಿನೋ ಇರೋ ಶರೀರವೇ ನಾನು, ಅಥವಾ ಇದೆಲ್ಲಕ್ಕೂ ಅತೀತವಾದಂತಹ ತತ್ವವೇ ನಾನು ಅಂತ ಕೇಳ್ಕೊಳ್ಬೇಕು, ಮೊದಲನೇ ಪ್ರಶ್ನೆ. ಆಮೇಲೆ ನಾನು ಎಲ್ಲಿಂದ ಬಂದಿದ್ದೀನಿ, ಕೇವಲ ಈ ತಾಯಿ ತಂದೆಗಳ ಹೊಟ್ಟೆಯಲ್ಲಿ ಹುಟ್ಟಿ ಈ ಜೀವನ ನಡೆಸಿನ ಒಂದಿನ ಮುಗಿಸ್ತೀನೋ, ಇದಿಷ್ಟೇ ನನ್ನ ಜೀವನವೋ, ಅಥವಾ ಇದಕ್ಕಿಂತಲೂ ಹಿಂದೆ ನನಗೇನಾದ್ರೂ ಒಂದು ಜೀವನ ಇತ್ತೋ ಅಂತ. ಮೂರನೆಯದು, ನಾನು ಎಲ್ಲಿಗೆ ಹೋಗ್ಬೇಕು, ಈ ಸಾವಿನ ನಂತರ ನನ್ನ ಬದುಕು ಏನು, ಇಲ್ಲಿ ಇಷ್ಟಕ್ಕೆ ಜೀವನ ಕೊನೆಯಾಗ್ತಾ ಇದೆಯೋ ಅಥವಾ ಇನ್ನೂ ಮುಂದಕ್ಕೆ ಇದಕ್ಕೊಂದು ಅರ್ಥ ಇದೆಯೋ. ಈ ಮೂರು ಪ್ರಶ್ನೆಗಳನ್ನ, ಅಂದ್ರೆ ಈ ಆತ್ಮತತ್ವದ ಸ್ವರೂಪವನ್ನ, ಇದರ ಆದಿಯನ್ನ, ಇದರ ಅಂತ್ಯವನ್ನ, ಈ ಮೂರು ವಿಚಾರಗಳನ್ನ ತಿಳಿದುಕೊಂಡವನೇ ಮಹಾಜ್ಞಾನಿ. ಅದಕ್ಕಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಒಳಗೆ ತಿಳಿದು, ಒಳಗೆ ತಿಳ್ಕೋಬೇಕು. ಇದನ್ನ ಬಿಟ್ಟು ಬೇರೆ ಏನೆಲ್ಲಾ ಪ್ರಶ್ನೆಗಳನ್ನ ಹಾಕೊಂಡು ಉತ್ತರ ಕಂಡುಕೊಂಡ್ರೆ ಏನ್ ಪ್ರಯೋಜನ ಅಂತಾಳೆ. ಇನ್ನೊಂದು ಅರ್ಥ ಇದೆ, ಒಳಗೆ ತಿಳಿಯೋದು, ತಿಳಿಯಾಗಬೇಕು. ಯಾಕಂದ್ರೆ ನಾವು ನೋಡ್ತೀವಿ, ಒಂದು ಸರೋವರ ಇರುತ್ತೆ ಹೊಸದಾಗಿ, ಅಥವಾ ಒಂದು ಕೆರೆ ಹೊಸದಾಗಿ ನೀರು ಬಂದಾಗ ಏನಾಗಿರುತ್ತೆ, ಅದು ಬಗ್ಗಡವಾಗಿ ಹೋಗಿರುತ್ತೆ. ನೀರೆಲ್ಲ ಕೆಂಪು 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 ರಾಡಿ ಬಗ್ಗಡ ಆಗಿರುತ್ತೆ. ಮತ್ತು ಬಹಳ ಅಲೆಗಳು ಇದ್ರೂ ಕೂಡ ನದಿಯಲ್ಲಿ ನಮ್ಗೆ ತಳ ಕಾಣಿಸೋದಿಲ್ಲ. ನಾವು ಬಗ್ಗ ನೋಡ್ಕೊಂಡ್ರೆ ಮುಖ ಕಾಣಿಸೋಲ್ಲ. ನಾವು ಬಗ್ಗ ನೋಡಿದ್ರೆ ಮುಖ ಕಾಣಿಸ್ಬೇಕಾದ್ರೆ, ಅಥವಾ ನಾವ್ ಹಿಂಗೆ ನೋಡಿದಾಗ ಅಲ್ಲಿ ತಳ ಕಾಣಿಸ್ಬೇಕು ಅಂತ ಇದ್ರೆ ಆ ನೀರು ಹೇಗಿರ್ಬೇಕು? ನಿರ್ಮಲವಾಗಿರ್ಬೇಕು ಮತ್ತು ನಿಶ್ಚಲವಾಗಿರ್ಬೇಕು, ತಿಳಿಯಾಗಿರ್ಬೇಕು.
ಈಗ ನಾವು ಉಳುವಿಗೆ ಹೋಗ್ತೀವಿ. ಉಳುವಿಗೆ ಹೋದಾಗ ಅಲ್ಲಿ ಹರಳೆಯನ ಚಿಲಿಮೆ ಅಂತ ಒಂದು ಬಹಳ ಸಿಹಿ ನೀರಿನ ಅತ್ಯಂತ ಸುಂದರವಾದ ಹೊಂಡ ಬರ್ತದೆ. ಅಲ್ಲಿ ನೋಡಿದ್ರೆ ನೀವು ತಳ ಪೂರ್ತಿ ಕಾಣ್ತದೆ. ಇಷ್ಟೇ ಇಲ್ಲ, ಒಳಗಡೆ ಇರುವ ಒಂದು ಸಣ್ಣ ಹರಳು ಕೂಡ ಕಾಣ್ತಾ ಇದೆ. ಯಾಕೆ? ನೀರು ಅಲ್ಲಿ ತಿಳಿಯಾಗಿದೆ. ಯಾವಾಗ ಮನಸ್ಸು ತಿಳಿಯಾಗ್ತಾ ಇದೆಯೋ, ಒಳಗೆ ತಿಳಿಯಾದಾಗ ಮಾತ್ರ ಅಲ್ಲಿ ಆತ್ಮದ ದರ್ಶನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಒಳಗೆ ತಿಳಿಯದೆ ಅಂತರಂಗ ಬಗ್ಗಡವಾಗಿದ್ರೆ ಏನು ಪ್ರಯೋಜನ? ಅದಕ್ಕೆ ಒಳಗೆ ತಿಳಿದು ಒಂದು ತಿಳ್ಕೊಳ್ಳೋದು ನೋಯಿಂಗ್, ಇನ್ನೊಂದು ತಿಳಿಯಾಗೋದು ಅಂದ್ರೇನು? ಪರಿಶುದ್ಧವಾಗೋದು, ಪ್ಯೂರಿಫೈ ಆಗುವಂತಹದ್ದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನನಿಗೊಲಿದು ಪರಮಾತ್ಮನಿಗೆ ಶರಣಾಗತಳಾಗಿ ಪರಮಾತ್ಮನಿಗೆ ಒಲಿದು ಉಭಯ ಲಜ್ಜೆಯಲಿದೆನಾಗಿ. ಈ ಪದ ಏನ್ ತೋರಿಸ್ತದೆ ಅಂದ್ರೆ, ಬಸವಣ್ಣನ ಕಲ್ಯಾಣ ರಾಜ್ಯದಲ್ಲಿ ಲಿಂಗ ಭೇದವಿಲ್ಲ. ಏನರ್ಥ ಅಂದ್ರೆ, ಉಭಯ ಲಜ್ಜೆಯನ್ನ ಅಳಿಯಬೇಕು. ಶರಣನಾದವನು ನಾನು ಗಂಡು 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 ಅನ್ನುವಂತಹ ಆ ಅಹಂಭಾವನೆಯನ್ನು ಹೊಂದಿರತಕ್ಕದ್ದಲ್ಲ, ನಾನು ಹೆಣ್ಣು 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 ಕೀಳು ಅನ್ನುವಂತಹ ಕೀಳರಿಮೆಯನ್ನು ಹೊಂದಿರತಕ್ಕದ್ದಲ್ಲ. ಶರಣನು ಹೆಣ್ಣು ಅಲ್ಲ, ಗಂಡು ಅಲ್ಲ, ಪರಮಾತ್ಮನಿಗೆ ಶರಣಸತಿಯಾಗಿ ಅವನು ಶರಣಾಗತನಾಗಿರ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಉಭಯ ಲಜ್ಜೆಯನ್ನ ಅಳಿದುಕೊಳ್ಳಬೇಕು. ಇದು ಬಹಳ ಮುಖ್ಯವಾದಂತ ಮಾತು. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಯಾರು ಮತ್ತೊಬ್ಬರನ್ನ, ಈಗ ಒಬ್ಬ ಸಾಧಕ ಇರ್ತಾನೆ, ಅವನು ಇನ್ನೊಬ್ಬ ಹೆಣ್ಣು ಮಗಳನ್ನು ನೋಡ್ತಿದ್ದಾಗೆ ಅವನು ನಾಚಿಕೊಂಡ್ರೆ ಅವನಿನ್ನು ಶರಣನಾಗಿಲ್ಲ ಅಂತ ಅರ್ಥ. ಒಬ್ಬ ಸಾಧಕಿ ಇರ್ತಾಳೆ, ಅವಳು ಇನ್ನೊಬ್ಬ ಸಾಧಕನನ್ನು ಅಥವಾ ಇನ್ನೊಬ್ಬ ಪುರುಷನನ್ನ ನೋಡಿದಾಗ ನಾಚಿಕೊಂಡ್ರೆ ಅವಾಗ ಇನ್ನು ದೇಹೋಹಂ ಭಾವ ಇದೆ, ಅವರಲ್ಲಿ ಶರಣತ್ವ ಅಳವಟ್ಟಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಶರಣನು ಪರಮಾತ್ಮನಿಗೆ ಒಲಿದ ಬಳಿಕ ಉಳಿದವರೆಲ್ಲರೂ ಕೂಡ ಅವನಿಗೆ ಶರಣರಾಗಿ ಕಾಣ್ತಾರೆ ಹೊರತು ಬೇರೆ ಒಂದು ರೂಪದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಲ್ಲ ಹೇಳ್ತಾಳೆ, ಉಭಯ ಲಜ್ಜೆ ಎಳಿದೆನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿರ್ದೆನು. ಇಂತಹ ಕಲ್ಯಾಣವನ್ನು ಕಂಡು ನಮೋ ನಮೋ ಎನ್ನುತ್ತಿರ್ದೆ ಅಂದ್ರೆ ಇದರ ಅರ್ಥ, ಕಲ್ಯಾಣ ರಾಜ್ಯದ ಪ್ರಜೆಯಾಗಬೇಕಾದರೆ ಅವನು ಸ್ವಾರ್ಥಿಯಾಗಿರಬಾರದು. ಅವನ ಬದುಕು ಸಮಷ್ಟಿ ಹಿತಕ್ಕಾಗಿ ಇರಬೇಕು. ಮೂರನೆಯದಾಗಿ ನಾನು ಅನ್ನುವಂತ ಅಹಂಕಾರವನ್ನು ಕಳೆದುಕೊಂಡಿರಬೇಕು. ಹೆಣ್ಣು ಗಂಡು ಅನ್ನುವಂತಹ ಭಾವನೆಯನ್ನು ಅವನು ಅಳಿದಿರಬೇಕು. ಅವನ ಅಂತರಂಗವನ್ನು ಶುದ್ಧಿ ಮಾಡಿಕೊಂಡಿರಬೇಕು ಮತ್ತು ಆತ್ಮಜ್ಞಾನದ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಾಮರ್ಥ್ಯ ಪಡ್ಕೊಳ್ಬೇಕು. ಇವನು ಕಲ್ಯಾಣ ರಾಜ್ಯದ ಪ್ರಜೆ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಬಸವಣ್ಣನವರು ಒಂದು ಆದರ್ಶ ರಾಜ್ಯವನ್ನ ಕಟ್ಟಿ ತೋರಿಸಿದರು. ಪ್ಲೇಟೋ ಆತ ಒಂದು ಯುಟೋಪಿಯನ್ ಸೊಸೈಟಿ ಅಥವಾ ಆದರ್ಶ ಸುಖಿ ರಾಜ್ಯದ ಕಲ್ಪನೆಯನ್ನ ತನ್ನ ಒಂದು ಗ್ರಂಥದಲ್ಲಿ ಅವನು ಕೊಡ್ತಾ ಹೋಗ್ತಾ ಇದ್ದಾನೆ. ಪ್ಲೇಟೋ ಅವನು ಕೊಟ್ಟಂತ ರಿಪಬ್ಲಿಕ್ ಅನ್ನುವ ಗ್ರಂಥದಲ್ಲಿ ಒಂದು ಆದರ್ಶ ರಾಜ್ಯ ಹೇಗಿರ್ಬೇಕು, ಯುಟೋಪಿಯನ್ ಸೊಸೈಟಿ ಹೇಗಿರ್ಬೇಕು ಅನ್ನೋದನ್ನ ಅವನು ಕೊಡ್ತಾ ಹೋಗ್ತಾ ಇದ್ದಾನೆ. ಆದರೆ ನಾವು ನೋಡ್ತೇವೆ, ಪ್ಲೇಟೋ ಕೇವಲ ಅಂತ ಒಂದು ರಾಜ್ಯದ ಕಲ್ಪನೆಯನ್ನು ಪುಸ್ತಕದಲ್ಲಿ ಕೊಟ್ಟು ಹೋದನೇ ವಿನ ಅದನ್ನ ಕಟ್ಟಿ ತೋರಿಸಲಿಲ್ಲ. ತತ್ವಜ್ಞಾನಿ ಮಾತ್ರ ಅವನು. ಆಯ್ತಾ? ಸರಿ, ನಾವು ನೋಡ್ತೇವೆ ಇಡೀ ಜಗತ್ತಿಗೆ ಸಾಮ್ಯವಾದದ ಸೂತ್ರವನ್ನ ಕೊಟ್ಟಂತಹ ಕಾರ್ಲ್ ಮಾರ್ಕ್ಸ್ ಅವನು ಒಂದು ಅರ್ಥಶಾಸ್ತ್ರವನ್ನ, ನೂತನ ಸಮಾಜವನ್ನ ಕುರಿತು ಅನೇಕ ರೂಪುರೇಷೆಗಳನ್ನು ಕೊಟ್ಟ. ಆದರೆ ತಾನು ಅದನ್ನು ಅನುಷ್ಠಾನ ಮಾಡಲಿಲ್ಲ. ಮುಂದೆ ಅದನ್ನ ಸ್ಟಾಲಿನ್, ಲೆನಿನ್ ಇವರು ಅನುಷ್ಠಾನ ಮಾಡಿದ್ರು. ಮಾವೋ ಸೆ ತುಂಗು ಚೈನಾದಲ್ಲಿ ಮಾಡಿದ್ರು. ಹೀಗೆ ಬೇರೆ ಬೇರೆಯವರು ಅನುಷ್ಠಾನ ಮಾಡಿದ್ರು. ಆದ್ರೆ ಬಸವಣ್ಣನವರ ವೈಶಿಷ್ಟ್ಯ ಏನು ಅಂದ್ರೆ, ಪ್ಲೇಟೋ ಮತ್ತು ಕಾರ್ಲ್ ಮಾರ್ಕ್ಸನಂತೆ ಅವರು ಒಂದು ತತ್ವಜ್ಞಾನವನ್ನು ಕೊಟ್ಟದ್ದು ಮಾತ್ರವಲ್ಲ, ಸ್ವತಃ ಆ ತತ್ವಜ್ಞಾನವನ್ನ ತಮ್ಮ ಕಾಲದಲ್ಲಿಯೇ ಅನುಷ್ಠಾನಕ್ಕೆ ತಂದು ಅಂತ ಕಲ್ಯಾಣ ರಾಜ್ಯವನ್ನ ಕಟ್ಟಿ ತೋರಿಸಿದರು. ಇದು ಉತ್ಪ್ರೇಕ್ಷೆ ಮಾತಲ್ಲ. ಅದಕ್ಕಾಗಿ ಹೇಳ್ತಾರೆ, ಕಲ್ಯಾಣ ರಾಜ್ಯದಲ್ಲಿ ಹೇಗಿತ್ತಂದ್ರೆ ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಲ್ತಾ ಇತ್ತಂತೆ. ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಲ್ತಾ ಇತ್ತು. ಅಂದ್ರೆ ಕಾಯಕದ ಹಾಲಿನ ಹೊಳೆ ಸಮೃದ್ಧಿಯ ಸಂಕೇತ, ದಾಸೋಹದ ತೆಪ್ಪ ತೇಲ್ತಾ ಇತ್ತು ಅಂದ್ರೆ ಸಂತೃಪ್ತಿಯ ಸಂಕೇತ. ಕಾಯಕದ ಹಾಲಿನ ಹೊಳೆ ಸಮೃದ್ಧಿಯ ಸಂಕೇತ, ಬಡತನ ಇಲ್ಲ, ಅಲ್ಲಿ ಕೊರತೆ ಇಲ್ಲ. ದಾಸೋಹದ ಒಂದು ತೆಪ್ಪ ತೇಲೋದು ಅಂದ್ರೆ ಸಂತೃಪ್ತಿಯ, ಎಲ್ಲಾ ಜನ ಸಂತೃಪ್ತರಾಗಿದ್ರು, ಅದರ ಸಂಕೇತ. ಆ ಕಾರಣದಿಂದಲೇ ಇಲ್ಲಿ ನಾವು ನೋಡ್ತೇವೆ, ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ಕಲ್ಯಾಣ ರಾಜ್ಯದಲ್ಲಿ ನೀಡುವವರುಂಟು, ಬೇಡುವವರೇ ಇಲ್ಲ. ಬೇಡುವವರಿಲ್ಲದ ಕಾರಣ ನಾನು ಬಡವನಾದೆರಯ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರೂ ಸಮೃದ್ಧವಾಗಿ ಸಂಪಾದನೆಯನ್ನ ಮಾಡಿ ಸಂತೃಪ್ತಿಯಿಂದ ಜೀವಿಸ್ತಾ ಇದ್ರೆ ಅವ್ರು ಯಾಕೆ ಇನ್ನೊಬ್ರಿಗೆ ಬೇಡಕ್ ಹೋಗ್ತಾರೆ? ಎಲ್ಲರೂ ಕೊಡೋರೇ ಆದಾಗ ಬೇಡುವವರ ಪ್ರಶ್ನೆ ಅಲ್ಲಿ ಬರೋದೇ ಇಲ್ಲ.
ಆ ಕಾರಣಕ್ಕೆ ಇಂಥ ಸಮೃದ್ಧವಾದ ಸಮಾಜವನ್ನ ಬಸವಣ್ಣವರು ಕಟ್ಟಿದ್ರು ಅನ್ನೋದನ್ನ ನಾವು ಈ ಮಾತುಗಳಿಂದ ಎಲ್ಲ ಊಹಿಸಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೇನೆ ಒಂದು ಬಹಳ ಸುಂದರವಾದಂತ ಒಂದು ಕಥೆ ಬರ್ತದೆ. ಗುರು ಬಸವಣ್ಣನವರು ಪ್ರಧಾನಿಯಾಗಿ ಕಲ್ಯಾಣ ಪಟ್ಟಣದಲ್ಲಿ ಇರ್ತಾ ಇರುವಾಗಲೇ ಪಕ್ಕದಲ್ಲಿ ಈ ಒಂದು ಚಾಲುಕ್ಯರ ರಾಜ್ಯದ ಪಕ್ಕದಲ್ಲಿಯೇ ಇನ್ನೊಂದು ರಾಜ್ಯ ಇತ್ತು. ಅಲ್ಲಿ ಯಾವಾಗ ನೋಡಿದ್ರು ಕೂಡ ದುರ್ಭಿಕ್ಷ, ಕ್ಷಾಮ, ಡಾಮರ, ಬಡತನ ಇವು ತುಂಬಿ ತುಳುಕ್ತಾ ಇದ್ವು. ಆಗ ಒಂದು ದಿನ ಏನಾಯ್ತು, ರಾಜ ತನ್ನ ಪ್ರಧಾನಿಯನ್ನ ಕರೆದ್ಬಿಟ್ಟು ಹೇಳ್ದ, ನೋಡಯ್ಯ ಪ್ರಧಾನಿ, ಅಲ್ಲಿ ಪಕ್ಕದ ರಾಜ್ಯದಲ್ಲಿಯೇ ಗುರು ಬಸವಣ್ಣನವರು ಪ್ರಧಾನಿಯಾಗಿದ್ದಾರೆ. ಅವರ ರಾಜ್ಯದಲ್ಲಿ ಸಮೃದ್ಧಿ, ಸಂತೃಪ್ತಿ ತೇಲ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಜನ ಸುಖಿಗಳಾಗಿದ್ದಾರೆ, ಶರಣರಾಗಿದ್ದಾರೆ. ನಮ್ಮಲ್ಲಿ ನೋಡಿದ್ರೆ ಇಷ್ಟು ಕಷ್ಟ ಕಾರ್ಪಣ್ಯಗಳಿದೆ. ಏನಿದು ಕಾರಣ? ನೀನ್ ಇದ್ರ ಬಗ್ಗೆ ವಿಚಾರ ಮಾಡಿದೀಯಾ ಅಂದ. ಆಗ ಆ ಮಂತ್ರಿ ಹೇಳ್ದ, ಅವನೊಬ್ಬ ಮೂಢ ಭಕ್ತ ಅಂತ ಕಾಣಿಸ್ತದೆ. ಆ ಮಂತ್ರಿ ಹೇಳ್ತಾ ಇದ್ದಾನೆ, ಮಹಾರಾಜ ನಿಮಗ್ ಗೊತ್ತಿದೆಯೋ ಇಲ್ವೋ, ಬಸವಣ್ಣನವರು ಒಬ್ಬರು ತಪಸ್ವಿಗಳು. ಅವರು ದೇವರ ಸಾಕ್ಷಾತ್ಕಾರ ಮಾಡಿಕೊಂಡು ಒಂದು ಜಾದೂ ದಂಡವನ್ನ ಪಡೆದುಕೊಂಡಿದ್ದಾರೆ, ಮಾಯಾದಂಡ. ಅವರು ಬೆಳಗ್ಗೆ ಪೂಜೆ ಆಗ್ತಿದ್ದಂಗೆನೆ ಆ ಮಾಯಾದಂಡವನ್ನ ತಕೊಂಡು ಹಿಂಗೆ ಕುಕ್ಕು ಬಿಡ್ತಾರೆ. ಕುಕ್ತಾ ಇದ್ದಾಗೇನೆ ಅದರಿಂದ ಸಾಕಷ್ಟು ದುಡ್ಡು ಸುರಿದು ಬಿಡುತ್ತದೆ, ಬೆಳ್ಳಿ ಬಂಗಾರ ಎಲ್ಲ ಸುರಿದು ಬಿಡ್ತದೆ. ಅದಕ್ಕಾಗಿ ಆ ದೇಶ ಸಮೃದ್ಧವಾಗಿದೆ ಅಂತ ಅವನು ಹೇಳ್ದ. ಬಹುಶಃ ಅದು ಅವನು ಕೂಡ ಅಜ್ಞಾನಿ ರಾಜ ಇರಬೇಕು, ಇವನೊಬ್ಬ ವಿವೇಕಿ ಮಂತ್ರಿ. ಯಾಕೆ ಅಂದ್ರೆ ಕೇವಲ ನೋಟುಗಳನ್ನು ಪ್ರಿಂಟ್ ಮಾಡಿದ ಮಾತ್ರಕ್ಕೆ ಒಂದು ದೇಶದಲ್ಲಿ ಸಮೃದ್ಧಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ. ನೋಟುಗಳ ಚಲಾವಣೆ ಜಾಸ್ತಿ ಆಗಿ ವಸ್ತುಗಳು ಸಿಕ್ಕದೇ ಇದ್ದಾಗ ಹಣದ ಉಬ್ಬರ ಆಗತ್ತೆ. ಅದು ಆರ್ಥಿಕ ಒಂದು ನೀತಿ ಅಂತ. ಅದು ಇವನೊಂದು ಹೌದೇ ಹಾಗಾದ್ರೆ, ಹೌದು ಸ್ವಾಮಿ ನಿಜ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ನಾನು ನೀನು ಇಬ್ರು ಕೂಡಿ ಮಾರುವೇಷದಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಹೇಗಾದ್ರೂ ಮಾಡಿ ಬಸವಣ್ಣನವರ ಬಳಿ ಇರುವಂತಹ ಮಾಯಾದಂಡವನ್ನ ಹೊಡ್ಕೊಂಡು ಬಂದ್ಬಿಡೋಣ ಅಂತ ರಾಜ ಹೇಳ್ದ. ಮಂತ್ರಿ ಅಂದ, ಆಗ್ಲಿ, ಖಂಡಿತ ಆಗ್ಲಿ, ನಮ್ಮ ದೇಶದ ಸುಖಕ್ಕೋಸ್ಕರ ತಾನೇ ನಾವು ಮಾಡ್ತಾ ಇರೋದು ಅಂತ ತಿಳಿದುಕೊಂಡು ಅವನು ಹೊರಟ. ಇಬ್ರು ಮಾರುವೇಷದಲ್ಲಿ ಕಲ್ಯಾಣದ ಕಡೆಗೆ ಬಂದಾಗ ಕಲ್ಯಾಣ ಪಟ್ಟಣದ ಹೊರವಲಯದಲ್ಲಿ ಒಕ್ಕಲಿಗ ಮುದ್ದಣ್ಣ ಅವನು ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ದ. ಓಂ ನಮಃ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಂತ್ರವನ್ನ ಹೇಳ್ಕೊಳ್ತಾ ನೇಗಲನ್ನ ಹೊಡಿತಾ ಉಳುಮೆ ಮಾಡ್ತಾ ಇದ್ದಾನೆ. ಅವ್ರ ಹತ್ರ ಇವ್ರು ಹೋಗಿ, ಸ್ವಾಮಿ ಶರಣ್ರಿ. ಓಹೋ, ಶರಣಾರ್ಥಿ ಯಾರು? ತಾವು? ನಾವು ಬೇರೆ ದೇಶದ ಪ್ರವಾಸಿಗರು, ಇಲ್ಲಿಗೆ ನಾವು ಬಂದಿದ್ದೇವೆ. ಬಹಳ ಸಂತೋಷ. ಏನು? ಬಸವಣ್ಣನವರ ಹತ್ರ ಒಂದು ಜಾದೂ ಕಟ್ಟಿಗೆ ಇದೆಯಂತಲ್ಲ, ಮಾಯಾದಂಡ. ಇದನ್ನ ಅವರು ಯಾವ ಜಾಗದಲ್ಲಿ ಇಡ್ತಾರೆ, ಏನು? ಅದರಿಂದ ದಿವಸ ಅವರು ದುಡ್ಡನ್ನು ಸಂಪಾದನೆ ಮಾಡ್ತಾರಂತೆ. ಇದನ್ನ ಅವ್ರು ಎಲ್ಲಿ ಮುಚ್ಚಿಡ್ತಾರೆ ಗೊತ್ತಾ ಅಂತ ಕೇಳ್ದ. ಅವನಂದ, ಸ್ವಾಮಿ, ಸೂರ್ಯಾಸ್ತ ಆದ್ಮೇಲೆ ನೀವು ಬನ್ನಿ ನಮ್ಮ ಮನೆಗೆ. ಕಲ್ಯಾಣ ಪಟ್ಟಣದಲ್ಲಿ ಒಕ್ಕಲಿಗರ ಓಣಿಯಲ್ಲಿ ನಮ್ಮ ಒಂದು ಮನೆ ಇದೆ, ಅಲ್ಲಿಗೆ ಬನ್ನಿ, ನಾ ಹೇಳ್ತೇನೆ. ಸರಿ, ಇವರು ಅಲ್ಲಿಂದ ಮುಂದೆ ಹೊರಟ್ರು. ಅಲ್ಲಿ ಮಡಿವಾಳ ಮಾಚಿದೇವರು ಬಟ್ಟೆಗಳನ್ನ ತೊಳಿತಾ ಇದ್ರು. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬಸವಣ್ಣನೇ ಪ್ರಾಣವಾಗಿ ಮಾಡಿಕೊಂಡಂತಹ ಮಡಿವಾಳ ಮಾಚಿದೇವರು ಬಟ್ಟೆ ತೊಳಿತಾ ಇದ್ರು. ಅಲ್ಲಿಗೆ ಹೋದ್ರು. ಶರಣ್ರೆ, ತಾವು ಬಸವಣ್ಣವ್ರಿಗೆ ಬಹಳ ಪ್ರೀತಿ ಪಾತ್ರರಂತೆ. ಹೌದ್ರಿ, ಆ ತಂದೆ ಬಹಳ ಕರುಣಾ ಹೃದಯಿ, ನಮ್ಮೆಲ್ಲರನ್ನ ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಹೌದು, ನಾವು ಪ್ರೀತಿ ಪಾತ್ರರು. ಹಾಗಾದ್ರೆ ನೀವು ಅನುಭವ ಮಂಟಪ, ಅವರ ಮನೆ ಒಳಗಿರುವ ಪೂಜಾ ಗೃಹ ಎಲ್ಲ ನೋಡಿದ್ದೀರಾ? ಎಲ್ಲಾ ನೋಡಿದೀವ್ರಿ, ಯಾವ್ದು ಒಳಗೂ ಹೊರಗೂ ಅವರಲ್ಲಿ ಇಲ್ವೇ ಇಲ್ಲ. ಹಾಗಾದ್ರೆ ಬಸವಣ್ಣನವರು ದಿನಾ ಪೂಜೆ ಆದ್ಮೇಲೆ ಒಂದು ಮಾಯಾದಂಡವನ್ನ ಇಟ್ಟುಕೊಂಡು ಅದನ್ನ ಕುಟ್ಟಿ ಸಾಕಷ್ಟು ಬಂಗಾರ, ಹಣ, ಕಾಸು ಎಲ್ಲಾ ತಗೊಳ್ತಾರಂತಲ್ಲ. ಆ ಕಟ್ಟಿಗೆನ ಎಲ್ಲಿರ್ತಾರೆ ಜಾಗ ಗೊತ್ತೋ ನಿಮ್ಗೆ ಕೇಳ್ತಾ ಇದ್ದಾರೆ. ಆವಾಗ ಮಡಿವಾಳ ಮಾಚಿದೇವ್ರು ಹೇಳಿದ್ರು, ಸಾಯಂಕಾಲ ಸೂರ್ಯಾಸ್ತ ಆದ್ಮೇಲೆ ನಮ್ಮ ಮನೆ ಕಡೆ ಬನ್ನಿ, ನಾ ಹೇಳ್ತೇನೆ ಅಂತಂದ್ರು. ಇದೇನಿದು ವಿಚಿತ್ರ, ಒಳ್ಳೆ ರೆಕಾರ್ಡೆಡ್ ಟೇಪ್ ಹೇಳ್ದಂಗೆ ಹೇಳ್ತಾ ಇದಾರಲ್ಲ. ಅದೇ ಮಾತು ಅವರೇ ಹೇಳಿದ್ರು, ಇವರೇ ಹೇಳಿದ್ರು. ಸರಿ ನೋಡೋಣ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಊರೊಳಕ್ ಹೋದ್ರು. ಅಲ್ಲಿ ಒಬ್ಬ ನೇಕಾರ ಸಂಕಣ್ಣ, ಅವನು ನೇಯ್ಗೆ ಕಾಯಕದ ಶರಣ. ಅವನ ಮನೆಯಲ್ಲಿ ಕುಳಿತುಕೊಂಡು ಮಧ್ಯಾಹ್ನ ಬಟ್ಟೆ ನೇಯ್ತಾ ಇದ್ದ. ಹೋಗಿ ಇದೇ ಪ್ರಶ್ನೆಯನ್ನ ಕೇಳಿದ್ರು. ಅವ್ರು ಹೇಳಿದ್ರು, ನೋಡಿ ಶರಣ್ರೆ, ಬಂದಿದ್ದೀರಾ ನೀವೆಲ್ಲ ಸ್ನಾನ, ಪೂಜೆ, ಪ್ರಸಾದ ಮಾಡ್ಕೊಳ್ಳಿ, ಹೋಗಿ ಕಲ್ಯಾಣ ಪಟ್ಟಣವನ್ನೆಲ್ಲ ನೋಡ್ಕೊಂಡ್ ಬನ್ನಿ, ಸೂರ್ಯಾಸ್ತ ಆದ್ಮೇಲೆ ನಾನು ಹೇಳ್ತೇನೆ ಅಂತಂದ. ಅವ್ರಿಗೆ ಆಶ್ಚರ್ಯ ಆಯ್ತು. ಓ, ಇದು ಬಹಳ ಗುಟ್ಟಿನ ಸಂಗತಿ ಇರಬೇಕು, ಅದಕ್ಕೆ ಸೂರ್ಯಾಸ್ತ ಆದ್ಮೇಲೆ ಹೇಳ್ತೇವೆ ಅಂತ ಎಲ್ಲಾರು ಗುಟ್ಟಾಗಿ ಹೇಳ್ತಾ ಇದ್ದಾರೆ ಅನ್ಕೊಂಡು, ಸರಿ ಸಾಯಂಕಾಲ ಮಡಿವಾಳ ಮಾಚಿದೇವ್ರನ್ನೇ ಭೇಟಿಯಾಗೋಣ, ಅವರೇ ಬಸವಣ್ಣನವರಿಗೆ ಬಹಳ ಆಪ್ತರು ಅಂತ ಅವ್ರ ಮನೆಗೆ ಹೋದ್ರು. ಮಾಚಿದೇವರು ಬರಮಾಡ್ಕೊಂಡ್ರು. ಅಲ್ಲ,
ನಾವು ಬೆಳಗ್ಗೆಯಿಂದ ಈ ಪ್ರಶ್ನೆಯನ್ನ ಎಲ್ಲರಿಗೂ ಕೇಳಿದ್ರು ಕೂಡ ಎಲ್ಲರೂ ಒಂದೇ ಉತ್ತರ ಕೊಡ್ತಾ ಇದ್ದಾರೆ, ಒಬ್ರಿಗೊಬ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾತಾಡ್ಕೊಂಡಿದ್ದಾರೆ ಅನ್ನೋ ಹಾಗೆ. ಹೋಗ್ಲಿ, ಈಗಾದ್ರೂ ನಮ್ಗೆ ಸತ್ಯ ಸಂಗತಿಯನ್ನ ಹೇಳ್ತೀರಾ? ಆಗ ಮಾಚಿದೇವ್ರಂದ್ರು, ಹಾಗಾದ್ರೆ ಈ ಮೂವರು ಒಂದೇ ತರ ಉತ್ತರ ಕೊಟ್ರು, ನಿಮ್ಗೆ ಇನ್ನೂ ಇದ್ರ ಗುಟ್ಟು ಅರ್ಥ ಆಗ್ಲೇ ಇಲ್ವೇ ಅಂತ ಕೇಳಿದ್ರು. ಓ ಇಲ್ಲ ಇಲ್ಲ, ಇನ್ನೂ ಅರ್ಥ ಆಗಿಲ್ಲ. ಆ ಶರಣ ಹೇಳ್ತಾ ಇದ್ದಾನೆ, ನೀವು ತಿಳ್ಕೊಂಡಿದ್ದೀರಿ ಬಸವಣ್ಣನವರು ಮಾಯಾದಂಡವನ್ನ ಕುಟ್ಟಿ ಬಡಿದು ಅದರ ಮುಖಾಂತರವಾಗಿ ಈ ಸಂಪತ್ತನ್ನ ತೆಗೆದುಕೊಳ್ತಾರೆ ಅಂತ ತಿಳ್ಕೊಂಡಿದ್ದೀರಲ್ಲ, ಅದು ನಿಮ್ಮ ತಪ್ಪು ಕಲ್ಪನೆ. ಅಂತ ಯಾವ ಮಾಯಾದಂಡವೂ ಕೂಡ ಶರಣರಲ್ಲಿ ಇಲ್ಲ. ಯಾವ ಒಂದು ಮಾಯಾದಂಡ ಇಲ್ಲಿದೆ ಅಂದ್ರೆ ಕಾಯಕವೇ ಕೈಲಾಸ ಅಂತ ತಿಳಿದುಕೊಂಡು ಎಲ್ಲ ಶರಣರು ತನು ಮುಟ್ಟಿ ಮನ ಮುಟ್ಟಿ ದುಡಿತಾರಲ್ಲ, ಅದೇ ಮಾಯಾದಂಡ. ಆ ಮಾಯಾದಂಡದಿಂದಲೇ ಇಷ್ಟೆಲ್ಲಾ ಸಮೃದ್ಧಿ ಸಾಧ್ಯವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಟ್ಟೆ ಮುರಿಯೋ ಹಾಗೆ ದುಡಿತಾನೆ, ಕಷ್ಟಪಟ್ಟು ದುಡಿತಾನೆ, ಸಂತೃಪ್ತಿಯಾದ ಜೀವನವನ್ನ ನಡೆಸ್ತಾ ಇದ್ದಾನೆ. ನಾವು ಮಧ್ಯಾಹ್ನ ಯಾಕೆ ಉತ್ತರ ಕೊಡ್ಲಿಲ್ಲ ನಿಮಗೆ ಗೊತ್ತಾಗ್ಲಿಲ್ವಾ? ನೋಡಿ, ನಾವು ಕಾಯಕವನ್ನು ಮಾಡುವಂತ ಸಮಯದಲ್ಲಿ ಇಂತ ಹರಟೆಗಳನ್ನ ಚರ್ಚೆಗಳನ್ನ ಮಾಡೋಕ್ ಹೋಗಲ್ಲ. ಕಾಯಕ ಮಾಡೋ ಸಮಯದಲ್ಲಿ ಕಾಯಕವನ್ನೇ ಮಾಡ್ತೇವೆ, ದಾಸೋಹ ಮಾಡೋ ಸಮಯದಲ್ಲಿ ಅದನ್ನೇ ಮಾಡ್ತೇವೆ, ಪೂಜೆ ಮಾಡೋ ಸಮಯದಲ್ಲಿ ಅದನ್ನೇ ಮಾಡ್ತೇವೆ, ಶರಣರ ಅನುಭವಗೋಷ್ಠಿಗೆ ಹೋದಾಗ ಅದನ್ನೇ ಮಾಡ್ತೇವೆ. ಆದ್ದರಿಂದ ನಾವು ಕಾಯಕ ಮಾಡುವ ವೇಳೆಯಲ್ಲಿ ನೀವು ಬಂದು ಈ ಪ್ರಶ್ನೆಯನ್ನು ಕೇಳಿದಾಗ ನಾನು ಇದಕ್ಕೆಲ್ಲ ಉತ್ತರ ಕೊಡ್ತಾ ಕೂತಿದ್ರೆ ನನ್ನ ಕಾಯಕಕ್ಕೆ ಚ್ಯುತಿ ಬರ್ತಿತ್ತು. ಅದಕ್ಕಾಗಿ ಸೂರ್ಯಾಸ್ತ ಆದ್ಮೇಲೆ ಬನ್ನಿ ಅಂದ್ರೆ ಏನರ್ಥ? ನನ್ನ ಕಾಯಕದ ಸಮಯ ಮುಗಿದ ಮೇಲೆ ಬನ್ನಿ, ಅದು ಅನುಭವಗೋಷ್ಠಿಯ ಸಮಯ, ಆಗ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿದ್ದು. ಹೇಗೆ ಪ್ರಾಮಾಣಿಕವಾಗಿ ಮಾಡುವ ಶರಣರ ಕಾಯಕ ಅದುವೇ ಮಂತ್ರದಂಡ. ಅದರಿಂದಲೇ ಈ ದೇಶದಲ್ಲಿ ಸಮೃದ್ಧಿ, ಸಂತೃಪ್ತಿ, ಸುವಿಧಾನ ಅದೆಲ್ಲ ಸಾಧ್ಯವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಶರಣರಲ್ಲಿ ಇಂತಹ ಒಂದು ಆದರ್ಶದ ಬದುಕು ಅಳವಟ್ಟದಕ್ಕೆ ಮುಖ್ಯ ಕಾರಣರು ಯಾರು ಅಂದ್ರೆ ಗುರು ಬಸವಣ್ಣನವರು. ಅವರು ಕೊಟ್ಟಂತಹ ಹಲವಾರು ತತ್ವಗಳೇ ಇಂತಹ ಒಂದು ಕಲ್ಯಾಣ ರಾಜ್ಯವನ್ನ ಅವರು ಭೂಮಿಯ ಮೇಲೆಯೇ ಕಟ್ಟಿ ಕನಸನ್ನ ನನಸು ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನುವಂತಹ ಮಾತನ್ನ ನಾವೀಗ ತಿಳಿದುಕೊಳ್ಳೋಣ. ಇನ್ನ ಒಂದು ಮಾತನ್ನ ಪ್ರಾರಂಭದಲ್ಲಿಯೇ ನಾವು ಅರ್ಥ ಮಾಡ್ಕೊಳ್ಳೋಣ. ಏನದು ಅಂತಂದ್ರೆ, ಈ ಮರ್ತ್ಯ ಅನ್ನುವಂತಹದ್ದು ಕರ್ತಾರನ ಕಮ್ಮಟ. ಈ ಬಗ್ಗೆ ಸಾಕಷ್ಟು ವಚನಗಳನ್ನು ಕುರಿತು ನಾವು ಅಧ್ಯಯನ ಮಾಡಬಹುದು. ಮರ್ತ್ಯಲೋಕವೆಂಬುದಿದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ಈ ವಚನ ಏನನ್ನ ನಮಗೆ ಕಲಿಸಿಕೊಡ್ತಾ ಇದೆ ಅಂತ ಹೇಳಿದ್ರೆ, ಈ ಜಗತ್ತು ಕರ್ತಾರನ ಕಮ್ಮಟ, ಪರಮಾತ್ಮನ ಅದ್ಭುತವಾದಂತ ಒಂದು ಸೃಷ್ಟಿ. ಇದನ್ನ ನಾವು ದೈವೀಮಯವಾಗಿ ಮಾಡಬೇಕು. ಇದರ ತುಂಬಾ ಅಸತ್ತು ತುಂಬಿದೆ ಅಂತ ತಿಳಿದುಕೊಂಡು ಸತ್ತನ್ನ ಹುಡುಕಿಕೊಂಡು ಎಲ್ಲಿಯೋ ಹೋಗಬೇಕಾಗಿಲ್ಲ. ಇಲ್ಲೆಲ್ಲ ಅವಿದ್ಯೆ ತುಂಬಿದೆ ಅಂತ ತಿಳ್ಕೊಂಡು ವಿದ್ಯೆಯನ್ನ ಹುಡುಕಿಕೊಂಡು ನಾವು ಎಲ್ಲೋ ಹೋಗಬೇಕಾಗಿಲ್ಲ. ಗೊತ್ತಾಯ್ತೆ? ಇಲ್ಲಿ ಕತ್ತಲೆ ತುಂಬಿದೆ ಅಂತ ತಿಳಿದುಕೊಂಡು ಬೆಳಕನ್ನ ಹುಡುಕಿಕೊಂಡು ಎಲ್ಲಿಯೋ ಹೋಗಬೇಕಾಗಿಲ್ಲ. ಒಂದು ವೇಳೆ ಇಲ್ಲಿ ಅಸತ್ತು, ಕತ್ತಲೆ, ಅಜ್ಞಾನ ತುಂಬಿದ್ದರೆ ಇವುಗಳನ್ನ ನಾಶ ಮಾಡುವಂತಹ ತತ್ವಗಳಾದಂತಹ ಸತ್ತನ್ನ, ವಿದ್ಯೆಯನ್ನ, ಬೆಳಕನ್ನ ಇಲ್ಲಿಗೆ ಅವತರಣ ಮಾಡಿ ಇವುಗಳನ್ನ ದೈವೀಕರಣಗೊಳಿಸಬೇಕು. ಇದು ಬಹಳ ದೊಡ್ಡದಾದಂತಹ ಒಂದು ಸಿದ್ಧಾಂತ. ಏಕೆಂದ್ರೆ ಭಾರತೀಯರಲ್ಲಿ ಬಹಳಷ್ಟು ಜನ ಜೀವನವನ್ನ ನಿರಾಕರಿಸಿದರು. ಈ ಜಗತ್ತನ್ನ ಮಾಯೆ ಅಂತ ಕರೆದ್ರು, ಹೇಯ ಅಂತ ಕರೆದ್ರು. ಈ ಜಗತ್ತನ್ನ ನಿಕೃಷ್ಟವಾಗಿ ಕಂಡ್ರು. ಜಗತ್ತಿನ ಜೀವನಕ್ಕೆ ಕಾಸಿನ ಬೆಲೆಯನ್ನೂ ಕೊಡ್ಲಿಲ್ಲ. ಸತ್ತ ನಂತರದ ಬದುಕಿಗೆ ಕೆಲವರು ಮಹತ್ವವನ್ನ ಕೊಟ್ಟರೆ, ಇನ್ನ ಕೆಲವರು ಕೇವಲ ನಾವು ಸಮಾಧಿ ಸ್ಥಿತಿಯಲ್ಲಿ ಕುಳಿತುಕೊಂಡು ಯಾವ ಆನಂದವನ್ನ ಪಡಿತೇವೋ ಆ ಆನಂದವೇ ಪರಮೋಚ್ಚವಾದ ಆನಂದ. ಇದನ್ನ ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಈ ಮೃಣ್ಮಯವಾದಂತಹ ಸೃಷ್ಟಿ ಇದರ ಪರಿವರ್ತನೆಗೆ ನಾವು ಪ್ರಯತ್ನ ಮಾಡುವಂತಹದ್ದು ನಿಷ್ಪ್ರಯೋಜಕ ಅನ್ನುವಂತ ಭಾವನೆಯನ್ನ ತಾಳಿದ್ರು. ಆದ್ರೆ ಬಸವಣ್ಣನವರು ಹಾಗೆ ತಿಳ್ಕೊಳ್ಳಿಲ್ಲ. ಈ ಜಗತ್ತು ಮಾಯೆಯಲ್ಲ, ಇದು ಮಿಥ್ಯವಲ್ಲ, ಹೇಯವಲ್ಲ, ಶಿವನ ಲೀಲಾರಂಗ, ಕರ್ತಾರನ ಕಮ್ಮಟ, ಪರಮಾತ್ಮನ ಲೀಲಾ ವಿನೋದದ ಭೂಮಿ. ಇದು ನಮ್ಮಂತಹ ಎಲ್ಲ ಆತ್ಮರುಗಳನ್ನು ಪರಿಪಕ್ವಗೊಳಿಸುವಂತಹ ಒಂದು ಸಾಧನಾರಂಗ. ಇಲ್ಲಿ ಪರಿಪಕ್ವಗೊಂಡರೆ ಮಾತ್ರ ಪರಮಾತ್ಮನ ಮೆಚ್ಚುಗೆಯನ್ನು ಗಳಿಸಲಿಕ್ಕೆ ಸಾಧ್ಯ ಅಂತ ತಿಳಿದುಕೊಂಡು ಬಸವಣ್ಣನವರು ಏನನ್ನ ಬೋಧನೆ ಮಾಡಿದ್ರು? ಲೈಫ್ ಅಫರ್ಮೇಶನ್ ಅಂಡ್ ವರ್ಲ್ಡ್ ಅಫರ್ಮೇಶನ್. ಈ ಜಗತ್ತಿನ ಮತ್ತು ಜೀವನದ ಮಹತ್ವವನ್ನ ಕುರಿತು ಅವರು ಪ್ರತಿಪಾದನೆ ಮಾಡಿದರು. ಗೊತ್ತಾಯ್ತಲ್ಲ? ಕೇವಲ ಈ ಜಗತ್ತಿನ ಸತ್ಯ ಇದರ ಪ್ರತಿಪಾದನೆಯನ್ನ ಮಾತ್ರ ಮಾಡಲಿಲ್ಲ. ಪರಮಾತ್ಮ ಕೊಟ್ಟಿರುವ ಈ ಜಗತ್ತನ್ನ ನಾವು ದೈವೀಮಯವಾಗಿ ರೂಪಿಸಬೇಕು. ಡಿವೈನ್ ವ್ಯಾಲ್ಯೂಸ್,
ದೈವಿ ಮೌಲ್ಯಗಳಿಂದ ಈ ಜಗತ್ತನ್ನ ಪರಿಪೂರ್ಣಗೊಳಿಸಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ಅವರು 3 ಮೌಲ್ಯಗಳನ್ನ ಬೋಧನೆ ಮಾಡಿದ್ರು. ಏನೇನು ಮೌಲ್ಯಗಳು? ಮಟೀರಿಯಲ್ ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್, ಸ್ಪಿರಿಚುವಲ್ ವ್ಯಾಲ್ಯೂಸ್. ಭೌತಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು, ಆಧ್ಯಾತ್ಮಿಕ ಮೌಲ್ಯಗಳು. ಭೌತಿಕ ಮೌಲ್ಯಗಳಿಂದ ಅಥವಾ ಈ ನಾವು ಪಡೆಯುವಂತಹ ಲೌಕಿಕವಾದ ಮೌಲ್ಯಗಳಿಂದ ಲೋಕದಲ್ಲಿ ಒಂದು ಸಮೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯ. ಆಮೇಲೆ ನೈತಿಕ ಮೌಲ್ಯಗಳಿಂದ ಜೀವನದಲ್ಲಿ ಸಂತೋಷವನ್ನ, ಸಮಾಧಾನವನ್ನ, ಸಂತೃಪ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಮೌಲ್ಯಗಳಿಂದ ಆತ್ಯಂತಿಕವಾದ ಸುವಿಧಾನವನ್ನ, ಆನಂದವನ್ನ, ಬ್ಲಿಸ್ ಅನ್ನ ಪಡೆಯಲಿಕ್ಕೆ ಸಾಧ್ಯ ಅಂತ ತಿಳಿದುಕೊಂಡು ಅವರು ಕಟ್ಟಿದ ಕಲ್ಯಾಣ ರಾಜ್ಯದಲ್ಲಿ ಮಟೀರಿಯಲ್ ಡೆವಲಪ್ಮೆಂಟ್, ಭೌತಿಕವಾದ ಸಮೃದ್ಧಿ, ಮಾರಲ್ ಅಪ್ಲಿಫ್ಟ್ಮೆಂಟ್, ನೈತಿಕವಾದಂತ ಉದ್ಧಾರ, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್, ಆಧ್ಯಾತ್ಮಿಕವಾದ ಉತ್ಥಾನ, ಈ 3 ಸಾಧನೆಗೆ ಅವರು ಬಹಳ ಮಹತ್ವವನ್ನ ಕೊಟ್ರು. ಗೊತ್ತಾಯ್ತಲ್ಲ? ಕಲ್ಯಾಣ ರಾಜ್ಯ ಈ 3 ಮೌಲ್ಯಗಳಿರ್ಬೇಕು. ಯಾಕೆಂದ್ರೆ ನಾವು ನೋಡ್ತೇವೆ, ಕೇವಲ ಹೊಟ್ಟೆ ತುಂಬಾ ಅನ್ನ, ಮೈ ತುಂಬಾ ಬಟ್ಟೆ, ಅವರಿಗೆ ರೋಗ ರುಜಿನಗಳಿಗೆ ಬೇಕಾದ ಔಷಧಿ ಇಷ್ಟು ಕೊಟ್ಟು ಬಿಟ್ರೆ ಸಾಕು, ಒಂದು ಸುಖಿ ರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ತಿಳಿದುಕೊಂಡು ರಷ್ಯಾದ ಕಮ್ಯುನಿಸ್ಟ್ ವಾದಿಗಳು ನಂಬಿದ್ರು. ಆದ್ರೆ ಇತ್ತೀಚೆಗೆ ಜಗತ್ತಿಗೆ ಗೊತ್ತಾಯಿತು, ಈ ಕಮ್ಯುನಿಸ್ಟರಿಗೂ ಗೊತ್ತಾಯಿತು, ಗೋರ್ಬಚೇವ್ನಂತ ವ್ಯಕ್ತಿಗಳಿಗೂ ಗೊತ್ತಾಯಿತು, ಕೇವಲ ಅನ್ನವನ್ನು ಕೊಡುವುದರಿಂದ, ಉಪಜೀವನದ ವಿದ್ಯೆಯನ್ನು ಕೊಡುವುದರಿಂದ, ಮೈ ತುಂಬಾ ಬಟ್ಟೆಯನ್ನು ಕೊಡುವುದರಿಂದ, ಅವರ ರೋಗ ರುಜಿನಗಳಿಗೆ ಔಷಧ ಕೊಡೋದ್ರಿಂದ, ಇದರಿಂದಲೇ ಒಬ್ಬ ಮನುಷ್ಯ ಸಂಪೂರ್ಣ ಸುಖಿಯಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದುಕೊಂಡು ಈಗ ಇಲ್ಲಿಯವರೆಗೂ ಕಬ್ಬಿಣದ ತೆರೆಯಾಗಿದ್ದಂತಹ ರಷ್ಯಾ ದೇಶಕ್ಕೆ ಹೊಸ ವಿಚಾರಗಳನ್ನು ಒಳಗೆ ಬಿಡ್ತಾ ಇದ್ದಾರೆ ಅವರು. ಇದೊಂದು ದೊಡ್ಡ ಪರಿವರ್ತನೆ, ಜಾಗತಿಕ ಪರಿವರ್ತನೆ. ಈ ತತ್ವವನ್ನ ಬಸವಣ್ಣನವರು ಅಂದೇ ಗುರುತಿಸಿದರು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು? ಕೇವಲ ಭೌತಿಕವಾದ ಸಮೃದ್ಧಿಯನ್ನಷ್ಟೇ ಕೊಟ್ರೆ ಸಾಲದು, ನೈತಿಕವಾದಂತಹ ಸಂತೋಷವನ್ನಷ್ಟೇ ಕೊಟ್ರೆ ಸಾಲದು, ಆಧ್ಯಾತ್ಮಿಕ ಸುವಿಧಾನವನ್ನು ಕೊಟ್ಟರೆ ಮಾತ್ರ ಮನುಷ್ಯ ತನ್ನ ಹುಡುಕಾಟವನ್ನು ನಿಲ್ಲಿಸಿ ಸಂಪೂರ್ಣ ಸಂತೃಪ್ತಿಯನ್ನು ಹೊಂದುತ್ತಾನೆ ಅನ್ನೋದನ್ನ ಅವರು ಆ ಹೊತ್ತೇ ಕಂಡುಕೊಳ್ತಾ ಇದ್ದಾರೆ. ಅದಕ್ಕಾಗಿ ಏನ್ ಮಾಡಿದ್ರು? ಹಲವಾರು ಮೌಲ್ಯಗಳನ್ನ ಬೋಧೆ ಮಾಡಿ ಈ ಜಗತ್ತಿನಲ್ಲಿಯೇ ನಾವು ಅಂತಹ ಒಂದು ಕಲ್ಯಾಣ ರಾಜ್ಯವನ್ನ, ದೈವಿ ರಾಜ್ಯವನ್ನ ಕಟ್ಟೋಣ. ನಮ್ಮ ಮನಸ್ಸಿನಲ್ಲಿ ಅದನ್ನ ಕಟ್ಟಿಕೊಳ್ಳೋಣ, ನಮ್ಮ ಮನೆಯಲ್ಲಿ ಕಟ್ಟೋಣ, ನಮ್ಮ ಸುತ್ತಲೂ ಇರುವ ಸಮಾಜದಲ್ಲಿಯೇ ಕಲ್ಯಾಣ ರಾಜ್ಯವನ್ನ ಕಟ್ಟೋಣ. ಈ ಮರ್ತ್ಯಲೋಕದಲ್ಲಿ ಕಟ್ಟಿ ಇದನ್ನ ಸುಖದ, ಶಾಂತಿಯ, ಸಮಾಧಾನದ, ಸಂತೃಪ್ತಿಯ, ಸುವಿಧಾನದ ಬೀಡನ್ನಾಗಿ ಮಾಡೋಣ ಅನ್ನೋದನ್ನ ಬಸವಣ್ಣನವರು ಸಾರಿ ಸಾರಿ ಹೇಳಿದ್ರು. ಹೀಗೆ ಅವರು ಮರ್ತ್ಯಲೋಕದಲ್ಲಿಯೇ ಇಂತಹ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಲಿಕ್ಕೆ ಬಳಸಿಕೊಂಡಂತಹ ಸೂತ್ರಗಳು ಯಾವರಿ ಅಂದ್ರೆ ಅವೇ ಪಂಚ ಆಚಾರಗಳು. ಯಾವುವು? ಪಂಚ ಆಚಾರಗಳು. ಪಂಚ ಆಚಾರಗಳು ಯಾವುವು ಅಂತ ನಿಮಗೆ ಗೊತ್ತಿದ್ರೆ ಬೇಕಾದ್ರೆ ಸ್ವಲ್ಪ ಹೇಳ್ರಿ. ಮೊದಲನೇದು ಯಾವುದು? ಲಿಂಗಾಚಾರ. ಮೊದಲು ಬರೀ ಶಬ್ದಗಳು ಹೇಳ್ಬಿಡ್ರಿ, ಆಮೇಲೆ ಅದ್ರ ಅರ್ಥನ ಹೇಳ್ತೇನೆ. ಲಿಂಗಾಚಾರ. ಎರಡನೇದು ಸದಾಚಾರ. ಮೂರನೇದು ಶಿವಾಚಾರ. ನಾಲ್ಕನೇದು ಭೃತ್ಯಾಚಾರ. ಐದನೇದು ಗಣಾಚಾರ. ಹೀಗೆ 5 ಆಚಾರಗಳನ್ನ ಬಸವಣ್ಣನವರು ಕೊಟ್ರು. ಆಚಾರ ಅಂದ್ರೆ ಏನ್ರಿ ಅಂದ್ರೆ ಅಲ್ಲಿಯವರೆಗೂ ನಮ್ಮನ್ನು ಕರೆದುಕೊಂಡು ಹೋಗುವಂತ ಕ್ರಿಯೆ ಯಾವುದೋ ಅದು ಆಚಾರ. ಅಂದರೆ ಪರಮಾತ್ಮನವರೆಗೂ ಈ ಕ್ರಿಯೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಅದಕ್ಕೆ ಈ ಮರ್ತ್ಯಲೋಕದ ಜೀವನವನ್ನು ಅದು ಸಾಧನವಾಗಿ ಮಾಡಿಕೊಳ್ತಾ ಇದೆ. ಗೊತ್ತಾಯ್ತೆ? ಸರಿ, ಈ 5 ಆಚಾರಗಳನ್ನ ನಾವು ಸ್ವಲ್ಪ ಬಿಡಿಸ್ಬಿಟ್ಟು ನೋಡೋಣ. ಒಂದನೇದು ಲಿಂಗಾಚಾರ ಅಂತಂದ್ರೆ ಏನ್ರಿ ಅಂದ್ರೆ ಬಿಲೀಫ್ ಇನ್ ಒನ್ ಓನ್ಲಿ ಗಾಡ್ ಅಂಡ್ ವರ್ಷಿಪಿಂಗ್ ಹಿಮ್ ಇನ್ ಒನ್ ಓನ್ಲಿ ಫಾರಂ. ದೇವನೊಬ್ಬನೇ ಅಂತ ಹೇಳಿ ಒಬ್ಬನೇ ಆದಂತ ದೇವನನ್ನ ನಂಬಿ ಆ ಒಬ್ಬನೇ ದೇವನನ್ನ ಒಂದೇ ಆಕಾರದಲ್ಲಿ ಪೂಜಿಸುವುದು ಆವುದೋ ಅದು ಲಿಂಗಾಚಾರ. ಕಾನ್ಸಿಸ್ಟೆಂಟ್ ಮಾನೋಥಿಸಮ್ ಅಂತ ಇದಕ್ಕೆ ಕರೀತಾರೆ. ಏನಂತಾರೆ? ಕಾನ್ಸಿಸ್ಟೆಂಟ್ ಮಾನೋಥಿಸಮ್, ಅಖಂಡವಾದಂತ ಏಕದೇವೋಪಾಸನೆ, ಬಹಳ ಮಹತ್ವಪೂರ್ಣವಾದ್ದು. ಎರಡನೇದು ಸದಾಚಾರ. ಅಂದರೆ ಇದು ಇಕನಾಮಿಕ್ ಈಕ್ವಾಲಿಟಿ, ಆರ್ಥಿಕವಾದಂತ ಸಮಾನತೆ, ಎರಡನೇ ಸೂತ್ರ. ಮೂರನೇದು ಶಿವಾಚಾರ, ಅಂದರೆ ಸಾಮಾಜಿಕವಾದಂತ ಸಮಾನತೆ. ಶಿವಾಚಾರ ಅಂದ್ರೆ
ಸಾಮಾಜಿಕ ಸಮಾನತೆ, ಇದರ ಒಳಗೆ ಧಾರ್ಮಿಕ ಸಮಾನತೆ ಕೂಡ ಬರುತ್ತೆ. ಶಿವಾಚಾರ ಅಂತಂದ್ರೆ ಏನ್ರಿ ಅಂದ್ರೆ ಸೋಷಿಯೋ ರಿಲಿಜಿಯಸ್ ಈಕ್ವಾಲಿಟಿ ಅಂತ. ಆಮೇಲೆ ನಾಲ್ಕನೇದು ಯಾವುದ್ರಿ ಅಂತಂದ್ರೆ ಗಣಾಚಾರ. ಗಣಾಚಾರ ಅಂದ್ರೆ ಫೈಟಿಂಗ್ ಅಗೈನ್ಸ್ಟ್ ದ ಈವಿಲ್ಸ್, ಅಂದ್ರೆ ತತ್ವನಿಷ್ಠೆ, ಒಂದು ತತ್ವಕ್ಕೆ ವ್ಯಕ್ತಿ ಬದ್ಧನಾಗುವಂತಹದ್ದು. ಐದನೇದು ಭೃತ್ಯಾಚಾರ, ಅಂದರೆ ವ್ಯಕ್ತಿ ಸೋಷಿಯಲ್ ಸರ್ವಿಸ್ ಮಾಡುವಂತಹದ್ದು, ಸಮಷ್ಟಿಯ ಸೇವೆಯನ್ನ ಮಾಡುವಂತಹದ್ದು. ಈ 5 ಅತಿ ಮಹತ್ವದ ಆಚಾರಗಳು ಅನ್ನೋದನ್ನ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಇದರ ಸಹಾಯದಿಂದಲೇ ಬಸವಣ್ಣನವರು ಒಂದು ಸಮೃದ್ಧವಾದಂತ ರಾಷ್ಟ್ರವನ್ನ ಕಟ್ಟಿ ತೋರಿಸಿದ್ರು, ಆದರ್ಶ ಸಮಾಜವನ್ನ, ಶರಣ ಸಮಾಜವನ್ನ ಕಟ್ಟಿ ತೋರಿಸಿದ್ರು, ಮತ್ತು ಈ ಮರ್ತ್ಯವನ್ನ ಅತ್ಯಂತ ಮಂಗಲಮಯವಾಗಿ ದೇವರು ಒಪ್ಪುವ ರೀತಿಯಲ್ಲಿ ಇದನ್ನ ಮಾರ್ಪಡಿಸಬೇಕು ಅನ್ನುವುದನ್ನ ಅವರು ತೋರಿಸಿದ್ರು. ಈ ಪಂಚಾಚಾರಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಬಸವಾಯಿಸಂ ಅಥವಾ ಬಸವ ಸಿದ್ಧಾಂತ ಹೇಗೆ ರೂಪುಗೊಳ್ಳುತ್ತಪ್ಪ ಅಂತಂದ್ರೆ, ಮಾರ್ಕ್ಸಿಸಂ ಪ್ಲಸ್ ಬುದ್ಧಿಸಂ ಪ್ಲಸ್ ಗಾಂಧಿಯಿಸಂ ಪ್ಲಸ್ ಅರಬಿಂದೋಯಿಸಂ ಇಸ್ ಈಕ್ವಲ್ ಟು ಬಸವಾಯಿಸಂ. ಹೇಗೆ ಅಂದ್ರೆ, ಕಾರ್ಲ್ ಮಾರ್ಕ್ಸನು ಈ ಜಗತ್ತಿನಲ್ಲಿ ಒಂದು ಸಮೃದ್ಧಿ ಇರಬೇಕು, ಇಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಜೀವಿಯೂ ಕೂಡ ಯಾವುದೇ ರೀತಿಯ ವಂಚನೆ ಇಲ್ಲದೆ ಹೊಟ್ಟೆ ತುಂಬಾ ಉಣ್ಣಬೇಕು, ಕಣ್ತುಂಬ ನಿದ್ರಿಸಬೇಕು, ಒಳ್ಳೆ ಆಶ್ರಯದಲ್ಲಿರಬೇಕು ಅನ್ನುವಂತಹ ಶಾರೀರಿಕವಾದಂತಹ ಸುಖ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನ ತನ್ನ ಸಾಮ್ಯವಾದದಲ್ಲಿ ಪ್ರತಿಪಾದನೆ ಮಾಡಿದ. ಅದನ್ನ ಬಸವಣ್ಣನವರು ಕಾಯಕ ಸಿದ್ಧಾಂತದ ಮುಖಾಂತರ ಪ್ರತಿಪಾದನೆ ಮಾಡಿದ್ದಾರೆ. ಇನ್ನ ಕೇವಲ ಇದಷ್ಟೇ ಸಾಲದು ಅಂತ ತಿಳಿದುಕೊಂಡು ಬುದ್ಧ ಏನ್ ಮಾಡ್ತಾ ಇದ್ದಾನೆ, ಮಾನವತಾವಾದದ ತಳಹದಿಯ ಮೇಲೆ ರೂಪುಗೊಂಡಂತಹ ಆಧ್ಯಾತ್ಮವಾದವನ್ನ ಬೋಧನೆ ಮಾಡ್ತಾ ಇದ್ದಾನೆ. ಅದನ್ನು ಕೂಡ ಬಸವಣ್ಣನವರು ಅಹಿಂಸಾವಾದ, ಮಾನವೀಯತೆ ಮೂಲಕವಾಗಿ ಇಲ್ಲಿ ಬೋಧನೆ ಮಾಡಿದ್ದಾರೆ. ಮೂರನೇದಾಗಿ ಗಾಂಧೀಜಿಯವರು ರಾಷ್ಟ್ರಾಭಿಮಾನ, ನ್ಯಾಷನಲಿಸಂ, ಅಂದರೆ ನಾವು ರಾಷ್ಟ್ರವನ್ನು ಬಿಟ್ಟು ಬದುಕಲಾರೆವು ಅನ್ನೋದನ್ನ ಏನು ಬೋಧನೆ ಮಾಡಿದರೋ ಅದನ್ನ ಬಸವಣ್ಣನವರು ಕೂಡ ಭೃತ್ಯಾಚಾರದಲ್ಲಿ ಬೋಧನೆ ಮಾಡಿರೋದನ್ನ ನಾವು ಕಾಣ್ತೇವೆ. ಇನ್ನ ಅರವಿಂದೋಯಿಸಂ ಏನ್ ಹೇಳುತ್ತೆ ಅಂದ್ರೆ, ನಾವು ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕ ಸಂಸ್ಕಾರವನ್ನು ಕೊಡದ ಹೊರತು, ಇದೆಲ್ಲವನ್ನೂ ಕೂಡ ಡಿವೈನ್ ದೈವೀಕರಣ ಮಾಡದ ಹೊರತು ಈ ಬದುಕಿಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಈ ಎಲ್ಲಾ ತತ್ವಗಳನ್ನು ಕೂಡ ಒಟ್ಟುಗೂಡಿಸಿದಾಗ ಇದಕ್ಕೂ ಮಿಗಿಲಾಗಿ ಸಾರ ಸರ್ವಸ್ವವಾಗಿ ಬಸವ ತತ್ವ ರೂಪುಗೊಳ್ತಾ ಇದೆ. ಅದಕ್ಕಾಗಿ ಇಂತಹ ಪಂಚ ಆಚಾರಗಳನ್ನ ಸ್ವಲ್ಪ ವಿವರವಾಗಿ ಬಿಡಿ ಬಿಡಿಯಾಗಿ ನಾವು ತಿಳಿದುಕೊಳ್ಳೋಣ. ಮೊದಲನೆಯದು ಲಿಂಗಾಚಾರ. ಅಂದರೆ ಒಬ್ಬನೇ ಆದ ದೇವರಲ್ಲಿ ನಾವು ಅಖಂಡವಾದ ನಂಬಿಕೆಯನ್ನ ಇಟ್ಟುಕೊಳ್ಳುವುದು. ಈ ಲಿಂಗಾಚಾರ ಅಥವಾ ಕಾನ್ಸಿಸ್ಟೆಂಟ್ ಮಾನೋಥಿಯಿಸಂ ಏನಿದೆಯಲ್ಲ, ಇದು ಭಾರತ ದೇಶದಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಯಾಕೆ ಅಂದ್ರೆ ಇಲ್ಲಿ ಹರಗುತ್ತಿಂದು ಕರಗುವ ದೈವ, ಉರಿಯ ಕಂಡರೆ ಮುರುಟುವ ದೈವ, ಅವಸರ ಬಂದರೆ ಮಾರುವ ದೈವ, ಹೊಂದಿಕೆಯಾದರೆ ಹೂಳುವ ದೈವ, ಹಾಳು ಮುರಡಿಗಳಲ್ಲಿ, ಊರದಾರಿಗಳಲ್ಲಿ, ಕೆರೆಬಾವಿಗಳಲ್ಲಿ, ಚೌಪತ ಪಟ್ಟಣಗಳಲ್ಲಿ ಲೋಗರ ಬೇಡಿಕೊಂಡುಂಬುವಂತಹ ದೈವಗಳು, ಇಂಥ ಎಲ್ಲೋ ಕ್ಷುದ್ರ ದೇವತೆಗಳ ಕಲ್ಪನೆ, ಭಯಾನಕವಾದ ದೇವರುಗಳ ಕಲ್ಪನೆಯು ತುಂಬಿ ತುಳುಕುತ್ತಾ ಇರುವಂತಹ ಸನ್ನಿವೇಶದಲ್ಲಿ ಬಸವಣ್ಣನವರು ಕಟ್ಟುನಿಟ್ಟಾದ ಏಕದೇವೋಪಾಸನೆಯನ್ನ ಪ್ರತಿಪಾದನೆ ಮಾಡಿದ್ರು. ಅವರಿಗಿಂತಲೂ ಪೂರ್ವದಲ್ಲಿ ಬಂದಂತಹ ಬುದ್ಧ ಮತ್ತು ಮಹಾವೀರ ಏನ್ ಮಾಡಿದ್ರು, ಭಾರತೀಯರಲ್ಲಿ ರಕ್ತಗತವಾಗಿರುವ ಈ ಮೂಢ ದೇವತೆಗಳ ಕಲ್ಪನೆಯನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತಲೋ ಏನೋ ಅವರು ನಿರೀಶ್ವರವಾದಿಗಳಾಗೋಗ್ಬಿಟ್ರು. ಅಂದರೆ ಜಗತ್ತನ್ನ ನಿರ್ಮಾಣ ಮಾಡಿದ ಒಬ್ಬ ಕರ್ತನಿದ್ದಾನೆ ಅನ್ನುವಂತ ವಿಚಾರವನ್ನ ಅವರು ಪ್ರತಿಪಾದನೆ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಅಯ್ಯ, ನಿನಗೆ ಅರ್ಥವಾಗದೇ ಇರುವಂತಹ ವಿಚಾರ ಕುರಿತು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿನ್ನಲ್ಲಿ ಆತ್ಮ ಇದೆ, ಈ ಆತ್ಮದ ಸುಖವನ್ನ ಕಾಣು, ಆತ್ಮೋದ್ಧಾರವನ್ನ ಮಾಡಿಕೊ ಅಂತ ತಿಳ್ಕೊಂಡು ಅವರು ದೇವರನ್ನ ಕುರಿತು ಯಾವ ಮಾತುಗಳನ್ನು ಆಡ್ಲಿಕ್ಕೆ ಹೋಗದೆ ಅವರು ನಿರೀಶ್ವರವಾದಿಗಳಾದ್ರು. ಆದ್ರೆ ಬಸವಣ್ಣನವರು ನಿರೀಶ್ವರವಾದ ಈ ದೇಶದ ಜನಕ್ಕೆ ಹೊಂದಿಕೆಯಾಗುವುದಿಲ್ಲ ಅಂತ ತಿಳಿದುಕೊಂಡು ಏನ್ ಮಾಡಿದ್ರು, ಕಟ್ಟುನಿಟ್ಟಿನ ಸೇಶ್ವರವಾದಿಗಳಾದ್ರೂ ಕೂಡ ಒಬ್ಬನೇ ದೇವರನ್ನ ನಂಬಿ ಅವನನ್ನ ಅತ್ಯಂತ ಅಖಂಡವಾದ ನಿಷ್ಠೆಯಿಂದ ಪೂಜಿಸುವಂತಹ ತತ್ವವನ್ನ ಪ್ರತಿಪಾದನೆ ಮಾಡಿದ್ರು.
ಗೊತ್ತಾಯ್ತಲ್ಲ, ಇದು ಸಾಮಾನ್ಯವಾದಂತಹ ತತ್ವ ಅಲ್ಲ. ಇದರ ಬಗ್ಗೆ ನಾವು ಹೆಚ್ಚು ತಿಳಿದುಕೊಳ್ಳೋಣ. ಅದಕ್ಕೆ ಬಸವಣ್ಣನವರು ಕೊಟ್ಟಿರುವಂತಹ ಕೆಲವು ವಚನಗಳನ್ನು ನೋಡೋಣ. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ. ದೇವನೊಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ. ನಮ್ಮ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ. ಇದು ಬಹಳ ಮಹತ್ವದ ಮಾತು. ಯಾಕಂದ್ರೆ ಈ ಭಾರತೀಯ ಪುರಾಣಕಾರರು ತುಂಬಿದಂತಹ ಕಲ್ಪನೆಗಳಿಂದಾಗಿ ಬಹಳ ಜನ ತಿಳ್ಕೊಂಡಿರೋದೇನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಒಂದು ಸ್ವರ್ಗಲೋಕ ಅಂತಿದೆ, ಅಲ್ಲೊಬ್ಬ ಇಂದ್ರ ಅಂತಿದ್ದಾನೆ. ಈ ಹೆಂಗ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಇರ್ತಾವಲ್ಲ, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟೇ ಬೇರೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೇರೆ, ಅಬಕಾರಿ ಇಲಾಖೆ ಬೇರೆ, ಈ ರೀತಿಯಾದ ಡಿಪಾರ್ಟ್ಮೆಂಟ್ಗಳಿದ್ದು ಅದಕ್ಕೊಬ್ಬೊಬ್ಬ ಸಚಿವರು ಹೆಂಗಿರ್ತಾರೋ ಹಾಗೆ ಅಂತ ತಿಳ್ಕೊಂಡ್ಬಿಟ್ರು ಈ ಪುರಾಣಕಾರರು. ಗೊತ್ತಾಯ್ತಾ? ಇದನ್ನ ಬಸವಣ್ಣನವರು ನಿರಾಕರಿಸಿ ಏನ್ ಹೇಳಿದ್ರು, ಸ್ವರ್ಗಕ್ಕೊಬ್ಬ ದೇವರು, ನರಕಕ್ಕೊಬ್ಬ ದೇವರು, ವೈಕುಂಠಕ್ಕೊಬ್ಬ ದೇವರು, ಕೈಲಾಸಕ್ಕೊಬ್ಬ ದೇವರು, ಆ ಸುವರ್ಲೋಕಕ್ಕೊಬ್ಬ ದೇವರು, ಇವೆಲ್ಲ ಭ್ರಾಂತ ಕಲ್ಪನೆಗಳು. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ. ಏನೋ ಬಹಳ ತಿಳ್ಕೊಂಡ್ಬಿಟ್ಟಿದ್ದಾನೇನೋ ಅಂತನ್ನೋ ಹಾಗೆ, ಉಬ್ಬಿ ಉಬ್ಬಿ ನನಗೆ ಗೊತ್ತಿದೆ ಅನ್ನೋ ಹಾಗೆ ಅದಕ್ಕೊಬ್ಬ ದೇವ್ರ ಇದಕ್ಕೊಂದ್ ದೇವ್ರು ಅಂತ ಮಾತಾಡಬೇಡ. ವೇದಗಳನ್ನೇ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗ್ತದೆ, ದೇವನೊಬ್ಬನೇ, ಜಗತ್ತನ್ನ ನಿರ್ಮಾಣ ಮಾಡಿದಂತಹ ಕರ್ತ ಒಬ್ಬನೇ. ಮನುಷ್ಯರು ಕಲ್ಪನೆ ಮಾಡಿಕೊಂಡಿರುವ ದೇವರುಗಳು ನೂರಾರು ಸಾವಿರಾರು ಕೋಟಿಗಟ್ಟಲೆ ಇರಬಹುದು, ಆದ್ರೆ ಎಲ್ಲ ಮಾನವರನ್ನ ನಿರ್ಮಾಣ ಮಾಡಿರುವಂತಹ ಕರ್ತ ಒಬ್ಬನು ಮಾತ್ರ. ಅದು ಬಹಳ ದೊಡ್ಡ ಸಿದ್ಧಾಂತ. ಅದಕ್ಕಾಗಿ ಇನ್ನೊಂದು ಕಡೆಯೂ ಕೂಡ ಮತ್ತೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀನು, ಶಾಶ್ವತ ನೀನು. ದೇವರನ್ನ ಕುರಿತು ಹೇಳ್ತಾ ಇದ್ದಾರೆ. ಏನಪ್ಪಾ ಪರಮಾತ್ಮ, ಈ ಜನಗಳಿಗೆ ನಿನ್ನ ಸ್ವರೂಪವೇ ಗೊತ್ತಿಲ್ವಲ್ಲ, ಏನ್ ಕಲಿಸ್ಬೇಕು ಇವರಿಗೆ? ಸ್ವಾಮಿ ನೀನು, ಇಡೀ ಈ ಜಗತ್ತಿಗೆ ಒಡೆಯ ಯಾರು? ನೀನೊಬ್ಬನೇ. ಸ್ವಾಮಿ, ಓನರ್, ಒಡೆಯ. ಸ್ವಾಮಿ ನೀನು, ಶಾಶ್ವತ ನೀನು. ಶಾಶ್ವತ ಅಂದ್ರೆ ಇಟರ್ನಲ್. ಅಂದರೆ ಈ ಭಾರತೀಯರು, ಮುಖ್ಯವಾಗಿ ಹಿಂದೂಗಳು, ಅನೇಕ ಮಹಾತ್ಮರುಗಳನ್ನೆಲ್ಲ ದೇವ್ರು ಹೊಂದ್ಬಿಡ್ತಾರೆ. ಮಹಾತ್ಮರನ್ನೇ ಏನು ಆಗ್ಲೇ ಹೇಳಿದ್ನಲ್ಲ, ಅರಗು ತಿಂದು ಕರ್ಗೋ ದೈವ, ಉರಿ ಕಂಡ್ರೆ ಮುರುಟೋ ದೈವ, ಅವನು ದೇವ್ರು ಅಂದ್ಬಿಡ್ತಾರೆ. ಸರಿ, ಹಾಗಾದ್ರೆ ಯಾರಾದ್ರೂ ಒಬ್ಬ ಮಹಾಪುರುಷನನ್ನ ನೀವು ದೇವ್ರು ಅಂತೀರಾ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಅವನು ಹುಟ್ಟಕ್ಕೆ ಮೊದಲು ದೇವ್ರಿರ್ಲಿಲ್ವಾ? ಮನುಷ್ಯ ಶರೀರಿಯಾದ ಇವನು ಸತ್ತ ನಂತರ ದೇವ್ರಿರಲ್ವಾ? ಇರ್ತಾನೆ. ಅದಕ್ಕೆ ಹೇಳಿದ್ರು ಶಾಶ್ವತ ನೀನು. ಈ ಜಗತ್ತು ಸೃಷ್ಟಿಯಾಗಲಿಕ್ಕೂ ಪೂರ್ವದಲ್ಲಿ ನೀನಿದ್ದೆ. ಈ ಜಗತ್ತನ್ನ ಸೃಷ್ಟಿಯ ನಿಯಾಮಕನಾಗಿ ಆಡಿಸ್ತಾ ಇದೀಯಾ. ಜಗತ್ತು ಲಯವಾದ ಬಳಿಕವೂ ನೀನಿರ್ತಾ ಇದೀಯಾ. ಅದಕ್ಕಾಗಿ ನೀನು ಶಾಶ್ವತ, ನೀನು ಇಟರ್ನಲ್, ನಿನಗೆ ನಾಶವಿಲ್ಲ. ಗೊತ್ತಾಯ್ತಲ್ಲ, ಎಂಥ ಒಂದು ಮಹತ್ವದ ಮಾತು. ಎತ್ತಿದ ಬಿರುದ ಜಗವೆಲ್ಲ ಬರೆಯಲು. ನೀನು ಒಂದು ಬಿರುದನ್ನ ಪಡೆದುಕೊಂಡೆ. ಯಾವಾಗ? ಜಗತ್ತು ಯಾವಾಗ ಅರ್ಥ ಮಾಡಿಕೊಳ್ತಾ ಆವಾಗ ನೀನು ಬಿರುದನ್ನ ಪಡೆದುಕೊಂಡೆ ಅಂತಾರೆ. ಬಹಳ ಮಾರ್ಮಿಕವಾದ ಮಾತು ಇದು. ನೋಡಿ, ಒಬ್ಬ ತಾಯಿ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ, ಹೌದೇ? ತಾಯಿ ಮಗುವಿಗೆ ಜನ್ಮ ಕೊಟ್ಟಿದ್ದು ಒಂದು ರೀತಿಯಲ್ಲಿ ನಿಜವಾದ್ರೂ ಕೂಡ ಆ ಮಗುವು ತಾಯಿಗೆ ಜನ್ಮವನ್ನ ಕೊಡುತ್ತೆ, ಹೌದಲ್ಲ? ಆವಾಗ ನಿಮಗೆ ಬಹಳ ತಮಾಷೆ ಅನಿಸ್ಬಿಡುತ್ತೆ. ಹೆಂಗ್ರಿ ಸಾಧ್ಯ? ತಾಯಿಗೆ ನೋಡಿದ್ರೆ 30 ವರ್ಷ, ಮಗುವಿಗೆ ನೋಡಿದ್ರೆ ಅದೇ ಆಗ ಹುಟ್ಟಿದೆ ಅಂತ. ಅಂದ್ರೆ ಯಾವ ಅರ್ಥದಲ್ಲಿ? ಅಸ್ತಿತ್ವದ ದೃಷ್ಟಿಯಿಂದ ತಾಯಿ ಮಗುವಿಗೆ ಜನ್ಮವನ್ನ ಕೊಟ್ಟರೆ ಆ ಮಗು ಹುಟ್ಟಿದ್ದರಿಂದ ತಾಯಿಗೆ ತಾಯಿತನ ಬಂತು, ಮದರ್ ಅನ್ನುವಂತ ಬಿರುದು ಬಂತು, ಹೌದಾ? ಮದರ್ ತಾಯಿ ಎನ್ನುವ ಬಿರುದು ಇರಲಿಲ್ಲ ಅವಳಿಗೆ. ಆ ಮಗುವಿನ ಜನನದಿಂದಾಗಿ ಆ ತಾಯಿಗೆ ತಾಯಿತನದ ಬಿರುದು ಬಂತು. ಹಾಗೆಯೇ ಯಾವಾಗ ತನ್ನಲ್ಲಿ ತಾನೇ ಅನಂತಕಾಲ ಸ್ವಯಂಭುವಾಗಿ ಸೃಷ್ಟಿಕರ್ತನಾಗದೇ ಪರಮಾತ್ಮ ಇದ್ದ, ಕಾಲಾನಂತರದಲ್ಲಿ ಈ ಜಗತ್ತನ್ನ ಸೃಷ್ಟಿ ಮಾಡಿದ. ಈ ಜಗತ್ತು ಅನ್ನುವಂತ ಮಗುವನ್ನ ಆತ ಹೆತ್ತ. ಯಾರು? ಪರಮಾತ್ಮ. ಈ ಜಗತ್ತು ಜೀವ ಅನ್ನುವಂತ ಮಕ್ಕಳನ್ನ ಹೆತ್ತ ಮೇಲೆ ಈ ಜೀವವು ಜಗತ್ತಿನಲ್ಲಿ ನಿಂತು ಜಗದೀಶ್ವರನಾದ ಪರಮಾತ್ಮನನ್ನ ನೀನು ಈ ಜಗದ ತಂದೆ ಅಂತ ಕರೆದಾಗ ಅವನಿಗೆ ಬಿರುದು ಬಂತು. ನೀನು ಕರ್ತ, ಇದರ ತಂದೆ. ಮಗು ಅಪ್ಪ ಅಂದಾಗ ಅವನಿಗೆ ತಂದೆತನ ಬಂತು, ತಾಯಿ ತಂದಾಗ ಅವನಿಗೆ ತಾಯ್ತನ ಬಂತು. ಈ ಸೃಷ್ಟಿಯಲ್ಲಿ ಹುಟ್ಟಿದ ಜೀವಾತ್ಮರುಗಳು ಸೃಷ್ಟಿಕರ್ತನನ್ನ ಗುರುತಿಸಿ ಅವನಿಗೊಂದು ಬಿರುದನ್ನ ಕೊಟ್ರು, ಕ್ರಿಯೇಟರ್ ಅಂದ್ರು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸ್ವಾಮಿ ನೀನು, ಶಾಶ್ವತ ನೀನು. ಎತ್ತಿದ ಬಿರುದ ಜಗವೆಲ್ಲ ಮರೆಯಲು. ಮಹಾದೇವ ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ. ಬಹಳ ಚೆನ್ನಾಗಿ ಹೇಳ್ತಾರೆ.
ಮಹಾದೇವ ಮಹಾದೇವ ಅಂದರೆ ಗಾಡ್ಸ್ ಬೇರೆ, ಗಾಡ್ ಬೇರೆ. GODS ಗಾಡ್ಸ್ ಅಂದ್ರೆ ದೇವತೆಗಳು. ಜಿ ಅಲ್ಲಿ ಸ್ಮಾಲ್ ಲೆಟರ್, GOD ಬರೆದು G ಕ್ಯಾಪಿಟಲ್ ಮಾಡಿದಾಗ ಗಾಡ್ ಅಂದ್ರೆ ಕರ್ತ ಒಬ್ಬನೇ. ಅದಕ್ಕಾಗಿ ಇಲ್ಲೇನ್ ಹೇಳ್ತಾ ಇದ್ದಾರೆ, ಮಹಾದೇವ ಮಹಾದೇವ. ಇವೆಲ್ಲ ಕ್ಷುದ್ರ ದೈವಗಳನ್ನೆಲ್ಲ ದೈವಗಳಂದ್ರೆ ಎಲ್ಲರಿಗೂ ಹಿರಿಯನಾದಂತ ಒಡೆಯನನ್ನ ಮಹಾದೇವ, ಗ್ರೇಟ್ ಗಾಡ್ ಅಂತ ಕರೆದ್ರು. ಗೊತ್ತಾಯ್ತಲ್ಲ, ಗ್ರೇಟ್ ಗಾಡ್, ಮಹಾದೇವ ಮಹಾದೇವ. ಇಲ್ಲಿಂದ ಮುಂದೆ ಶಬ್ದ ಇಲ್ಲ. ಇದರ ಆಚೆಗೆ ಇನ್ನೊಂದು ಮಾತು ನೀವು ಆಡಿದ್ರೆ ನೋಡಿ, ನಾನು ಸಹಿಸ್ಕೊಳ್ಳೋದಿಲ್ಲ. ಏಕೆ? ಕರ್ತನನ್ನ ಮೀರಿದ ಶಕ್ತಿ ಯಾವುದೂ ಇಲ್ಲ. ಇಲ್ಲಿಂದ ಮುಂದೆ ಇನ್ಯಾವ ಶಬ್ದ ಇಲ್ಲ. ಅವನನ್ನ ಇನ್ಯಾರು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಪಶುಪತಿ ಜಗಕ್ಕೆ ಏಕೋದೇವ. ಯಾಕೆ ಹೀಗೆ ಬಳಸ್ತಾರೆ ಅಂದ್ರೆ, ಪರಮಾತ್ಮನು ಹೇಗಿದ್ದಾನೆ ಅಂತಂದ್ರೆ ಅವನು ಈ ಜಗತ್ತಿನ ಕರ್ತನಾಗಿದ್ದಾನೆ. ಗೊತ್ತಾಯ್ತೆ? ಬರೀ ಜಗತ್ತಿನ ಕರ್ತನಾಗಿ ಅಷ್ಟೇ ಅವನು ಇಲ್ಲ, ಮತ್ತೆ ಇದರ ಪಾಲಕನಾಗ್ತಾ ಇದ್ದಾನೆ. ತಂದೆಯಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮ ತಾಯಿಯಾಗಿ ಇದರ ಪಾಲನೆ ಪೋಷಣೆಯನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನು ಗುರುವಾಗಿ ಏನ್ ಮಾಡ್ತಾ ಇದ್ದಾನೆ, ಪಶುಪತಿ ಆಗ್ತಾ ಇದ್ದಾನೆ. ಅಂದ್ರೆ ಏನರ್ಥ? ದನಗಳನ್ನ ಕಾಯುವಂತಹ ಗೋಪಾಲ ಅವನೇನ್ ಮಾಡ್ತಾನ್ರಿ ಅಂತಂದ್ರೆ, ಒಂದು ಕೋಲನ್ನ ತೆಗೆದುಕೊಂಡು ಆ ದನಗಳನ್ನೆಲ್ಲ ಮೇಯಿಸ್ತಾ ಹೋಗ್ತಾನೆ. ಒಂದು ವೇಳೆ ಯಾವುದಾದ್ರೂ ಒಂದು ಪಶುವು ಕೆಸರಿನಲ್ಲಿ ಬಿದ್ರೋ ತಪ್ಪಿಸಿಕೊಂಡ್ರೋ, ಹಾಗೆ ತಪ್ಪಿಸಿಕೊಂಡ ಪಶುವನ್ನ ಅವನು ಹಿಡಿತಾನೆ, ಕೆಸರಿನಲ್ಲಿ ಬಿದ್ದದ್ದನ್ನ ಮೇಲಕ್ಕೆ ಎತ್ತುತ್ತಾನೆ. ಅದೇ ರೀತಿಯಲ್ಲಿ ಭವದ ಪಂಕದಲ್ಲಿ ಬಿದ್ದಿರುವಂತ ಈ ಜೀವಾತ್ಮರವನ್ನ ಪರಮಾತ್ಮನು ತನ್ನ ಕಾರುಣ್ಯದ ಬಲದಿಂದ ಈ ಭವದ ಪಂಕದಿಂದ ಮೇಲಕ್ಕೆ ಎತ್ತಿ ಕಾಪಾಡುವ ಪಶುಪತಿ. ಜೀವಾತ್ಮರುಗಳೆಲ್ಲ ಪಶುಗಳು, ಪರಮಾತ್ಮನು ಪಶುಪತಿ. ಬಂಧನದಲ್ಲಿ ಸಿಕ್ಕಿ ಬೀಳದೆ ಇವೆಲ್ಲವುಗಳನ್ನ ನಿಗ್ರಹ ಮಾಡುವಂತಹ ಪಶುಪತಿ. ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ, ಕೂಡಲ ಸಂಗಮ ದೇವ. ಸ್ವರ್ಗಕ್ಕೊಬ್ಬ ದೇವರು, ಮರ್ತ್ಯಕ್ಕೊಬ್ಬ ದೇವರು, ಪಾತಾಳಕ್ಕೊಬ್ಬ ದೇವರು, ಕೈಲಾಸಕ್ಕೊಬ್ಬ ದೇವರು, ಇದೆ ಬ್ರಹ್ಮಲೋಕಕ್ಕೊಬ್ಬ ದೇವರು, ವಿಷ್ಣು ಲೋಕಕ್ಕೊಬ್ಬ ದೇವರು. ಇದೆಲ್ಲ ದಡ್ಡತನ. ಇಡೀ ವಿಶ್ವಕ್ಕೆಲ್ಲ ಒಬ್ಬನೇ ದೇವರು ಅನ್ನುವುದನ್ನ ಬಹಳ ಖಂಡಿತವಾಗಿ ತಾತ್ವಿಕವಾಗಿ ಬಸವಣ್ಣನವರು ಬೋಧೆ ಮಾಡಿದ್ರು. ಇದು ಲಿಂಗಾಚಾರ ಅನ್ನುವಂತಹ ತತ್ವದಲ್ಲಿ ಬರುವ ಮೊಟ್ಟ ಮೊದಲನೇ ವಿಚಾರ. ಆಮೇಲೆ ಏನ್ ಹೇಳಿದ್ರು, ಯಾವ ದೈವಗಳಲ್ಲ, ನೀವು ಅಂತ ಜಗತ್ಕರ್ತನಾದ ಪರಮಾತ್ಮನ ಜೊತೆಗೆ ಅವನ್ನ ಹೋಲಿಸ್ತೀರಾ? ಎಲ್ಲಿಯಾದ್ರೂ ಉಂಟೆ? ನಾವು ಅದಕ್ಕಾಗಿ ಒಂದು ಏನ್ ಹೇಳಿದ್ರು, ಅರಗು ತಿಂದು ಕರಗುವ ದೈವ, ಉರಿಯ ಕಂಡರೆ ಮುರುಟುವ ದೈವ, ಅವಸರ ಬಂದರೆ ಮಾರುವ ದೈವ, ಇವನೆಂತೂ ಸರಿ ಎಂಬೇನಯ್ಯ. ಇವನ್ನೆಲ್ಲ ನೀವು ದೇವ್ರು 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 ಅಂತ ಕರಗ್ಬಿಡೋದ? ಕೇರುವಂತ ಮೊರಾನು ದೈವವೇ, ಗಿಣ್ಣಿನ ದೈವ, ಒನಕೆ ದೈವ, ಬಿಸಕಲ್ಲು ದೈವ, ಗೊತ್ತಾಯ್ತಾ? ದಾರಿಯಲ್ಲಿ ಸಿಕ್ಕುವಂತ ಒಂದು ಬಣ್ಣದ ಕಲ್ಲು ದೈವ. ಈ ರೀತಿಯಾಗಿ ನೀವು ಜಗತ್ಕರ್ತನಿಗೆ ಯಾಕೆ ಅಪಮಾನ ಮಾಡ್ತಾ ಇದ್ದೀರಿ? ಅವನು ಜಗತ್ತನ್ನೆಲ್ಲ ಆಳುವ ಸರ್ವನಿಯಾಮಕ ಅಂತ ತಿಳಿದುಕೊಂಡು ವಿಡಂಬಿಸ್ತಾ ಇದ್ದಾರೆ. ಇವನ್ನೆಲ್ಲ ನಾವು ಪೂಜಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಲೋಗರ ಬೇಡಿಕೊಂಡುಂಬುವ ದೈವಗಳು ನಿಮಗೇನು ಕೊಡುವವೋ? ಕೆಲವು ಬರ್ತಾವ ದೇವತೆಗಳು ಅಂತ, ಚಾಚೆ ಅವನು ಹೊತ್ಕೊಂಡು ಬರೋರು ನೋಡ್ಬೇಕು ನೀವು, ಮೊಬೈಲ್ ಗಾರ್ಡ್ಸ್. ಅವರು ಎಷ್ಟು ದಿನಕ್ಕೊಮ್ಮೆ ಸ್ನಾನ ಮಾಡ್ತಾರೋ ಏನು ಕತ್ತಿಯೋ, ಕೊಳಕು ತಲೆ ಕೆದರ್ಕೊಂಡು ಆ ತಲೆ ಒಳಗೆಟ್ಟು ಕೊಳೆ ಇರುತ್ತೋ ಏನೋ, ಅವ್ರೇನ್ ಮಾಡ್ತಾರೆ, ಮೊಬೈಲ್ ಗಾರ್ಡ್ಸ್ ಅಂತ ಬುಟ್ಟಿ ಒಳಗೆ ಇಟ್ಕೊಂಡು ಆ ದೇವರುಗಳನ್ನ ಹೊತ್ಕೊಂಡು ಬರ್ತಾರೆ ಮನೆ ಮುಂದೆ. ಬಂದೇನ್ ಮಾಡ್ತಾ ಇದ್ದಾರೆ, ಆ ಮನೆ ಮುಂದೆ ನಿಂತ್ಕೊಂಡು, ಯವ್ವ ನಮಗೆ ಭಿಕ್ಷಾ ಕೊಡೆ ಯವ್ವ, ನಿನಗೆ ಅನುಗ್ರಹ ಕೊಡ್ತೇನೆ, ನಮ್ಮ ತಾಯಿ ಬಂದಾಳೆ ನಿಮ್ಗೆ ಅನುಗ್ರಹ ಕೊಡ್ತಾಳೆ, ನಮ್ ದೇವ್ರು ಬಂದೈತೆ ನಿಮಗೆ ಅನುಗ್ರಹ ಕೊಡುತ್ತೆ ಅಂತ ತಿಳ್ಕೊಂಡು ಕೇಳ್ತಾ ಇರ್ತಾರೆ. ಇನ್ನು ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನಾಯಿಗಿಂತಲೂ ಕೀಳು ಕೆಲವು ದೈವಗಳು, ಹೋಗೆಂದರೆ ಹೋಗವು, ಕರ 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 ಕಾಡ್ತಾ ಇರ್ತವೆ. ಅಂದ್ರೆ ಬಂದು ಮನೆ ಮುಂದೆ ಇದನ್ನ ತಗೊಂಡು ಡರ್ ಡಮ್ ಡರ್ ಡಮ್ ಅಂತ ಹೊಡಿತಾ, ತಲೆ ಕೆಟ್ಟು ನಡಿ ನಡೀರಂದ್ರು ಕೇಳಲ್ಲ ಎಷ್ಟು. ಆಮೇಲೆ ಏನ್ ಮಾಡ್ತಾ ಇದ್ದಾರೆ, ನಿನ್ನೆ ಕೆಲವರು ಎಲ್ಲಮ್ಮ ತಾಯಿ ಬಂದ್ಲು ಅಂತ ಬಂದು ಆ ಭಂಡಾರ ಕೊಡೋದ್ ಕೇಳ್ತೀರಾ, ಇನ್ನೇನೋ ಕೊಡೋದ್ ಕೇಳ್ತೀರಾ. ಕೆಲವು ಮೂಡ್ರು ಏನ್ ಮಾಡ್ತಾರೆ, ಅಂತವುಗಳನ್ನ ತಕೊಂಡು ಹಚ್ಕೊಂಡು ಕೆಲವು ಸಲ ಮೋಸಕ್ಕೂ ಒಳಗಾಗೋಗ್ಬಿಡ್ತಾರೆ. ಅದಕ್ಕೆಲ್ಲ ಹೇಳ್ತಾರೆ, ಲೋಗರ ಬೇಡಿಕೊಂಡುಂಬುವ ದೈವಗಳು ನಿಮಗೇನು ಕೊಡುವವೋ? ನಮ್ಮ ದೇಶದಲ್ಲಿ ಕಾಲಿಡಲಿಕ್ಕಿಂಬಿಲ್ಲದಷ್ಟು ದೈವಗಳು, ಚೇ ಮನುಷ್ಯರ ಸಂಖ್ಯೆಯನ್ನು ಮೀರಿಸಿ ದೇವರುಗಳ ಸಂಖ್ಯೆ ಬೆಳೀತಾ ಇದೆ. ಈಗ ಈ ಭಾರತ ದೇಶದಲ್ಲಿ ಮನುಷ್ಯರ ಸಂಖ್ಯೆನೇ ಮೀರಿಸ್ತಾ ಇದ್ದಾವೆ ಅವು. ಅದಕ್ಕೊಂದು ಬಹಳ ಚಂದ ದೃಷ್ಟಾಂತ ಇದೆ ಕೇಳ್ರಿ. ಹಿಂಗ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಿಂದ ಜನ ನಡ್ಕೊಂಡು ಬಂದು ಒಂದು ಹೆದ್ದಾರಿ ಇತ್ತು. ಒಂದು ಪುಣೆ ಬೆಂಗಳೂರು ಹೆದ್ದಾರಿನೇ ಇರ್ಬೋದು, ಅಥವಾ ಕೂಡಲ ಸಂಗಮಕ್ಕೆ ಹೋಗುವಂತ 13ನೇ ನಂಬರ್ ಹೆದ್ದಾರಿನೇ ಇರ್ಬೋದು, ಅಂತ ಒಂದು ಹೆದ್ದಾರಿ ಇತ್ತು.
ಹಳ್ಳಿಯಿಂದ ಒಂದು 3 ಕಿಲೋಮೀಟರ್ ನಡ್ಕೊಂಡು ಬಂದು ಜನ ಏನ್ ಮಾಡೋರು, ಆಗ ಒಂದು ಕತ್ರಿ ಅಂತ ಕರೀತಾರೆ, ಓಕೆ, ಕ್ರಾಸ್, ಅಲ್ಲಿ ಕೂತ್ಕೊಂಡು ಹೆದ್ದಾರಿ ಮೇಲೆ ಹೋಗುವಂತ ಬಸ್ಗಳನ್ನ ಹಿಡಿತಾ ಇದ್ರು. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆ ಬಸ್ಸುಗಳು ಅವು ಸರಿಯಾದ ವೇಳೆಗೆ ಬರೋಲ್ಲ. ಅವು 7 ಗಂಟೆಗೆ ಬರಬೇಕು ಅನ್ನೋ ಶೆಡ್ಯೂಲ್ ಇದ್ರೆ ಅವು 8 ಗಂಟೆಗೆ ಬಂದ್ರೆ ನಮ್ದು ನಿಮ್ದು ಪುಣ್ಯ ಅಂತ ತಿಳ್ಕೊಳ್ಳೋಣ. ಸರಿ, ಆಗ ಒಬ್ಬ ಏನ್ ಮಾಡ್ದ, ಯಾವ್ದೋ ಒಬ್ಬ ಚಿತ್ರಕಾರ, ಅವನು ಬಹಳ ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ದ. ಅವನೇನ್ ಮಾಡ್ದ, ಯಾವ್ದೋ ಊರಿಗೆ ಹೋಗ್ಬೇಕಾಗಿತ್ತು, ಅವನು ಕೂತಿದ್ದ ಕಾಯ್ತಾ ಅವು ಬಸ್ಸು ಅದು ಬರ್ಬೇಕಾದ್ರು 1 ಗಂಟೆ ತಡವಾಗಿ ಬಂತು. ಕೆಲವ್ರಿಗೆ ಏನೊಂದು ದುರಭ್ಯಾಸ ಅಂದ್ರೆ ಎಲ್ಲಿ ಕೂತಲ್ಲಿ ಗೀಚೋದು ಒಂದು ಅಭ್ಯಾಸ ಇರುತ್ತೆ. ಅವ್ರು ಶಾಲೆಯಲ್ಲಿ ಕೂತ್ಕೊಂಡ್ರೆ ಪುಸ್ತಕದಲ್ಲೆಲ್ಲ ಹುಡುಗಿಯ ಚಿತ್ರ ಬರಿತಾ ಇರ್ತಾರೆ, ಎಲ್ಲಿ ಕೂತಲ್ಲಿ ನೆಲದ ಮೇಲೆ ಯಾರು ಬಿಡಿಸ್ತಾ ಇರ್ತಾರೆ. ಅವನೇನ್ ಮಾಡ್ದ, ಅಲ್ಲಿ ಒಂದು ಮೈಲಿಕಲ್ಲಿತ್ತು, ಗುರ್ತು ಬರ್ದಿರ್ತಾರಲ್ಲ ಇಂತ ಊರಿಗೆ ಇಷ್ಟು ಕಿಲೋಮೀಟರ್ ದೂರ ಅಂತ ಮೈಲಿಕಲ್ಲು. ಆ ಮೈಲಿಕಲ್ಲಿತ್ತು, ಇಡೀ ಸುಮ್ನೆ ಕೂತ್ಕೊಳಕ್ ಬೇಜಾರಾಯ್ತು. ಅಲ್ಲೊಂದು ಇದ್ದಲಿ ಚೂರು ಸಿಕ್ತು. ಅವೇನ್ ಮಾಡ್ದ, ಆ ಇದ್ದಲಿ ಚೂರು ತಗೊಂಡ ಅದ ಮೇಲೆ ಒಂದು ಹುಡುಗಿ ಚಿತ್ರ ಬರ್ದ್ಬಿಟ್ಟ. ಒಂದು ಹುಡುಗಿ ಚಿತ್ರವನ್ನ ಬರ್ದು ಕೂತ್ಕೊಂಡಿರುವಾಗ್ಲೇ ಏನಾಯ್ತು, ಬಸ್ ಬಂತು, ಅಲ್ಲಿಗೆ ಹೊರಟೋಗ್ಬಿಟ್ಟ. ಮರುದಿನ ಅಲ್ಲೇ ಹತ್ತಿರದಲ್ಲಿಯೇ ಒಂದು ಕಲ್ಲುಗಳ ಕೆತ್ತನೆ ಕೆಲಸಕ್ಕೆ ಹೊರಟಂತಹ ಒಬ್ಬ ಶಿಲ್ಪಿ ಅಲ್ಲಿಗೆ ಬಂದ. ಅವನು ನೋಡ್ದ, ಯಾರು ಎಷ್ಟು ಚೆನ್ನಾಗಿ ಕಲ್ಲಿನ ಮೇಲೆ ಚಿತ್ರ ಬಿಡಿಸಿದಾರಲ್ಲ, ಹೀಗೆ ನಾನು ಯಾಕೆ ಸುಮ್ನೆ ಕುತ್ಕೋಬೇಕು ಅಂತ ಅವ್ನ ಚೀಲದೊಳಗೆ ಉಳಿ ಗಿಳಿ ಎಲ್ಲ ಇದ್ದು ಸುತ್ತಿಗೆ ಉಳಿ ಎಲ್ಲ. ಅವನೇನ್ ಮಾಡ್ದ, ಬಸ್ ಬರೋ ತನಕ ಯಾಕೆ ಖಾಲಿ ಕೂತ್ಕೋಬೇಕು ಅಂದ, ಆ ಮೈಲಿ ಕಲ್ಲಿತ್ತಲ್ಲ ಅದನ್ನೆಲ್ಲ ಕಡ್ದು ಆ ಹುಡುಗಿ ಚಿತ್ರವನ್ನ ಕಲ್ಲಿನೊಳಗೆ ಬಿಡಿಸ್ತ. ಕೆಲವು ಹೆಣ್ಣು ಮಕ್ಕಳು ಏನ್ ಮಾಡಿದ್ರು, ಸೌದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಅಂತ ಜಾತ್ರೆಗೆ ಹೋಗಿದ್ರು. ಅವರೆಲ್ಲ ಗಾಡಿಯಲ್ಲಿ, ಎತ್ತಿನ ಗಾಡಿಗಳಲ್ಲಿ ಕೂತ್ಕೊಂಡು ಜಾತ್ರೆಯಿಂದ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರುವಾಗ ತಮ್ಮೂರ್ ಹಳ್ಳಿ ಒಳಗೆ ಹೋಗ್ಬೇಕಲ್ಲ, ನೋಡ್ತಾರೆ ಅಲ್ಲಿ ಒಂದು ಹುಡುಗಿ ಚಿತ್ರ, ಒಂದು ಗೊಂಬೆ ಅಲ್ಲಿದೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಯವ್ವ ದೇವಿ ಮಹಿಮಾ ನೋಡೆ, ನಾವು ಹೋಗೋಕೆ ಮೊದಲು ಇರ್ಲಿಲ್ಲ, ಈಗ ಉದ್ಭವ ಆಗೋಗ್ಬಿಟ್ಟಿದ್ದಾಳೆ, ಭೂಮಿಯಿಂದ ಉದ್ಭವ ಆಗೋಗ್ಬಿಟ್ಟಿದ್ದಾಳೆ. ಅಮ್ಮ ಎಂತ ಮಹಿಮಾ ಪುರುಷಳಿರ್ಬೇಕು ಅಂತಂದವ್ರೆ. ಅವ್ರು ಒಂದಿಟ್ಟು ಭಂಡಾರ ತಂದಿದ್ರು, ಆ ಭಂಡಾರ ಬಡಿದ್ರು, ಆ ಗೊಂಬೆಗೆ ಒಂದಟ್ಟು ತಂಕಟೆ ಹೂ ತಗೊಂಡು ಹಾಕಿದ್ರು. ಆಮೇಲೆ ಬೇವಿನ ಸೊಪ್ಪು ಎಲ್ಲ ಹಾಕಿದ್ದಾರೆ. ಊರಾಗ ಸುದ್ದಿ ಮಾಡ್ಬಿಟ್ರು, ಏನ್ ನಮ್ಮೂರಿನ ಪುಣ್ಯ, ನಮ್ಮೂರ್ ಕತ್ರಿಗೆ ಅವ್ವ ಉದ್ಭವ ಆಗೋಗ್ಬಿಟ್ಟಾಳೆ, ಅಂಬಾಭವಾನಿ ಉದ್ಭವ ಆಗಿದ್ದಾಳೆ, ಅಲ್ಲಿ ಏನೂ ಇರ್ಲಿಲ್ಲ, ನಾವು ಹೋಗುವಾಗ ಬರೋದ್ರೊಳಗಾಗಿ ಉದ್ಭವ ಆಗೋಯ್ತು ಅಂತಂದವ್ರೆ. ಊರವರೆಲ್ಲ ಕೂಡಿದ್ರು. ಇಂಥದನ್ನೇ ಕಾಯ್ತಾ ಇರ್ತಾರೆ ಕೆಲವ್ರು ಇರ್ತಾರೆ ದಲ್ಲಾಳಿಗಳು. ಅವ್ರಿಗೆ ಮೊದಲು ಏನಾರು ಒಂದು ಆದಾಯದ ಮಾರ್ಗ ಬೇಕು. ಸರ ಕಮಿಟಿ ಮಾಡಿದ್ರು, ದುಡ್ಡು ಎತ್ತಿದ್ರು, ಉದ್ಭವ ಮೂರ್ತಿ ಆಯ್ತು. ಅಲ್ಲೇನ 4 ಕಿಲೋಮೀಟರ್ ಕಲ್ಲಿತ್ತಲ್ಲ, ಅದು ಒಂದು ದೇವಿ ವಿಗ್ರಹ ಹಾಗೇ ಹೋಗ್ಬಿಡ್ತು. ಗೊತ್ತಾಯ್ತೆ? ಹಾಸನ ಜಿಲ್ಲೆಯಲ್ಲಿ ಇವತ್ತಿಗೂ ಇಂಥದ್ದೊಂದು ಕತೆ ನಡೆದಿದ್ದು. ಫರ್ಲಾಂಗದಮ್ಮ ಅಂತ ಐತಿ. ಫರ್ಲಾಂಗದಮ್ಮನ ಗುಡಿ ಅಂತಲೇ ಐತೆ. ಅಂದ್ರೆ ಫರ್ಲಾಂಗದ ಕಲ್ಲು ಅದು. ಮೊದಲ ಕಾಲದಲ್ಲಿ ಫರ್ಲಾಂಗದ ಕಲ್ಲು, ಅದನ್ನೊಂದು ದೇವಿ ಮಾಡಿಬಿಟ್ರು. ಹೀಗೆ ಕಾಲಿಡಲಿಕ್ಕೆ ಇಂಬಿಲ್ಲದಷ್ಟು ದೈವಗಳು. ಇವುಗಳನ್ನ ನೋಡಿ 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 ಜನಗಳ ತಲೆ ಕೆಟ್ಟು ಕಡೆಗೆ ಯಾವುದನ್ನು ಪೂಜಿಸಬೇಕು ಬಿಡಬೇಕು, ಕಡೆಗೆ ಮೂಢನಂಬಿಕೆಯನ್ನ ತೆಗೆದುಕೊಳ್ಳಲಾರದಂತ ಭ್ರಾಂತ ಸ್ಥಿತಿಯಲ್ಲಿ ಅವರಿದ್ದಾರೆ. ಅದಕ್ಕಾಗಿಯೇ ಬಸವಣ್ಣನವರು ಇವುಗಳನ್ನೆಲ್ಲ ನಿರಾಕರಿಸಿ ಏನ್ ಹೇಳಿದ್ರು, ಹಾಳು ಮೊರಡಿಗಳಲ್ಲಿ, ಊರದಾರಿಗಳಲ್ಲಿ ಇರುವ ದೈವಗಳನ್ನ, ಲೋಗರ ಬೇಡಿಕೊಂಡುವ ದೈವಗಳನ್ನ, ಕರ ಕಾಡುವಂತ ದೈವಗಳನ್ನ, ಅರಗು ತಿಂದು ಕರಗುವ ದೈವ, ಉರಿಯ ಕಂಡರೆ ಬೆಂಕಿ ಬಡಿತಿದ್ದಂಗೆ ಮುರುಟೆ ಹೋಗ್ಬಿಡ್ತಾವ ಗೊಂಬೆಗಳು. ಪ್ಲಾಸ್ಟಿಕ್ ದೈವಗಳು ಬೆಂಕಿ ಬಡಿತಿದ್ದಂಗೆ ಅವೇ ಕುಳಿತವೆ, ಅಲ್ಲೇ ಮುರುಟೆ ಹೋಗ್ಬಿಡ್ತವೆ. ಇನ್ನೇ ಕೆಲವಿರ್ತವೆ ಅವಸರ ಬಂದರೆ ಮಾರುವ ದೈವ. ಮನೆ ಒಳಗೆ ಬೆಳ್ಳಿ ಬಂಗಾರದ ಗೊಂಬೆ ಮಾಡಿಟ್ಕೊಂಡಿರ್ತಾರೆ. ಏನಾದ್ರೂ ತೊಂದರೆ ಬರ್ತಿದ್ದಂಗೆ ಏನ್ ಮಾಡ್ತಾರೆ, ಮಾರೇ ಬಿಡ್ತಾರೆ. ಹೊಂಜಿಕೆಯಾದರೆ ಹೂಳುವ ದೈವ. ಬಹಳ ತಮಾಷೆ. ಬಸವಣ್ಣವ್ರು ಎಲ್ಲಿ ನೋಡಿದ್ರು ಇವೆಲ್ಲ? ನಾ ಸಣ್ಣವಳಿದ್ದಾಗ ಇದನ್ನೊಂದ್ಸಲ ನೋಡ್ದೆ. ನಮ್ಮ ಅಜ್ಜಿ ಒಂದಿತ್ತು, ಅದು ಬಹಳ ಮೂಢನಂಬಿಕೆ ಮುದುಕಿ. ದಿನಾ ನರಳಿದ್ದೆ, ದಿನಾ ಒಬ್ಬರ ಹತ್ರ ಶಾಸ್ತ್ರ ಕೇಳಕ್ ಹೋಗಿದ್ದೆ. ಒಂದ್ಸಲ ಯಾರೋ ಶನಿದೇವರ ಪೂಜಾರಿ ಹತ್ರ ಹೋಗಿ, ಅಪ್ಪ ನಂಗೆ ಮೈಯ ಸ್ವಾಸ್ಥ್ಯ ಇಲ್ಲ, ಬಹಳ ಕಷ್ಟ, ಹಾಗೆ ಹೀಗೆ ಅಂತ ಹೇಳ್ತು. ಅವನೇನ್ ಹೇಳ್ದ, ಕುದುರೆ ಲಾಳ ತರಿಸಿ ಅಕ್ಸಾಲಿಗನ ಕೈಯಲ್ಲಿ ಕೊಟ್ಟು ಅದರಲ್ಲಿ ಒಂದು ಶನಿ ಮೂರ್ತಿಯನ್ನ ಮಾಡಿಸಿ ಪೂಜೆ ಮಾಡಜ್ಜಿ, ನಿನಗೆ ಆರಾಮಾಗತ್ತೆ ಎಂದ. ಕುದುರೆ ಲಾಳನ ತರಿಸಿ ಎಲ್ಲಿಂದಲೋ ಅದಕ್ಕೆಲ್ಲ ಚಿತ್ರ ಬಿಡಿಸಿ ಪೂಜೆ ಮಾಡಕ್ ಶುರು ಮಾಡಿತು. ಅದೇನು ಕಾಕತಾಳೀಯ ನ್ಯಾಯನೋ ಏನೋ, ಆ ಪೂಜೆ ಮಾಡಕ್ ಶುರು ಮಾಡಿದ್ಮೇಲೆ ಅದಕ್ಕೆ BP ಜಾಸ್ತಿ ಆಗೋಯ್ತು. ಆಗ ಮತ್ತೋಗಿ ಕೇಳ್ತು. ಅವಾಗ ಅವ್ರು ಹೇಳಿದ್ರು, ಯಾಕೋ ಶನಿದೇವರು ಬಹಳ ಮುನಿದು ಬಿಟ್ಟಿದ್ದಾನೆ, ಅದಕ್ಕೆ ಅದನ್ನ ಸಮಾಧಿ ಮಾಡಿಬಿಡ್ರಿ ಅಂತ. ಆಗ ಒಂದ್ ದಿವಸ ಹೋಗಿ ಯಾವ್ದೋ ಒಂದು ಜಾಗದಲ್ಲಿ ಗುಂಡಿ ತೋಡಿ ಅದನ್ನ ನೆಟ್ಟು ಮುಚ್ಚಿ ಬಂದ್ಬಿಟ್ರು. ಅಂದ್ರೆ ಇವರ ದೇವರುಗಳು ಇವ್ರ ಕೈಯಲ್ಲೇ ಸಮಾಧಿ ಹೊಂದ್ಬಿಡ್ತವೆ, ಅಂದ್ರೆ ಇನ್ನಿವ್ರನ್ನೇನು ಕಾಪಾಡ್ತವೆ. ಅದಕ್ಕಾಗಿ ಇಂಥ ಎಲ್ಲ ಕ್ಷುದ್ರ ದೈವಗಳ ಉಪಾಸನೆಯನ್ನ ಬಸವಣ್ಣನವರು ಖಂಡಿಸಿ ಎಂತಹ ದೇವರನ್ನ ಪೂಜಿಸಬೇಕು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಏ ರೀತಿ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ,
ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ. ಇಲ್ಲಿ ಒಂದು ಮಾತು ನಾವು ತಿಳ್ಕೋಬೇಕು. ಬಸವಣ್ಣನವರು ತಮ್ಮ ಒಂದು ಪ್ರಯತ್ನದಲ್ಲಿ ಅವರು ಯಶಸ್ವಿಯಾದ್ರು. ಅವರು ಯಶಸ್ವಿಯಾಗಲಿಕ್ಕೆ ಏನು ಕಾರಣ ಅಂತಂದ್ರೆ, ಈಗ ದಯಾನಂದ ಸರಸ್ವತಿಯವರು ಬಸವಣ್ಣವರ ನಂತರದಲ್ಲಿ ಬಂದವರವರು. ದಯಾನಂದ ಸರಸ್ವತಿಯವರು ಏನ್ ಮಾಡಿದ್ರು, ನಿರಾಕಾರನಾದ ಒಬ್ಬನೇ ದೇವನನ್ನ ಅವರು ಸಾಕಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ರೂ ಕೂಡ ಪುನಃ ಯಾವುದನ್ನ ಪೂಜಿಸಬೇಕು ಜನ ಅನ್ನೋದ್ರ ಬಗ್ಗೆ ಒಂದು ವಿಧಾಯಕವಾಗಿ ಕ್ರಿಯಾತ್ಮಕವಾಗಿ ಉಪಾಸ್ಯ ವಸ್ತುವನ್ನ ಕೊಡ್ಲಿಲ್ಲ. ಹಾಗಾಗಿ ದಯಾನಂದ ಸರಸ್ವತಿಯವರು ಮಾಡಿದ್ದು ಒಳ್ಳೆ ಪ್ರಯತ್ನ ಆದ್ರೂ ಕೂಡ ಅದು ಹೆಚ್ಚು ಪ್ರಮಾಣದಲ್ಲಿ ಭಾರತದಲ್ಲಿ ಪ್ರಭಾವವನ್ನ ಬೀರಲಿಲ್ಲ. ಗೊತ್ತಾಯ್ತೆ? ಇನ್ನು ಕೆಲವರು ರಾಜಾರಾಮ್ ಮೋಹನ್ ರಾಯ್ ಮತ್ತೆ ಬ್ರಹ್ಮ ಸಮಾಜ ಇವರೆಲ್ಲರೂ ಪ್ರಯತ್ನ ಮಾಡಿದ್ರು, ಅವರು ಕೂಡ ಅಷ್ಟೇನೆ, ಅವರಿಗೂ ಕೂಡ ಪೂರ್ತಿ ಯಶಸ್ಸು ಸಾಧ್ಯ ಆಗಲಿಲ್ಲ. ಇನ್ನು ಒಂದನ್ನು ನಾವು ಗಮನಿಸಬಹುದು, ಈ DMK ಚಳುವಳಿ ಒಂದು ಪ್ರಾರಂಭ ಆಯಿತು. ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರು DK ಚಳುವಳಿ ಅಂತ ಹೇಳಿ ದ್ರವಿಡ ಕಳಗಂ ಅಂತ ಒಂದು ಶುರು ಮಾಡಿದ್ರು. ಒಂದ್ರ ಕುಲಂ ಒಂದ್ರ ದೈವಂ, ಒಂದೇ ಕುಲ ಒಂದೇ ದೇವರು ಅಂತ ಶುರು ಮಾಡಿದ್ರು. ಮಾಡಿ ಅವ್ರೇನ್ ಮಾಡಿದ್ರು, ಈ ಹಲವು ದೇವತೆಗಳ ಉಪಾಸನೆ, ದೇವತೆಗಳ ಹೆಸರಲ್ಲಿ ನಡೆಯೋ ಶೋಷಣೆ ಇದನ್ನೆಲ್ಲ ಖಂಡಿಸಿದ್ರು. ಆದರೆ ಅವರು ಪರಿಹಾರವಾಗಿ ಇನ್ನು ಯಾವುದೂ ಒಂದು ವಸ್ತುವನ್ನ ಕೊಡ್ಲಿಲ್ಲ. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ಜನಗಳಲ್ಲಿ ಕೆಲವು ದಿನಗಳ ಬದಲಾವಣೆ ಆದಂಗಾಯ್ತು. ಪುನಃ ಇವತ್ತು DMK ಆಗಲಿ ADMK ಆಗಲಿ ಮತ್ತೆ ಹಳೆಯ ಜಾಡಿಗೆ ಹೋಗಿದ್ದಾವೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಬಸವಣ್ಣನವರು ಈ ದಿಶೆಯಲ್ಲಿ ಬಹಳ ಬುದ್ಧಿವಂತರು. ಅವ್ರು ಏನ್ ಮಾಡಿದ್ರು ನೋಡ್ರಿ, ಈಗ ಇಲ್ಲೊಂದು ಗುಡಿಸಲಿದೆ, ಪಾಪ ಏನ್ ಮಾಡೋದು, ಆ ಗುಡಿಸಲು ಸೋರ್ತಾ ಇದೆ, ಅಲ್ಲಿ ಒಳಗೆ ನಿಂತ್ಕೊಂಡವ್ರಿಗೆ ರಕ್ಷಣೆ ಇಲ್ಲ, ಆಶ್ರಯ ಇಲ್ಲ, ಗಡಗಡ ನುಡುಗಬೇಕು, ಗಾಳಿ ಮಳೆ, ಗುಡಿಸಲು ಕೆಟ್ಟಿದೆ ನಿಜ. ದಯಾನಂದ ಸರಸ್ವತಿ ಹೇಳಿದ್ರು, ಈ ಗುಡಿಸಲು ಚೆನ್ನಾಗಿಲ್ಲ. ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಹೇಳಿದ್ರು, ಇದು ಸೋರ್ತಾ ಇದೆ, ಇದ್ರ ಆಶ್ರಯದಲ್ಲಿ ನಿಂತ್ಕೋಬೇಡಿ ಅಂತಂದು ಜನಗಳಿಗೆ ಹೇಳಿದ್ರು. ಹೌದು, ಅಲ್ಲಿ ನಿಂತ್ಕೋಬೇಡಿ ಅಂದ್ರೆ ನಿಂತ್ಕೊಳಕ್ ಇನ್ನೊಂದ್ ಜಾಗ ಬೇಕಲ್ಲ. ಆದ್ರೆ ಬಸವಣ್ಣವ್ರು ಏನ್ ಮಾಡಿದ್ರು, ಈ ಗುಡಿಸಲು ಸೋರ್ತಾ ಇದೆ, ಅಲ್ಲಿ ನಿಂತ್ಕೊಳ್ಬೇಡಿ ಅಂತ ಹೇಳಿದಷ್ಟೇ ಇಲ್ಲ, ಅದಕ್ಕಿಂತಲೂ ಉತ್ತಮವಾದ ಕ್ರಿಯಾತ್ಮಕವಾದ ವಿಧಾಯಕವಾದ ಇನ್ನೊಂದು ವಸ್ತುವನ್ನು ಕೊಟ್ರು. ಅಂದ್ರೆ ಗುಡಿಸಲಲ್ಲಿ ಇದ್ದ ಜನನ ಕರ್ಕೊಂಡು ಬಂದು ಹೈ ಕ್ಲಾಸ್ RCC ಬಂಗಲೆ ಕಟ್ಟಿ ಒಳಗಬಿಟ್ರು. ಅದಾಯ್ತಾ? ಏನನ್ನ ಪೂಜೆ ಮಾಡಬಾರ್ದು ಅಂತ ಹೇಳಿದ್ರು, ಅಷ್ಟಕ್ಕೆ ಬಿಡ್ಲಿಲ್ಲ, ಏನನ್ನ ಪೂಜೆ ಮಾಡಬೇಕು ಅನ್ನೋದನ್ನ ಕಲಿಸಿಕೊಟ್ರು. ಅದು ಬಹಳ ಮಹತ್ವ. ಈಗ ಒಂದು ಮಗು ಇರುತ್ತೆ, ಅದೇನ್ ಮಾಡ್ತಾ ಇದೆ, ಬರೀ ದಾರಿ ಬದಿಯಲ್ಲಿ ಸಿಗುವಂತ ಕರ್ದು ಮೆಣಸಿನಕಾಯಿ ತಿಂತಿರುತ್ತೆ. ತಿಂದು ಹೊಟ್ಟೆ ಕೆಡಿಸ್ಕೊಂಡು ಅಲ್ಲಿ ಹೊಟ್ಟೆಯಲ್ಲಿ ಹುಣ್ಣಾಗಿ ಖಾರ ಆಗಿ ತ್ರಾಸ ಆಗ್ತಾ ಇರುತ್ತೆ. ಅದ್ ತಿನ್ಬೇಡ ಅಂತ ಹೇಳಿದ್ರೆ ಅಷ್ಟೇ ಸಾಲದು, ಆ ಮಗು ತಿನ್ನೋದನ್ನ ಬಿಡಿಸಿ ಅದಕ್ಕೆ ಉತ್ತಮವಾದ ಇಡ್ಲಿಯನ್ನು, ದೋಸೆಯನ್ನು, ಬಾಳೆಹಣ್ಣನ್ನು ತಿನ್ನಕ್ಕೆ ಕೊಡ್ಲೇಬೇಕು. ಇದು ಸ್ವಾಭಾವಿಕ. ಹಾಗೆ ಮನುಷ್ಯನ ಮನಸ್ಸಿಗೆ ಕೂಡ ಉಪಾಸನೆ ಅನ್ನೋದು ಅತ್ಯಗತ್ಯವಾಗಿದೆ. ತನ್ನ ಬದುಕಿನಲ್ಲಿ ನಿರಾಶೆಯಾಗದೇ ಇರಬೇಕು, ತಾನು ಬದುಕಿನಲ್ಲಿ ಗುರಿ ಮುಟ್ಟಬೇಕು ಅಂದ್ರೆ ಒಂದು ತತ್ವದ ಒಂದು ಶಕ್ತಿಯ ಆಶ್ರಯ ಬೇಕು. ಆದ್ದರಿಂದ ಇದೆಲ್ಲ ದೇವರಲ್ಲ, ಇದು ದೇವರುಗಳಲ್ಲ, ಇದನ್ನ ಮಾಡಬೇಡ ಅಂತ ಹೇಳೋದಷ್ಟೇ ಸಾಲದು. ಇಲ್ಲಿದೆ ನೀನು ಪೂಜೆ ಮಾಡು, ಇದು ಬಹಳ ಮಹತ್ವದ್ದು ಅಂತ ಹೇಳೋದು ಅಷ್ಟೇ ಅರ್ಥಗರ್ಭಿತ. ಬಸವಣ್ಣನವರು ಯಶಸ್ವಿ ಆಗಲಿಕ್ಕೆ ಅದೇ ಕಾರಣ. ಅದಕ್ಕಾಗಿ ಇಲ್ಲೇನ್ ಹೇಳಿದ್ರು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಪರಮಾತ್ಮನ ಸ್ವರೂಪ ಅನ್ನೋದು ಹೇಗಿದೆ ರೀ ಅಂತಂದ್ರೆ, ಅವನು ಜಗದಗಲನಾಗಿದ್ದಾನೆ. ಮುಗಿಲಗಲ ಅಂದ್ರೇನು, ಇಡೀ ವಿಶ್ವವನ್ನೆಲ್ಲ ಪರಮಾತ್ಮನು ತುಂಬಿ ತುಳುಕುತ್ತಾ ಇದ್ದಾನೆ. ಕಡೆಗೇಳಿದ್ರು ಮಿಗೆಯಗಲ ನಿಮ್ಮಗಲ. ಪರಮಾತ್ಮ ನೀನು ಎಷ್ಟು ವಿಸ್ತಾರವಾಗಿ ಅಗಲವಾಗಿದ್ದೀಯಾ ಅಂದ್ರೆ ನಿನ್ನಷ್ಟೇ ನೀನು ವಿಸ್ತಾರವಾಗಿದ್ದೀಯಾ, ನಿನಗೆ ಹೋಲಿಕೆ ಕೊಡ್ಲಿಕ್ಕೆ ಯಾವುದೂ ಇಲ್ಲ. ಈಗ ನೋಡ್ರಿ, ಒಂದು ಸಣ್ಣ ಬೆಟ್ಟ ನೋಡಿದಾಗ ಈ ಬೆಟ್ಟ ಆ ಬೆಟ್ಟಕ್ಕಿಂತ ಸಣ್ಣದು, ಈ ಬೆಟ್ಟಕ್ಕಿಂತ ದೊಡ್ಡದು ಅಂತ ನಾವು ಹೇಳ್ಬೋದು. ಹಿಮಾಲಯ ಪರ್ವತವನ್ನು ಗೌರಿಶಂಕರವನ್ನ ನೋಡಿ, ಗೌರಿಶಂಕರ ಪರ್ವತ ನಮ್ಮೂರು ಬೆಟ್ಟದಷ್ಟೈತೆ ಅಂತ ಹೇಳಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಗೌರಿಶಂಕರದ ಉಪಮೆ ಅದಕ್ಕಷ್ಟೇ ಹೊರತು ಇನ್ನೊಂದು ಬೆಟ್ಟಕ್ಕೆ ಕೊಡಕ್ ಬರೋಲ್ಲ. ಆಕಾಶ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅದರಷ್ಟೇ ದೊಡ್ಡದಾಗಿದೆ ಅನ್ಬೇಕಾಗತ್ತೆ. ನಮ್ಮನೆ RCC ಮೋಲ್ಡ್ ಇದ್ದಷ್ಟು ದೊಡ್ಡದಿದೆ ಅಂತ ಅನ್ನಕ್ ಬರುತ್ತೇನೋ? ಇಲ್ಲ. ಸಮುದ್ರ ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ಅದರಷ್ಟೇ ವಿಸ್ತಾರವಾಗಿದೆ ಅಂತ ಹೇಳ್ಬೇಕಾಗತ್ತೆ ಹೊರತು ನಮ್ಮೂರ್ ಕೆರೆ ಅಷ್ಟು ದೊಡ್ಡದು ಅಂತ ಅನ್ನಕ್ಕಾಗತ್ತೇನೋ? ಇಲ್ಲ. ಅದಕ್ಕೆ ಇವಕ್ಕೆ ಗಗನೋಪಮ ಸಾಗರೋಪಮ ಅಂತಾರೆ. ಅವುಗಳಿಗೆ ಹೋಲಿಕೆ ಕೊಡ್ಲಿಕ್ಕೆ ಇನ್ನೊಂದಿಲ್ಲ. ಅದಕ್ಕೆ ಬಸವಣ್ಣವ್ರೇನಂದ್ರು, ಮಿಗೆಯಗಲ ನಿಮ್ಮಗಲ.
ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ. ಎಷ್ಟು ಕೆಳಗೆ 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 ಹೋದ್ರೂ ಕೂಡ ಅಲ್ಲೆಲ್ಲ ಪರಮಾತ್ಮನ ಶಕ್ತಿ ತುಂಬಿ ತುಳುಕುತ್ತೆ. ಮೇಲೆ 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 ಎಷ್ಟು ಹೋದ್ರೂ ಅಲ್ಲೆಲ್ಲ ತುಂಬಿ ತುಳುಕುತ್ತೆ. ಇಂತಹ ಅಮೂಲ್ಯನು ಅಪ್ರಮಾಣನು, ಯಾವುದೇ ಪ್ರಮಾಣಗಳಿಂದ ನಾವು ಗುರುತಿಸಲಿಕ್ಕೆ ಆಗದೇ ಇರುವಂತಹ ಪರಮಾತ್ಮ, ಅವನು ವಿಶ್ವದ ಆಕಾರದಲ್ಲೇ ಚುಳುಕಾಗಿ ಇಷ್ಟಲಿಂಗವಾಗಿ ನನ್ನ ಕೈಗೆ ಬಂದಿದ್ದಾನೆ. ಇಂತಹ ಪರಮಾತ್ಮನನ್ನು ನಿಮಗೆ ಕೊಡ್ತಾ ಇದ್ದೇವೆ, ಪೂಜಿಸ್ರಿ, ಸಂತೋಷ ಪಡ್ರಿ. ನೀವು ಇದಕ್ಕಾಗಿ ಎಲ್ಲೆಲ್ಲಿಯೂ ದೇವರನ್ನು ಹುಡುಕಿಕೊಂಡು ಅಲಿಯಬೇಕಾಗಿಲ್ಲ. ಇದಕ್ಕೋಸ್ಕರ ಹಾಲು, ಮೊಸರು, ತುಪ್ಪ ಮುಂತಾದ ಅಭಿಷೇಕದ ವಸ್ತುಗಳು ಬೇಕಾಗಿಲ್ಲ. ಅತ್ಯಂತ ಸರಳವಾದಂತಹ ಪೂಜಾಚರಣೆಗಳಿಂದಲೇ ಈ ದೇವರನ್ನ ನೀವು ಒಲಿಸಬಹುದು ಅನ್ನೋ ತತ್ವವನ್ನ ಅವರು ಇಲ್ಲಿ ಬೋಧೆ ಮಾಡಿದ್ದಾರೆ. ಅದಕ್ಕಾಗಿ ಗುರು ಬಸವಣ್ಣನವರು ಕೊಟ್ಟಂತ ಲಿಂಗಾಚಾರವನ್ನ ನಾವು ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ಕ್ರೋಢೀಕರಿಸಿಬಿಟ್ಟು ಹೀಗೆ ಹೇಳ್ಬೋದು. ಅವರು ಏನೆಲ್ಲ ಬೋಧೆ ಮಾಡಿದ್ರಪ್ಪ ಅಂತಂದ್ರೆ, ಬುದ್ಧ ಈಸ್ ನಾಟ್ ಕಾಮನ್ ಟು ಆಲ್, ರಾಮ ಈಸ್ ನಾಟ್ ಕಾಮನ್ ಟು ಆಲ್, ಕೃಷ್ಣ ಈಸ್ ನಾಟ್ ಕಾಮನ್ ಟು ಆಲ್, Mahavira is not common to all, Jesus is not common to all, Muhammad is not common to all. The heart is common to all. God seated in this heart is one in all. Worship that God. ಇವತ್ತು ಅನೇಕ ಜಗತ್ತಿನ ಮಹಾತ್ಮರುಗಳಿದ್ದಾರೆ. ಈ ಮಹಾತ್ಮರುಗಳೆಲ್ಲ ಅವರವರ ಜನಕ್ಕೆ, ಅವರವರ ಜನಾಂಗಕ್ಕೆ ಪೂಜನೀಯರಾಗಿದ್ದಾರೆ. ಬುದ್ಧನು ಎಲ್ಲರಿಗೂ ಸಾಮಾನ್ಯನಲ್ಲ. ರಾಮ, ಕೃಷ್ಣ, ಜೀಸಸ್, ಮೊಹಮ್ಮದ್ ಇವರು ಎಲ್ಲರಿಗೂ ಪೂಜನೀಯರಲ್ಲ. ಆದರೆ ಯಾವುದು ಒಂದು ಪರಮ ಸತ್ಯವಾಗಿದೆ ಅಂದರೆ, ಹಾರ್ಟ್ ಈಸ್ ಕಾಮನ್ ಟು ಆಲ್. ಹೃದಯ ಎಲ್ಲರಲ್ಲಿಯೂ ಕಾಮನ್ ಆಗಿದೆ. ಈ ಹೃದಯದಲ್ಲಿ ಅಂತರ್ಗತವಾಗಿರುವಂತಹ ಪರಂಜ್ಯೋತಿ ಸ್ವರೂಪವಾದಂತಹ ತತ್ವ ಎಲ್ಲರಲ್ಲಿಯೂ ಇದೆ. ಅದಕ್ಕಾಗಿ ಅಂತಹ ತತ್ವವನ್ನೇ ಸಾಕಾರಗೊಳಿಸಿಕೊಂಡು ಪೂಜಿಸಿರಿ ಅನ್ನುವುದನ್ನ ಬಸವಣ್ಣನವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ನಾವೇನ್ ನೋಡ್ತಿದ್ದೇವೆ, ಈ ಒಂದು ತತ್ವದ ಪರಿಣಾಮವಾಗಿ ಏನಾಯ್ತಪ್ಪ ಅಂತಂದ್ರೆ, ಎಲ್ಲರಿಗೂ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ, ಜಾತಿ ಭೇದವಿಲ್ಲದೆ, ವರ್ಣಭೇದವಿಲ್ಲದೆ, ವರ್ಗಭೇದವಿಲ್ಲದೆ, ಪೂಜಾರಿಯ ಮಧ್ಯಸ್ಥಿಕೆ ಕಾಟ ಇಲ್ಲದೆ, ದುಡ್ಡಿನ ಬಾಧೆ ಇಲ್ಲದೆ, ಪ್ರತಿಯೊಬ್ಬರೂ ತಾವು ಇದ್ದಲ್ಲಿಯೇ ಆ ಪೂಜೆ ಮಾಡುವಂತಹ ಸದವಕಾಶವನ್ನ ಏಕದೇವೋಪಾಸನೆ ಮತ್ತು ವಿಶ್ವದಾಕಾರದಲ್ಲಿ ಇಷ್ಟಲಿಂಗವನ್ನು ಚುಳುಕಾಗಿಸಿ ಕೊಡುವುದರ ಮೂಲಕವಾಗಿ ಬಸವಣ್ಣನವರು ಒಂದು ವಿಶೇಷವಾದಂತಹ ಕೊಡುಗೆಯನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಆ ಕಾರಣದಿಂದಲೇ ಏಕದೇವೋಪಾಸನೆಯ ಮುಖಾಂತರವಾಗಿ ಈ ದೇಶದಲ್ಲಿ ತುಂಬಿದ್ದಂತಹ ಬಹುದೇವತೋಪಾಸನೆ ಅನ್ನುವಂತಹ ಒಂದು ದೊಡ್ಡ ಕಾಯಿಲೆಯನ್ನ ಬಸವಣ್ಣನವರು ಹೊಡೆದು ಹಾಕಿದ್ರು. ಬಹುದೇವತೋಪಾಸನೆಯಿಂದ ಮೂಢನಂಬಿಕೆಗಳು ಜಾಸ್ತಿ ಆಗ್ತದೆ, ಶೋಷಣೆ ಜಾಸ್ತಿ ಆಗತ್ತೆ, ಭೀತಿ, ಭಯ, ದೇವರ ಬಗ್ಗೆ ಏನೋ ತಪ್ಪು ಕಲ್ಪನೆ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರವೇ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಲ್ಲಮ ಪ್ರಭುಗಳು. ಕೇಳ್ರಿ, ಒಂದು ವಚನದಲ್ಲಿ ಹೇಳ್ತಾರೆ, ಬ ಎಂಬಲ್ಲಿ ಎನ್ನ ಭವವು ಹರಿಯುತ್ತಯ್ಯ, ಸ ಎಂಬಲ್ಲಿ ನಾನು ಸರ್ವಜ್ಞಾನಿಯಾದೆನಯ್ಯ, ವ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗಿದ ಭೇದವನ್ನರಿದು ಆನು ನೀನು ಬಸವ ಬಸವ ಎನ್ನುತ್ತಿರ್ದೇವಯ್ಯ ಗುಹೇಶ್ವರ. ಈ ವಚನವನ್ನ ಮೊದಲು ಓದಿದಾಗ ನಮಗೆ ಏನ್ ಅನಿಸ್ತಿತ್ರಿ ಅಂತಂದ್ರೆ, ಅಲ್ಲ ಏನಿದು ಪ್ರಭುದೇವರು ಏನಾದ್ರೂ ತಪ್ಪು ಮಾಡಿರ್ಬೋದು, ಪಾಠಾಂತರದಲ್ಲಿ ದೋಷವಾಗಿರಬಹುದು ಅನಿಸ್ತಿತ್ತು. ಯಾಕೆಂದ್ರೆ ನೋಡ್ರಿ, ಬಾ ಅಂತ ಉಚ್ಚಾರ ಮಾಡಿದ ತಕ್ಷಣ ನನ್ನ ಭಾವ ಹರಿದೋಯ್ತು, ಸ ಅಂತಿದ್ದ ಹಾಗೆ ನಾನು ಸರ್ವಜ್ಞಾನಿಯಾದೆ, ವ ಅನ್ನುವ ಅಕ್ಷರವನ್ನು ಉಚ್ಚಾರ ಮಾಡ್ತಿದ್ದಂಗೆ ನಾನು ಚೈತನ್ಯ ಸ್ವರೂಪಿಯಾದೆ. ಹೀಗೆ ಬಸವಾಕ್ಷರವು ನನ್ನ ಸರ್ವಾಂಗದಲ್ಲಿಯೂ ಕೂಡ ತೊಳಗಿ ಬೆಳಗ್ತಾ ಇದೆ. ಆ ಕಾರಣಕ್ಕೆ ನಾನು ಬಸವ ಬಸವ ಅಂತೀನಿ ಅಂದ್ರೆ ನಮ್ಗೆ ಇದು ಅರ್ಥ ಆಗ್ತಾ ಇತ್ತು. ಹೌದು, ಇಡೀ ಈ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಯಾರೆಲ್ಲರಿಗೂ ಕೂಡ ಸಮಾನವಾದ ಅವಕಾಶವಿಲ್ಲದೆ ಇರುವಂತಹ ಸನ್ನಿವೇಶದಲ್ಲಿ ಅತ್ಯಂತ ಕೆಳಗಿನ ಶ್ರೇಣಿಯಲ್ಲಿ ಇದ್ದ ನಟುವರ ಜಾತಿಯಲ್ಲಿ ಹುಟ್ಟಿದಂತಹ ಅಲ್ಲಮ ಪ್ರಭುದೇವರನ್ನ ಶೂನ್ಯಪೀಠದ ಅಧಿಕಾರಿಯನ್ನಾಗಿ ಬಸವಣ್ಣವರು ಮಾಡಿದ್ರಿಂದ ಅಲ್ಲಮ ಪ್ರಭುದೇವರು ಹೇಳೋದು ಸ್ವಾಭಾವಿಕ. ಅಯ್ಯೋ, ಇಂತಹ ಒಂದು ಸದವಕಾಶವನ್ನ ನೀವು ಕೊಟ್ರಿ ಅಂತ ತಿಳ್ಕೊಂಡು ಬಸವಣ್ಣ ನಾನು ಇಂತಹ ಒಂದು ದೊಡ್ಡ ಸ್ಥಾನಕ್ಕೆ ಬಂದೆ ಅಂತ ತಿಳಿದುಕೊಂಡು ಪ್ರಭುದೇವರು ಒಂದು ವೇಳೆ ಹೇಳಿದ್ರೆ ಅದು ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಲ್ಲದೆ ಇಲ್ಲೇನು ಹೇಳ್ತಾರೆ, ಪರಮಾತ್ಮ ನಾನಷ್ಟೇ ಬಸವ ಬಸವ ಅನ್ನುವಂತಹದ್ದಲ್ಲ, ನೀನು ಸಹ ಬಸವ ಬಸವ ಅಂತ ಅನ್ಬೇಕು ಅಂತಾರೆ. ಇದು ನಮ್ಗೆ ಅರ್ಥ ಆಗಿರ್ಲಿಲ್ಲ ಮೊದಲು, ಆದ್ರೆ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ಏನು ಅಂತಂದ್ರೆ, ನಿಜ ಇವತ್ತು ದೇವರು ಕೂಡ ಬಸವಣ್ಣನನ್ನ ಕೃತಜ್ಞತೆಯಿಂದ ಸ್ಮರಿಸದೇ ಇದ್ರೆ ಗತಿನೇ ಇಲ್ಲ.
ಯಾಕೆ ಗತಿ ಇಲ್ಲ ಅಂದ್ರೆ ಪ್ರಭುದೇವರು ಹೇಳ್ತಾರೆ, ನೋಡಪ್ಪ, ಬಸವಣ್ಣ ಬರೋಕ್ಕೂ ಮೊದಲು ದೇವ್ರೆ ನಿನ್ನನ್ನು ಯಾರು ಈ ಜಗತ್ನಲ್ಲಿ ಸರಿಯಾಗಿ ಗುರುತಿಸಿದ್ರು? ಹಾಳು ಮುರಡಿಗಳಲ್ಲಿ, ಊರ ದಾರಿಗಳಲ್ಲಿ ಅಲ್ಲಿ ಇಲ್ಲಿ ಸಿಗೋಂತ ನೀರು, ನೆಲ, ಬೆಂಕಿ, ಗಾಳಿ ಇವುಗಳನ್ನೆಲ್ಲ ದೇವ್ರು 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 ಅಂತಿದ್ರು. ಬಣ್ಣ ಬಣ್ಣದ ಗೊಂಬೆಗಳನ್ನೆಲ್ಲ ದೇವ್ರು 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 ಅಂತಿದ್ರು. ನಿಜವಾದ ದೇವರು ಅಂದ್ರೆ ಯಾರು? ಅಯೋನಿ ಸಂಭವ, ಅಮೂಲ್ಯನು, ಅಪ್ರಮಾಣನು, ಜಗದಗಲ ಮುಗಿಲಗಲಾಗಿರುವನು, ಹುಟ್ಟು ಸಾವುಗಳಿಲ್ಲದೆ ಇರುವವನು, ಅವನು ಒಬ್ಬನೇ ದೇವ ಅಂತ ಹೇಳಿ ನಿನ್ನನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ಕಾರಣ ನೀನು ಸಹ ಬಸವಣ್ಣ ನನ್ನ ಜಗತ್ತಿಗೆ ನೀನೇ ಕಣಪ ಪರಿಚಯ ಮಾಡಿಕೊಟ್ಟವನು ಅಂತೇಳಿ ಕೃತಜ್ಞತೆಯಿಂದ ಸ್ಮರಿಸಬೇಕಾದ್ದು ಅತ್ಯಗತ್ಯ. ಗೊತ್ತಾಯ್ತೆ? ದೇವರ ಸ್ವರೂಪವನ್ನ ಜಗತ್ತಿಗೆ ಖಂಡ ತುಂಡವಾಗಿ ಯಾರ ಭಯವೂ ಇಲ್ಲದೆ ಬಸವಣ್ಣನವರು ಬೋಧೆ ಮಾಡಿದ್ದರಿಂದಲೇ ನಿಜವಾದಂತಹ ತತ್ವಜ್ಞಾನ ಮತ್ತೆ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ಕಾಣ್ತೇವೆ. ಹೀಗೆ ಏಕದೇವೋಪಾಸನೆಯ ಮುಖಾಂತರ, ಲಿಂಗಾಚಾರದ ಮುಖಾಂತರ ಬಸವಣ್ಣನವರು ಏನೇನ್ ಮಾಡಿದ್ರು? ಒಂದು ಮೂಢತ್ವವನ್ನು ನಿವಾರಣೆ ಮಾಡಿದ್ರು. ಎರಡನೆಯದು ಶೋಷಣೆ, ಮೂಢ ರೀತಿಯಲ್ಲಿ ದೇವರುಗಳು ಉಪಾಸನೆ ಮಾಡ್ತಾ ಇದ್ದದ್ದನ್ನು ನಿವಾರಣೆ ಮಾಡಿದ್ರು. ಎರಡನೇದಾಗಿ ಧರ್ಮ ಮತ್ತು ದೇವರ ಹೆಸರಲ್ಲಿ ನಡೀತಾ ಇದ್ದ ಶೋಷಣೆಯನ್ನ ಅವರು ನಿವಾರಿಸಿದ್ರು. ಮೂರನೆಯದಾಗಿ ಪ್ರೀಸ್ಟ್ ಕ್ರಾಫ್ಟ್ ಅಂದರೆ ಪುರೋಹಿತ ಶಾಹಿ, ದೇವರು ಮತ್ತು ಭಕ್ತರ ಮಧ್ಯದಲ್ಲಿ ಸೇರಿಕೊಂಡು ಅಲ್ಲಿ ಶ್ರೀಮಂತ ಶಾಹಿ ಧರ್ಮವನ್ನ ತಂದು ಬಡ ಭಕ್ತರಿಗೆ ಧರ್ಮವನ್ನ ಸಿಕ್ಕಲಾರದಂತೆ ಮಾಡಿದ್ರಲ್ಲ, ಇಂತಹ ಮಧ್ಯವರ್ತಿಗಳನ್ನ ನಿವಾರಿಸಿದ್ರು. ನಾಲ್ಕನೆಯದಾಗಿ ಬಹ್ವಗ್ರತೆ ಅಂದ್ರೇನು? ಒಂದು ಸ್ಥಿರವಾದ ಮನಸ್ಸಿನಿಂದ ಸ್ಥಿರವಾಗಿ ದೇವರನ್ನ ಪೂಜೆ ಮಾಡೋಂಗಿಲ್ಲೇ ಇಲ್ಲ. ಅದನ್ನೊಂದಾಗ 2 ನಿಮಿಷ, ಇದನ್ನೊಂದ್ 2 ನಿಮಿಷ, ಅದನ್ನೇ ಈ ಎಲ್ಲ ಪೂಜೆ ಮಾಡಿ ಬಹ್ವಗ್ರತೆಯಿಂದ ಮನುಷ್ಯ ಹಾಳಾಗುವುದನ್ನು ಅವರು ತಪ್ಪಿಸಿದ್ರು. ಐದನೇದಾಗಿ ಸಮಾಜವು ಅನೈಕ್ಯತೆಗೆ ಗುರಿಯಾಗಲಿಕ್ಕೆ ಬಹುದೇವತೋಪಾಸನೆಯೇ ಕಾರಣ. ಶಿವನನ್ನೇ ದೇವರು ಅಂತ ಗುರುತಿಸಿಕೊಂಡಂತ ಶೈವ ಭಕ್ತರು, ವಿಷ್ಣುವನ್ನೇ ದೇವರು ಅಂತ ಗುರುತಿಸಿಕೊಂಡ ವಿಷ್ಣು ಭಕ್ತರು, ಜಿನನನ್ನೇ ಆತ್ಯಂತಿಕವಾದ ಉಪಾಸನಾ ವಸ್ತು ಅಂತ ಗುರುತಿಸಿಕೊಂಡ ಜಿನ ಭಕ್ತರು, ಶಕ್ತಿಯನ್ನೇ ದೇವರು ಅಂತ ಗುರುತಿಸಿಕೊಂಡಂತ ಶಾಕ್ತರು ಎಲ್ಲ ಛಿದ್ರ ಛಿದ್ರ ಗುಂಪು ಗುಂಪುಗಳಾಗಿ ಒಡೆದು ಹೋಗಿದ್ದಾಗ ಬಹುದೇವತೋಪಾಸನೆಯೇ ಹಿಂದೂ ಸಮಾಜದ ಅನೈಕ್ಯತೆಗೆ ಮುಖ್ಯ ಕಾರಣ ಅಂತ ತಿಳಿದುಕೊಂಡು ಏಕದೇವೋಪಾಸನೆಯ ಮೂಲಕವಾಗಿ ಹಿಂದೂ ಸಮಾಜವನ್ನು ಸಮಗ್ರವಾಗಿ ಸಂಘಟಿಸಲಿಕ್ಕೆ ಪ್ರಯತ್ನ ಪಟ್ಟಂತ ಪ್ರಪ್ರಥಮ ಸಂಘಟಕ ಬಸವಣ್ಣನವರು. ಇದನ್ನ ನಾವು ಭಾರತೀಯ ಒಂದು ಇತಿಹಾಸದ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ನಮಗೆ ಬಹಳ ಅರ್ಥಗರ್ಭಿತವಾಗಿ ಕಾಣ್ತಾ ಇದೆ. ಪಂಚಾಚಾರಗಳಲ್ಲಿ ಎರಡನೆಯ ಸೂತ್ರವೇ ಸದಾಚಾರ. ಸದಾಚಾರ ಅಂತಂದ್ರೆ ಆರ್ಥಿಕ ಸಮಾನತೆ. ಇದರ ಮೂಲ ಒಂದು ತತ್ವ ಏನ್ರಿ ಅಂತ ಹೇಳಿದ್ರೆ, ಎಲ್ಲರೂ ಜೀವನಾವಶ್ಯಕತೆಗಳನ್ನ ಸಮಾನವಾಗಿ ಪಡೆದುಕೊಳ್ಳಬೇಕು, ಯಾರು ಯಾವುದೇ ರೀತಿಯ ಹಕ್ಕುಗಳಿಂದ ವಂಚಿತರಾಗಬಾರದು ಅನ್ನುವಂತಹದ್ದು. ನ್ಯಾಷನಲ್ ವೆಲ್ತ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ನಾಟ್ ಅಕಾರ್ಡಿಂಗ್ ಟು ದ ಗ್ರೀಡ್ಸ್ ಆಫ್ ದ ಪೀಪಲ್ ಬಟ್ ಅಕಾರ್ಡಿಂಗ್ ಟು ನೀಡ್ಸ್ ಆಫ್ ದ ಪೀಪಲ್. ಈ ಮಾತನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ಮನುಷ್ಯನ ಆಸೆಗಳಿಗೆ ಮಿತಿನೇ ಇರೋಲ್ಲ. ಆ ಆಸೆಗಳು ಬೆಳೀತಾನೆ ಇರ್ತವೆ. ಮೊದಲೇ ಸ್ವಲ್ಪ ಇರುತ್ತೆ, ನಂತರ ಜಾಸ್ತಿ ಆಗುತ್ತೆ, ಮತ್ತೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸರ್ಕಾರ ಸಂಬಳ ಜಾಸ್ತಿ ಮಾಡ್ತಾ ಹೋಗುತ್ತೆ, ಮತ್ತೆ ಅದ್ರ ಜೊತೆಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಅದಕ್ಕೆ ತಕ್ಕಂತೆ ಮನುಷ್ಯನ ಆಶೋತ್ತರಗಳು ಬೆಳೀತಾ ಹೋಗ್ತಾ ಇದ್ದಾವೆ. ಹೀಗೆ ಆಗ್ತಾ ಹೋದಾಗ ಒಬ್ಬ ವ್ಯಕ್ತಿ ತೀರಾ ಸಂಕಷ್ಟಕ್ಕೆ ಹೋಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಬಹಳ ಅತಿಯಾದಂತ ವೈಭವದ ಜೀವನವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕಾಗಿಯೇ ಬಸವಾದಿ ಪ್ರಮತರು ಏನ್ ಹೇಳಿದ್ರು, ಒಂದು ರಾಷ್ಟ್ರದ ಆದಾಯವನ್ನ ಅವನ ಆಸೆಗನುಸಾರವಾಗಿ ಹಂಚಬಾರದು, ಅವನ ಅವಶ್ಯಕತೆಗನುಸಾರವಾಗಿ ಹಂಚಬೇಕು ಅನ್ನುವುದು ಅವರ ಜೀವನದ ಮುಖ್ಯವಾದ ತತ್ವಸೂತ್ರವಾಗಿತ್ತು. ಸರಿ, ಈ ಸದಾಚಾರದಲ್ಲಿ 2 ಅತಿ ಮುಖ್ಯವಾದಂತಹ ತತ್ವಗಳು ಬರ್ತವೆ. ಒಂದು ಕಾಯಕವೇ ಕೈಲಾಸ, ಇನ್ನೊಂದು ದಾಸೋಹವೇ ದೇವಧಾಮ. ಇನ್ನೂ ಒಂದು ಮಹತ್ವದ್ದು ಮಾತು ಬರ್ತದೆ. ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಅರ್ಚನೆಯನ್ನ, ಅರ್ಪಣೆಯನ್ನ, ಅನುಭಾವವನ್ನ ಮಾಡಬೇಕು ಅನ್ನುವಂತ ಒಂದು ನೇಮ ಇತ್ತು. ಬಸವಣ್ಣನವರಿಗೂ ಪೂರ್ವದಲ್ಲಿ ಏನಾಗಿತ್ತು ಅಂದ್ರೆ, ಕೆಲವರು ಇಡೀ ಜೀವನ ಪರ್ಯಂತ ಅರ್ಚನೆಯನ್ನೇ ಮಾಡ್ತಾ ಕಾಲ ಕಳೀತಾರೆ, ಇನ್ನ ಕೆಲವರು ಕೇವಲ ಕಲಾರಾಧನೆಯನ್ನೇ ಮಾಡ್ತಾ ಕಾಲ ಕಳೀತಾರೆ, ಇನ್ನು ಕೆಲವರು ಬರೀ ದುಡಿತವನ್ನ, ಕರ್ಮವನ್ನ ಮಾಡ್ತಾ ಕಾಲ ಕಳೀತಾರೆ. ಇದು ತಪ್ಪು. ಇದರಿಂದ ಸಮಾಜ ಸಮಗ್ರವಾಗಿ ಬೆಳೆಯುವುದಿಲ್ಲ, ವ್ಯಕ್ತಿತ್ವ ಸಮಗ್ರವಾಗಿ ಬೆಳೆಯುವುದಿಲ್ಲ ಅಂತ ತಿಳಿದುಕೊಂಡು ಅವ್ರು ಏನ್ ಕಲಿಸ್ಕೊಟ್ರು,
ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದಿನಚರಿಯಲ್ಲಿ ಅರ್ಚನೆಯನ್ನ, ಅರ್ಪಣೆಯನ್ನ, ಅನುಭಾವವನ್ನ ಮೂರನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ರು. ಅರ್ಚನೆಯನ್ನ ಅಳವಡಿಸಿಕೊಳ್ಳುವುದರಿಂದಾಗಿ ಆತ್ಮನ ವಿಕಾಸವಾಗ್ತದೆ, ಅಂತಃಕರಣಗಳ ಅರಳುತ್ತಾ ಇದ್ದಾವೆ, ದೇವರನ್ನ ಕೃಪೆಯನ್ನ ಪಡೆದು ದೇವರೊಡನೆ ನಾವು ಒಂದಾಗಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬನು ಅರ್ಚನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟೇ ಅಲ್ಲ, ಮಾಡೋ ಅವಕಾಶವನ್ನ ಒದಗಿಸ್ಕೊಟ್ರು. ಬರೀ ಮಾಡ್ರಿ ಅಂತ ಹೇಳಿದ್ರೆ ಆಗುದಿಲ್ಲ, ಮಾಡುವಂತ ಅವಕಾಶನ ಒದಗಿಸ್ಕೊಟ್ರು. ಆ ನಂತರ ಪ್ರತಿಯೊಬ್ಬ ವ್ಯಕ್ತಿಯು ಅನುಭವವನ್ನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಅವನು ಸಮಾಜ ಜೀವಿಯಾಗುವಂತಹದ್ದು ಒಂದು ಸೂತ್ರವಾದ್ರೆ, ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮನುಷ್ಯನ ಬುದ್ಧಿ ಹೇಗೆ ವಿಕಾಸವಾಗಲಿಕ್ಕೆ ಸಾಧ್ಯ? ಅವನ ಬುದ್ಧಿಗೆ ಸಂಸ್ಕಾರ ಕೊಡದೇ ಇದ್ರೆ ಅವನು ಏನೂ ಮಾಡಲ್ಲ. ಈಗ ಒಂದು ಬೀಜ ಇದೆ, ಬಹಳ ಅಮೂಲ್ಯವಾದ ಬೀಜ ಇದ್ರೂ ಕೂಡ ಅದನ್ನ ಹಂಗೆ ನಾವು ಸೀಲ್ಡ್ ಪ್ಯಾಕೆಟ್ ನಲ್ಲಿ ಇಟ್ಟು ಬಿಟ್ರೆ ಅದು ಫಲವನ್ನು ಕೊಡೋಲ್ಲ. ಬಹಳ ಉತ್ಕೃಷ್ಟವಾದ ಬೀಜ ಇದ್ರೆ ಅದರ ಭೂಮಿಯಲ್ಲಿ ಹಾಕಿ ಬಿತ್ತಿ ಬೆಳೆದ್ರೆ ಮಾತ್ರ ತಾನೇ ಅದು ಫಲ ಕೊಡುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಎಷ್ಟೇ ಪ್ರತಿಭಾವಂತನಿರಬಹುದು, ಗೊತ್ತಾಯ್ತೆ, ಬುದ್ಧಿವಂತನಿರಬಹುದು, ಆದ್ರೆ ಅವನ ಪ್ರತಿಭೆ, ಬುದ್ಧಿ ಯಾವಾಗ ವಿಕಾಸವಾಗ್ತವೆ? ಅದಕ್ಕೆ ಸೂಕ್ತವಾದ ಭೂಮಿಕೆಯನ್ನು ಕೊಟ್ಟಾಗ, ಅವಕಾಶವನ್ನು ಕೊಟ್ಟಾಗ. ಈ ಅವಕಾಶ ಹೇಗೆ ಸಿಗುತ್ತೆ? ಎಲ್ಲರ ಜೊತೆಗೆ ಬೆರೆಯುವುದರಲ್ಲಿ, ಶಿವಾನುಭವ ಗೋಷ್ಠಿಯಲ್ಲಿ ತನ್ನ ವಿಚಾರಗಳು ವ್ಯಕ್ತಪಡಿಸುವುದರಲ್ಲಿ, ಇನ್ನೊಬ್ಬರಿಂದ ಅವರು ತಿಳ್ಕೊಂಡಿದ್ದು ನಾವು ಕಲ್ತ್ಕೋಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದು ಕಡೆ ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಈ ಒಂದು ವಯಸ್ಸಿನಲ್ಲಿ ಯಾತಕ್ಕಮ್ಮ ಬಂದೆ ಅಂತ ಪ್ರಶ್ನೆ ಕೇಳಿದಾಗ ಆಕೆ ಒಂದ್ ಮಾತು ಹೇಳ್ತಾಳೆ, ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು ಅಂತಾಳೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ. ಹಾಡುವುದು, ಪಾಡುವುದು, ಹೇಳುವುದು, ಕೇಳುವುದು, ಸರಸ ಸಮ್ಮೇಳನವಾಗಿ ಪುದಯ್ಯ ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಅಂತಾಳೆ. ಅಲ್ಲಿ ನಮಗ್ ಗೊತ್ತಾಗುತ್ತೆ, ಹೇಳುವುದು, ಕೇಳುವುದು, ಇನ್ನೊಬ್ಬರದನ್ನ ಕೇಳ್ತಾ 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 ನಮ್ಮ ಜ್ಞಾನ ವೃದ್ಧಿ ಮಾಡ್ಕೋಬೇಕು. ನಮಗೆ ತಿಳಿದದ್ದನ್ನ ನಾವು ಇನ್ನೊಬ್ಬರಿಗೆ ಹೇಳ್ತಾ 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 ನಮ್ಮ ಪ್ರತಿಭೆಯನ್ನ ವಿಕಾಸ ಮಾಡ್ಕೋಬೇಕು. ಗೊತ್ತಾಯ್ತೆ? ಇನ್ನೊಬ್ಬರು ಹೇಳಿದ್ದನ್ನ ಕೇಳಿದಾಗ ನಮ್ಮ ಜ್ಞಾನ ವಿಸ್ತಾರವಾಗ್ತಾ ಹೋಗುತ್ತೆ. ಬರೀ ಕೇಳ್ತಾ ಹೋದ್ರೆ ಅಷ್ಟೇ ಆಗಲ್ಲ, ನಾವು ನಮ್ಮ ತಿಳಿದದ್ದನ್ನ ಹೇಳ್ತಾ ಹೋದಾಗ ನಮ್ಮ ವ್ಯಕ್ತಿತ್ವ, ಪ್ರತಿಭೆ ಅದು ವಿಕಾಸವಾಗ್ತಾ ಹೋಗುತ್ತೆ. ಅದಕ್ಕಾಗಿ ಅಲ್ಲಿ ಹಾಗೆ ಹೇಳ್ತಾ ಇದ್ದಾಳೆ. ಇದನ್ನ ನಾವು ಗಮನಿಸಿದಾಗ ಒಂದು ಮಾತನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಏನಂತ ಅಂತಂದ್ರೆ, ಶರಣರ ಸಂಘದಲ್ಲಿ ಒಡನಾಡಿದ್ದರಿಂದಲೇ ಅಷ್ಟು ಜನ ಶರಣರು ತಯಾರಾಗಿದ್ದು. ಗೊತ್ತಾಯ್ತೆ? ಒಂದು ಕಡೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಉಳಿ ಸುತ್ತಿಗೆಯಿಂದ ನಾವು ಒಂದು ಆಕಾರವನ್ನು ಕೊಡಲಿಕ್ಕೆ ಆಗದೇ ಇದ್ದಂತಹ ಕಲ್ಲು, ಅದು ನರ್ತಿಸುವ ಅಲೆಗಳ ಮಧ್ಯದಲ್ಲಿ ಸಿಕ್ಕಿದಾಗ ಆ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಉರುಳ್ತಾ 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 ಗುಂಡು ಕಲ್ಲಾಗಿ ಬಂದು ಬಿಡ್ತಾ ಇದೆ. ಅಷ್ಟು ಗುಂಡಾದ ಆಕಾರವನ್ನ ಯಾವ ಮಿಷಿನ್ನಿಂದಲೂ ಅಥವಾ ಯಾವ ಶಿಲ್ಪಿ ತನ್ನ ಉಳಿ ಸುತ್ತಿಗೆ ಎಂದು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವುದೇ ಕಾಯ್ದೆ ಕಾನೂನುಗಳು ಅನ್ನುವ ಉಳಿ ಸುತ್ತಿಗೆಯಿಂದಲೂ ಬಗ್ಗಿಸಲಾರದ ಮನುಷ್ಯನನ್ನ ಶರಣರ ಅನುಭವದ ಸತ್ಸಂಗದ ಒಡನಾಟದಿಂದ ಅವನನ್ನ ಪರಿಪೂರ್ಣನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೇನು ಹೇಳಿದ್ರು? ಅನುಭವ. ಎಲ್ಲರೂ ಅನುಭವಕ್ಕೆ ಗೋಷ್ಠಿಗೆ ಬರೋದ್ರಿಂದ ಅವರ ಬುದ್ಧಿ ವಿಕಾಸವಾಗ್ತಾ ಹೋಗ್ತದೆ, ಅವರಲ್ಲಿ ವಿಚಾರ ಶಕ್ತಿ ಬೆಳೀತಾ ಹೋಗ್ತದೆ. ನೋಡಿ, ಕೊಟ್ಟಣದ ರೆಮ್ಮವೇ, ಕದುರೆ ರೆಮ್ಮವೇ, ಆಯುಧಕ್ಕಿ ಲಕ್ಕಮ್ಮನಂತ ಹೆಣ್ಣು ಮಕ್ಕಳು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುದೇವ ಬಸವಣ್ಣನವರ ಎದುರಿನಲ್ಲಿ ನಿಂತು ತತ್ವಜ್ಞಾನದ ಚರ್ಚೆ ಮಾಡಬೇಕಾದ್ರೆ ಅವರಿಗೆ ಯಾವ ಸಂಸ್ಕಾರ ಸಿಕ್ತಾಗಾದ್ರೆ ಈ ಆತ್ಮಬಲ ಹೇಗಾಯ್ತು? ಬೇರಾದ್ರೂ ಗಂಡಸರು ನೋಡ್ತಿದ್ದಂಗೆ ಕೆಲವು ಹೆಣ್ಣು ಮಕ್ಕಳು ತಲೆ ಮೇಲೆ ಸೆರಗ ಹಾಕೊಂಡು ನಾಚ್ಕೊಂಡು ಹೊಟ್ಟೋಗ್ತಾರೆ. ಅಂತಾದು ಪ್ರಭುದೇವರ ಎದುರಿನಲ್ಲಿ, ಚನ್ನಬಸವಣ್ಣನಂತ ಜ್ಞಾನಿಯ ಎದುರಿನಲ್ಲಿ, ಧರ್ಮಗುರು ಬಸವಣ್ಣನವರ ಎದುರಿನಲ್ಲಿ ಆಯುಧಕ್ಕಿ ಲಕ್ಕಮ್ಮ ನಿಂತುಕೊಂಡು ಆಕೆ ವಾದ ಮಾಡ್ತಾಳೆ. ಅಂದಾಗ ಈ ಆತ್ಮಬಲ, ಈ ಜ್ಞಾನದ ಓಜಸ್ಸು ಹೇಗೆ ಬಂತು? ಶರಣರ ಅನುಭವದಲ್ಲಿ, ಸಂಘದಲ್ಲಿ ಒಡನಾಡ್ತಾ ಬಂತು. ಇನ್ನೊಂದು ತತ್ವ ಯಾವುದರಿಂದ? ಅರ್ಪಣಾ ತತ್ವ. ಈ ಅರ್ಪಣಾ ತತ್ವ ಹೇಗಿದೆ ರೀ ಅಂತಂದ್ರೆ, ಇದು ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಇದ್ದ ಹಾಗೆ, 3 ಕಾಲಿನ ಅಡ್ಡಣಿಗೆ ಇದ್ದ ಹಾಗೆ. ಹಿಂದಿನ ಕಾಲದಲ್ಲಿ ಈ ಅಡ್ಡಣಿಗೆಗಳು ಅಂತ ಇರ್ತಿದ್ವು. ಹಿತ್ತಾಳಿವು 3 ಕಾಲಿನ ಅಡ್ಡಣಿಗೆ, ಮೇಲ್ಗಡೆ ಒಂದು ಹೀಗೆ ಬರ್ರಿಂಗ್ ಇರ್ತಿತ್ತು. ಅದ್ರ ಮೇಲೆ ನಾವು ಗಂಗಾಳಗಳನ್ನ ಇಟ್ಕೊಂಡು ಊಟ ಮಾಡ್ತಾ ಇದ್ವಿ, ಹೌದಾ? ಅದೇ ರೀತಿಯಲ್ಲಿ ಇಲ್ಲಿ ಅರ್ಪಣಾ ಅನ್ನುವ ತತ್ವದಲ್ಲಿ ಏನು ಬರ್ತಾ ಇದ್ರಿ ಅಂದ್ರೆ, ಕಾಯಕ, ದಾಸೋಹ, ಪ್ರಸಾದ. ಕಾಯಕ, ದಾಸೋಹ, ಪ್ರಸಾದ ಅನ್ನುವಂತಹ 3 ಕಾಲಿನ ಅಡ್ಡಣಿಗೆಯ ಮೇಲೆ ನಮ್ಮ ಜೀವನದ ತಟ್ಟೆ ಇರಬೇಕು. ಇಲ್ಲಿ ತಯಾರಾಗುವಂತಹ ನಮ್ಮ ಬದುಕಿನ ಪರಿಪಾಕದ ಪ್ರಸಾದ ಪರಮಾತ್ಮನಿಗೆ ಎಡೆಯಾಗಬೇಕು. ಅದಕ್ಕಾಗಿ ಅರ್ಪಣೆಯನ್ನು ಹೇಳಿದ್ರು. ಅರ್ಪಣೆಯಲ್ಲಿ ಏನೇನು ಬರ್ತದೆ ಅಂತಂದ್ರೆ,
ಪ್ರತಿಯೊಬ್ಬ ವ್ಯಕ್ತಿಯು, ಕಲ್ಯಾಣ ರಾಜ್ಯದ ಪ್ರಜೆಯಾದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಶರಣನು, ಅವನು ಸತ್ಯಶುದ್ಧ ಕಾಯಕವನ್ನ ಮಾಡಿಯೇ ತೀರಬೇಕು. ಸತ್ಯಶುದ್ಧ ಕಾಯಕವನ್ನ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾನೆ. ಬರೀ ಸಂಪಾದನೆ ಮಾಡ್ತಾ ಹೋದಾಗ ಅದು ಕಾಯಕ ಆಗೋಲ್ಲ, ಕೇವಲ ಕತ್ತೆಯ ದುಡಿತವಾಗ್ತದೆ. ಗೊತ್ತಾಯ್ತೆ? ಲೇಬರ್, ಬರೀ ದುಡಿತಕ್ಕೇನೆ ಶರಣರು ಕಾಯಕ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಸತ್ಯಶುದ್ಧತೆಯಿಂದ ಕಾಯಕವನ್ನ ಮಾಡಿ ಅವನ ಹಣವನ್ನ ಗಳಿಸ್ತಾನೆ. ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತನಗಾಗಿ ಬಳಸ್ತಾನೆ. ಹೆಚ್ಚಿನ ಪಾಲು ಏನು ಉಳಿತದೋ ಅದನ್ನೇನ್ ಮಾಡ್ತಾ ಇದ್ದಾನೆ? ದಾಸೋಹದ ಮೂಲಕವಾಗಿ ಸಮಾಜಕ್ಕೆ ವಿನಿಯೋಗಿಸ್ತಾನೆ. ಕಾಯಕದ ಮೂಲಕವಾಗಿ ಗಳಿಸಿ ದಾಸೋಹದ ಮೂಲಕವಾಗಿ ಸಮಾಜಕ್ಕೆ ವಿನಿಯೋಗಿಸಿ ಅವನು ಊಟ ಮಾಡಿದರೆ ಮಾತ್ರ ಅದು ಪ್ರಸಾದ. ಇಲ್ಲದೆ ಇದ್ರೆ ಅದು ಪ್ರಸಾದವಾಗುವಲ್ಲ, ಕೇವಲ ಅನ್ನವಾಗ್ತದೆ, ಕೂಳಾಗತ್ತೆ. ಗೊತ್ತಾಯ್ತಾ? ಅನ್ನವನ್ನ ತಿನ್ನಲಿಕ್ಕೆ ಶರಣರು ಹೇಳಿಲ್ಲ, ಕೂಳು ತಿನ್ನಲಿಕ್ಕೆ ಶರಣರು ಹೇಳಿಲ್ಲ, ಪ್ರಸಾದವನ್ನ ಉಣ್ಣಲಿಕ್ಕೆ ಹೇಳಿದ್ದಾರೆ. ಒಂದು ಶಬ್ದ ಬಳಸೋದ್ರಲ್ಲಿ ಕೂಡ ಎಷ್ಟೊಂದು ಅವರು ತತ್ವ ಇಟ್ಟಿದ್ದಾರೆ ಅಂದ್ರೆ, ಏನ್ರಿ ಊಟ ಆಯ್ತೇನ್ರಿ ಅನ್ನಲ್ಲ, ನಾವು ಪ್ರಸಾದವಾಯ್ತೇನ್ರಿ ಅಂತೀವಿ. ನಾವು ಉಣ್ಣುವ ಒಂದೊಂದು ತುತ್ತು ಪರಮಾತ್ಮನ ಪ್ರಸಾದ ಅನ್ನುವ ಭಾವ ಅಲ್ಲಿ ಬರಬೇಕು. ಕೆಲವರು ಏನ್ ಹೇಳ್ತಾರೆ, ಊಟ ಕೂತ್ಕೊಂಡು ಅನ್ನ ಹಾಕು ತಟ್ಟೆಗೆ ಅಂತಾರೆ, ಎಲೆ ಹಾಕು, ಅನ್ನ ಹಾಕು ಅಂತಾರೆ. ಅಂದ್ರೆ ಶರಣರು ಇದನ್ನ ಇಷ್ಟಪಡೋಲ್ಲ. ನಾಯಿಗೆ ಅನ್ನ ಹಾಕ್ತಾರೆ, ನಾಯಿಗೆ ಚಪಾತಿ ಹಾಕ್ತಾರೆ ಹೊರತು ನಮಗೆ ಅನ್ನ ಹಾಕು, ಎಲೆ ಹಾಕು ಅನ್ಕೊಡುದು. ಏನ್ ಹೇಳ್ಬೇಕು? ಎಡೆ ಮಾಡು, ತಟ್ಟೆಯಲ್ಲಿ ಪ್ರಸಾದವನ್ನ ಎಡೆ ಮಾಡು ಅನ್ಬೇಕು. ನೋಡಿದ್ರ, ಪ್ರತಿಯೊಂದು ಆಡುವ ಮಾತುಗಳಲ್ಲಿ ಕೂಡ ಅವ್ರೇನ್ ಮಾಡಿದ್ರು, ಒಂದು ತತ್ವವನ್ನ, ಅಧ್ಯಾತ್ಮವನ್ನ ತುಂಬಿದ್ರು. ಅದಕ್ಕಾಗಿ ಇಲ್ಲಿ ಪ್ರಸಾದ ತತ್ವದಲ್ಲಿ ನಾವೇನ್ ಕಾಣ್ತೇವೆ ಅಂದ್ರೆ, ಸರಿಯಾಗಿ ತಿಳ್ಕೊಳ್ಬೇಕು ನೀವು. ಕಾಯಕದ ಮೂಲಕವಾಗಿ ಗಳಿಸಿ ದಾಸೋಹದ ಮೂಲಕವಾಗಿ ಸಮಾಜಕ್ಕೆ ವಿನಿಯೋಗಿಸಿ ನಾವು ತಗೊಂಡಾಗ ಮಾತ್ರ ಅದು ಪ್ರಸಾದ, ಇಲ್ಲದೆ ಇದ್ರೆ ಅದು ಪ್ರಸಾದವಾಗೋಲ್ಲ. ಹೀಗೆ ಸದಾಚಾರ ತತ್ವ ಆರ್ಥಿಕ ಸಮಾನತೆಯನ್ನ ಹೇಗೆ ತರುತ್ತೆ ಅನ್ನೋ ಬಗ್ಗೆ ನಾ ಹೇಳಿದ್ದೇನೆ. ಈ ಕಾಯಕ ಮತ್ತು ದಾಸೋಹ ಇವು ಜೀವನಕ್ಕೆ ಅತ್ಯಗತ್ಯ ಅನ್ನುವಂತ ಮಾತನ್ನ ಯಾಕೆ ಶರಣರಿಗೆ ಇಟ್ರು ಅಂತಂದ್ರೆ, ಈಗ ನೋಡಿ, ಒಂದು ಕೊಣೆ ಇರುತ್ತೆ. ಆ ಕೊಣೆಯಲ್ಲಿ ನಾವು ಒಂದೇ ಒಂದು ಕಿಟಕಿಯನ್ನ ಇಟ್ಟುಬಿಟ್ರೆ ಯಾವಾಗ್ಲೂ ಗಾಳಿ ಒಳಗಡೆ ಬಂದ್ರೂ ಕೂಡ ಅದು ಅಲ್ಲೇ ನಿಂತು ಒಂದು ರೀತಿಯಲ್ಲಿ ಮಾಲಿನ್ಯತೆ ಉಂಟಾಗ್ತಾ ಇದೆ, ಹವೆ ದೂಷಿತವಾಗಿ ಹೋಗ್ತಾ ಇದೆ. ಈ ದೂಷಿತ ಹವೆ ಹೊರಗಡೆ ಹೋಗಲಿಕ್ಕೆ ಇನ್ನೊಂದು ಔಟ್ಲೆಟ್ ಅನ್ನ, ಕಿಟಕಿಯನ್ನ ನಾವು ಕೊಡದೇ ಇದ್ರೆ ಆ ಒಂದು ಕೋಣೆಯಲ್ಲಿ ಬರುವಂತಹ ಗಾಳಿ ಸ್ವಚ್ಛವಾಗಿರೋಲ್ಲ, ಉಸಿರಾಟಕ್ಕೆ ಯೋಗ್ಯವಾಗಿರೋಲ್ಲ. ಇದಕ್ಕೇನಂತಾರೆ? ಕ್ರಾಸ್ ವೆಂಟಿಲೇಷನ್ ಅಂತ ಕರೀತಾರೆ. ಅಂದ್ರೆ ಹೊಸ ಗಾಳಿ ಒಳಗಡೆ ಬರ್ಲಿಕ್ಕೆ ಅವಕಾಶ ಇರಬೇಕು, ಮತ್ತೆ ದೂಷಿತವಾದ ಹವೆ ಹೋಗ್ಲಿಕ್ಕೆ ಇನ್ನೊಂದು ಅವಕಾಶ ಇರಬೇಕು, ದ್ವಾರ. ಆವಾಗ ಮಾತ್ರ ಒಳಗಡೆ ಇರುವ ಗಾಳಿ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಮನುಷ್ಯನ ಐಹಿಕ ಜೀವನಕ್ಕೆ 2 ದ್ವಾರಗಳಿರ್ಬೇಕು. ಒಂದು ಕಾಯಕ ಅನ್ನುವಂತಹ ಕಿಟಕಿ, ಇನ್ನೊಂದು ದಾಸೋಹ ಅನ್ನುವಂತಹ ಕಿಟಕಿ. ಕಾಯಕ ಅನ್ನುವ ಕಿಟಕಿಯ ಮುಖಾಂತರವಾಗಿ ಇವನ ಜೀವನದ ಕೋಣೆಯೊಳಕ್ಕೆ ಆದಾಯ ಒಳಗಡೆ ಬರ್ತಾ ಇದೆ. ಆದ್ರೆ ಬಂದದ್ದನ್ನೆಲ್ಲ ತನಗಾಗಿ ಅವನು ಇಟ್ಟುಕೊಂಡ್ರೆ ಅದು ಮಲಿನವಾಗ್ತದೆ, ದೂಷಿತವಾಗ್ತದೆ. ದಾಸೋಹ ಅನ್ನುವಂತ ಇನ್ನೊಂದು ಕಿಟಕಿಯನ್ನು ಅವನು ತೆರೆಯುವುದರಿಂದ ಇವನ ಸಂಪತ್ತು ಸಮಾಜಕ್ಕೆ ಸತತವಾಗಿ ವಿನಿಯೋಗ ಆಗ್ತಾ ಇರುವಾಗ ಆಗ ಇವನ ಸಂಪತ್ತು ಕೂಡ ಅಷ್ಟೇ ಸ್ವಚ್ಛವಾಗಿ ಉಳಿತದೆ. ಅದಕ್ಕಾಗಿ ಒಂದು ಉದಾಹರಣೆಯನ್ನು ನಾವು ಕೊಡಬಹುದು. ದಾಸೋಹವನ್ನ ಯಾಕಿಟ್ರು ಅಂದ್ರೆ, ಈಗ ಒಂದು ಡ್ಯಾಮ್ ಇರುತ್ತೆ, ಅಂದ್ರೆ ಜಲಾಶಯ, ಡ್ಯಾಮ್, ಅಣೆಕಟ್ಟು. ಈ ಅಣೆಕಟ್ಟಿನ ಹಿಂಭಾಗದಲ್ಲಿ ಒಂದು ಜಲಾಶಯ ಇಟ್ಟಿರ್ತಾರೆ. ನೀರು ಬಂದಿದ್ದು ಅಣೆಕಟ್ಟಿನ ಸಹಾಯದಿಂದ ಆ ಜಲಾಶಯದಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಈಗ ಬಸವಸಾಗರ ಜಲಾಶಯ ನಾರಾಯಣಪುರದ ಹತ್ರ ಕಟ್ಟಿದ್ದಾರೆ, ಅಲ್ಲಿ ಬಸವಸಾಗರ ಅಣೆಕಟ್ಟು, ಹಿಂದೆ ಬಸವಸಾಗರ ಜಲಾಶಯ ಇದೆ. ನೀರು ಎಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ 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 ಇನ್ನು ಫ್ಲೋ ಬರ್ತಾ ಇರುತ್ತೋ ಅದಕ್ಕೆ ತಕ್ಕಂತೆ ಫ್ಲಡ್ ಗೇಟ್ಗಳನ್ನು ಓಪನ್ ಮಾಡ್ತಾರೆ. ಹೆಚ್ಚು ನೀರು ಬಂದಂತೆ ಹೆಚ್ಚು ಫ್ಲಡ್ ಗೇಟ್ಗಳನ್ನು ಓಪನ್ ಮಾಡಿ ಹೊರಗಡೆಗೆ ನೀರನ್ನು ಬಿಡ್ತಾರೆ. ಹಾಗಲ್ಲದೆ ಬಂದ ನೀರೆಲ್ಲ ಇಲ್ಲೇ ಇರ್ಲಿ ಅಂತ ತಿಳ್ಕೊಂಡು ಕೂಡ ಹಾಕೊಂಡ್ರೆ ಕಡೆಗೆ ಅಣೆಕಟ್ಟಿಗೆ ಧಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನ ಅನ್ನುವಂತಹದ್ದು ಒಂದು ಜಲಾಶಯ. ಈ ಜೀವನ ಅನ್ನುವಂತ ಜಲಾಶಯಕ್ಕೆ ನಾವು ಕಾಯಕ ಅನ್ನುವ ಅಣೆಕಟ್ಟನ್ನ ಕಟ್ತೇವೆ. ಆಗ ಸಂಪತ್ತು ಅನ್ನುವ ನೀರು ಇಲ್ಲಿ ಸಂಗ್ರಹ ಆಗ್ತಾ ಆಗ್ತಾ ಹೋಗುತ್ತೆ. ಏನು ಸಂಗ್ರಹ ಆಗುತ್ತೋ ಆ ಪ್ರಮಾಣಕ್ಕೆ ತಕ್ಕಂತೆ ದಾಸೋಹ ಅನ್ನುವಂತ ಫ್ಲಡ್ ಗೇಟ್ ಓಪನ್ ಮಾಡದೇ ಇದ್ರೆ ಜೀವನದ ಅಣೆಕಟ್ಟೆ ಒಡೆಯುವ ಸಂಭವ ಇರುತ್ತೆ. ಜೀವನದ ಜಲಾಶಯದ ನೀರೆಲ್ಲವೂ ಅದು
ವ್ಯರ್ಥವಾಗಿ ಹೋಗುವಂತಹ ಸಂಭವ ಇರುತ್ತೆ. ಆ ಕಾರಣಕ್ಕೋಸ್ಕರವೇ ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕವನ್ನು ಮಾಡಬೇಕು, ದಾಸೋಹವನ್ನು ಮಾಡಬೇಕು ಅಂತ ಇಟ್ರು. ಇಲ್ಲಿ ದಾಸೋಹ ಅಂದ್ರೆ ಉಳ್ಳವನು ಇಲ್ಲದವನಿಗೆ ಕೊಡುವ ದಾನವಲ್ಲ, ಗೊತ್ತಾಯ್ತೆ? ಕೆಲವರೇನ್ ತಿಳ್ಕೊಂಡಿದ್ದಾರೆ, ದಾಸೋಹ ಅಂದ್ರೆ ದುಡ್ಡಿದ್ದಂತಹ ಶ್ರೀಮಂತ ಇಲ್ಲದೆ ಇರುವವರಿಗೆ ಕೊಡುವ ಭಿಕ್ಷೆ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಅಲ್ಲಿ ಅವನು ಭಿಕ್ಷೆ ಕೊಡೋಲ್ಲ, ತ್ಯಾಗಿಗಳಿಗೆ, ಯೋಗಿಗಳಿಗೆ, ಜಂಗಮರಿಗೆ ತಾನು ಕೊಡಬೇಕಾದ್ದು ತನ್ನ ಧರ್ಮ, ಕರ್ತವ್ಯ ಅಂತ ತಿಳ್ಕೊಳ್ತಾನೆ. ಯಾಕೆ ತಿಳ್ಕೊಳ್ತಾನೆ? ಒಬ್ಬ ವ್ಯಕ್ತಿ ಅವನು ಸುರಕ್ಷಿತವಾಗಿ ಸಮಾಜದಲ್ಲಿ ಬದುಕಬೇಕಾದರೆ ಸಮಾಜದ ಋಣವನ್ನ ಅವನು ತಿಂದಿರ್ತಾನೆ, ಸಮಾಜದ ಒಂದು ಅಂಗವಾಗಿ ಅವನು ಬದುಕುತ್ತಾ ಇರ್ತಾನೆ. ಅದಕ್ಕಾಗಿ ಅವನು ಸಮಾಜಕ್ಕೆ ತನ್ನ ಕೊಡುಗೆಯನ್ನ ಕೊಟ್ಟೇ ತೀರಬೇಕು. ಅದಕ್ಕಾಗಿ ಇಲ್ಲಿ ಪುಣ್ಯ ಸಂಪಾದನೆಗಾಗಿ ನಾವು ದಾಸೋಹ ಮಾಡೋಲ್ಲ, ಕರ್ತವ್ಯ ಪ್ರಜ್ಞೆಯಿಂದ ದಾಸೋಹ ಮಾಡ್ತೇವೆ. ಅದನ್ನ ಆಯ್ದಕ್ಕಿ ಲಕ್ಕಮ್ಮ ಅನ್ನೋ ಶರಣೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಸೆ ಬೇಕು, ಮರ್ತ್ಯದ ಹಂಗುಳ್ಳನ್ನಕ್ಕ ಸತ್ಯ ಶರಣರ ಸಂಘ, ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಒಲಿಮೆ ಉಳ್ಳನ್ನಕ್ಕ. ಬಹಳ ಚೆನ್ನಾಗಿ ಹೇಳ್ತಾಳೆ. ಎಲ್ಲಿಯವರೆಗೆ ಒಂದು ಹಣ್ಣು ಒಂದು ಗಿಡದ ತೊಟ್ಟಿಗೆ ಅಂಟಿಕೊಂಡಿರುತ್ತೋ ಅಲ್ಲಿಯವರೆಗೆ ಆ ಹಣ್ಣು ಗಿಡದ ಹಿತಚಿಂತನೆಯನ್ನ ಮಾಡಲೇಬೇಕು. ಗಿಡ ಏನಾದ್ರೇನು ನಾನು ಸುಖವಾಗಿದ್ರೆ ಸಾಕು ಅಂದ್ರೆ ಗಿಡ ಬಿದ್ರೆ ಈ ಹೀಚಾಗಿರೋ ಹಣ್ಣು ತಾನೂ ನಾಶ ಆಗುತ್ತೆ. ಹಾಗೆ ಈ ಮರ್ತ್ಯದ ಜೀವನ ಅನ್ನುವಂತಹದ್ದು ಇಲ್ಲಿದೆ. ಈ ಮರ್ತ್ಯದ ಜೀವನ, ನಮ್ಮ ಸಾಮಾಜಿಕ ಜೀವನ ಅನ್ನುವಂತಹ ಈ ಗಿಡಕ್ಕೆ ಧರ್ಮ ಅನ್ನುವಂತಹ ತೊಟ್ಟಿನ ಸಹಾಯದಿಂದ ಈ ವ್ಯಕ್ತಿ ಎನ್ನುವ ಹಣ್ಣು ಈ ಮರ್ತ್ಯದ ಗಿಡಕ್ಕೆ ಅಂಟಿಕೊಂಡಿದೆ. ಎಲ್ಲಿಯವರೆಗೆ ಈ ಜೀವ ಈ ಜಗತ್ತಿನಲ್ಲಿ ಇರುತ್ತೋ ಅಲ್ಲಿಯವರೆಗೂ ಕೂಡ ಈ ಮರ್ತ್ಯದ ಸಮಾಜದ ಹಿತಚಿಂತನೆಯನ್ನ ಮಾಡಲೇಬೇಕು. ಮರ್ತ್ಯದ ಹಂಗುಳ್ಳನ್ನಕ್ಕ ಸತ್ಯ ಶರಣರ ಸಂಘ, ನಿತ್ಯ ಜಂಗಮ ಸೇವೆ. ಸಾಯುವವರೆಗೂ ಶರಣರ ಸಂಘದಲ್ಲಿ ಒಡನಾಡಬೇಕು. ದಿನನಿತ್ಯ ತನಗೆ ಎಷ್ಟು ಸಾಧ್ಯವೋ ಅಷ್ಟು ದಾಸೋಹವನ್ನ ದಿನನಿತ್ಯ ಅಥವಾ ತಿಂಗಳಿಗೊಮ್ಮೆಯೋ ತನಿಗೆ ಎಷ್ಟು ಸಂಗ್ರಹ ಆಗುತ್ತೋ ಅಷ್ಟನ್ನ ಒಳ್ಳೆಯ ಕಾರ್ಯಗಳಿಗೆ ಬಳಸಬೇಕು. ಇದು ಅವನ ಕರ್ತವ್ಯ ಅನ್ನುವಂತಹ ಭಾವವನ್ನ ದಾಸೋಹದಲ್ಲಿ ಇಟ್ಟಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ಮೂರನೆಯದಾದಂತಹ ತತ್ವವೇ ಶಿವಾಚಾರ. ಶಿವಾಚಾರ ಸೋಷಿಯಲ್ ಇಕ್ವಾಲಿಟಿಯನ್ನ ಹೇಳ್ತಾ ಇದೆ. ಸೋಷಿಯೋ ರಿಲಿಜಿಯಸ್ ಇಕ್ವಾಲಿಟಿ ಅಂತ ನಾನು ಆಗ್ಲೇ ಹೇಳಿದೆ. ಅಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ಸಮಾನತೆಯನ್ನು ಶಿವಾಚಾರ ತತ್ವವು ಪ್ರತಿಪಾದಿಸ್ತಾ ಇದೆ. ಇದು ಏನನ್ನ ಹೇಳ್ತಾ ಇದೆ ಅಂದ್ರೆ ಫಾದರ್ಹುಡ್ ಆಫ್ ಗಾಡ್, ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ. ಅಂದರೆ ದೇವನೊಬ್ಬನು ತಂದೆ, ಆ ದೇವನ ಮಕ್ಕಳು ನಾವೆಲ್ಲ ಅನ್ನುವಂತಹ ಸಮಾನತೆಯನ್ನ ಅದು ಬೋಧೆ ಮಾಡ್ತಾ ಇದೆ. ಹೀಗೆ ಬೋಧೆ ಮಾಡುವಂತಹ ಈ ಒಂದು ಶಿವಾಚಾರ ಏನ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಹುಟ್ಟಿನಿಂದಲೇ ಒಬ್ಬ ವ್ಯಕ್ತಿಯನ್ನ ಮೇಲು ಕೀಳು ಅಂತ ವಿಂಗಡಿಸುವಂತಹ ಜಾತಿ ವ್ಯವಸ್ಥೆಯನ್ನಾಗಲಿ, ಅವನು ಕೈಕೊಂಡಂತಹ ಉದ್ಯೋಗದ ಮೇಲೆ ಅವನನ್ನ ಮೇಲು ಕೀಳು ಅಂತ ವಿಂಗಡಿಸುವಂತಹ ಈ ವರ್ಗ ವ್ಯವಸ್ಥೆಯನ್ನಾಗಲಿ, ಅಂದ್ರೆ ವೃತ್ತಿ ಭೇದವನ್ನಾಗಲಿ, ಹೆಣ್ಣು ಗಂಡು ಅಂತ ತಿಳಿದುಕೊಂಡು ಆ ಒಂದು ಪ್ರಕೃತಿಯ ಗುಣದಿಂದಲೇ ಅವರನ್ನು ವಿಂಗಡಿಸುವಂತಹ ಲಿಂಗಭೇದವನ್ನಾಗಲಿ ನಿರಾಕರಿಸಿ ಜಗತ್ತಿನ ಎಲ್ಲ ಮಾನವರಿಗೂ ಪರಮಾತ್ಮನ ಕೃಪೆಯನ್ನ ಪಡೆಯುವ ಹಕ್ಕದೆ, ಮೋಕ್ಷವನ್ನ ಪಡೆಯುವ ಹಕ್ಕಿದೆ. ಧಾರ್ಮಿಕ ಸಂಸ್ಕಾರವನ್ನು ಪಡೆದುಕೊಂಡು ಶರಣನಾಗಿ, ಗುರುವಾಗಿ, ಜಂಗಮನಾಗಿ ಕಡೆಗೆ ಪರಮಾತ್ಮನೇ ಆಗುವಂತ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಅನ್ನುವುದೇ ಶಿವಾಚಾರ. ಇದು ಬಸವಣ್ಣನವರು ಬೋಧೆ ಮಾಡಿದಂತಹ ಬಹಳ ದೊಡ್ಡ ತತ್ವ. ಒಬ್ಬ ವ್ಯಕ್ತಿಯ ವೃತ್ತಿಯಿಂದ, ಜಾತಿಯಿಂದ ಅವರನ್ನ ಶ್ರೇಷ್ಠ ಅನ್ನಕ್ ಬರೋಲ್ಲ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ. ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ಯಾರು ಕುಲಜರು? ಇನ್ನೊಬ್ಬರನ್ನ ಶೋಷಣೆ ಮಾಡಿ, ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸಿ ಧರ್ಮದ ಹೆಸರಿನಲ್ಲಿ ತುಳಿಯುವಂತವರು ಕುಲಜರ? ಇಲ್ಲ, ಸಕಲ ಜೀವಾವಳಿಗೆ ಲೇಸನ್ಯ ಬಯಸುವವರೇ ಕುಲಜರು. ಇಡೀ ಜಗತ್ತಿನ ಹಿತವನ್ನ ಯಾರು ಬಯಸ್ತಾರೋ ಅವರು ಕುಲಜರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿದಂತಹ ಬಸವಣ್ಣನವರು ಇನ್ನೊಂದು ಕಡೆಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು. ಏನ್ರಪ್ಪ, ನೀವು ಹುಟ್ಟಿನಿಂದಲೇ ಯಾಕೆ ವ್ಯಕ್ತಿಗಳನ್ನ ಮೇಲು ಕೀಳು ಅಂತ ವಿಂಗಡಿಸ್ತೀರಾ? ನೋಡಿ, ಈ ಜಗತ್ತಿನಲ್ಲಿ ಎಲ್ಲ ಮಕ್ಕಳು ಹುಟ್ಟೋದು ಒಂದೇ ತರಹ ತಾನೆ? ಏನಾದ್ರು ಬೇರೆ ಬೇರೆ ತರ ಹುಟ್ಟತಾರೋ? ಇಲ್ಲ. ಹೊಲಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ತಾಯಿಯಲ್ಲಿ ಇರುವಂತ ರಜಸ್ಸು ಯಾವಾಗ ತಡೆದು ಅದು ಗರ್ಭದಲ್ಲಿ ನೆಲೆ ನಿಲ್ತಾ ಇದೆಯೋ ಆವಾಗ ಪಿಂಡವು ಅಲ್ಲಿ ನೆಲೆಗೊಳ್ತಾ ಇದೆ. ಆಮೇಲೆ ಜಲ ಬಿಂದುವಿನ ವ್ಯವಹಾರ ಒಂದೇ, ಎಲ್ಲ ಮಾನವರ ಶರೀರದ ಚಟುವಟಿಕೆಗಳು ಒಂದೇ.
ಆಸೆ, ಆಮಿಷ, ರೋಷ, ಹರುಷ, ವಿಷಯಾದಿಗಳೆಲ್ಲ ಒಂದೇ. ಮಾನಸಿಕವಾದ ಚಟುವಟಿಕೆಗಳು, ಮೆಂಟಲ್ ಫ್ಯಾಕಲ್ಟೀಸ್, ಅವು ಕೂಡ ಎಲ್ಲರಿಗೂ ಒಂದೇ. ಅವರಿಗೂ ಸುಖ ದುಃಖ ಇದೆ, ಇವರಿಗೂ ಸುಖ ದುಃಖ ಇದೆ, ಅವರಿಗೂ ನೋವು ನಲಿವು ಇದೆ, ಇವರಿಗೂ ನೋವು ನಲಿವು ಇದೆ, ಎಲ್ಲ ಮಾನವರಿಗೂ ಇದೆ. ಆ ದೃಷ್ಟಿಯಿಂದಲೂ ಎಲ್ಲರೂ ಅಷ್ಟೇ. ಹೋಗ್ಲಿ, ನಾವು ನೋಡೋಣ. ಇವತ್ತಿನ ದಿನ ಈ ಆಸ್ಪತ್ರೆಗಳನ್ನು ಮಾಡಿರ್ತಾರೆ. ಆಸ್ಪತ್ರೆಗಳನ್ನು ಮಾಡಿದಾಗ ಏನು ಬ್ರಾಹ್ಮಣರ ಹೆರಿಗೆ ಆಸ್ಪತ್ರೆ, ಲಿಂಗಾಯತರ ಹೆರಿಗೆ ಆಸ್ಪತ್ರೆ, ಒಕ್ಕಲಿಗರ ಹೆರಿಗೆ ಆಸ್ಪತ್ರೆ, ಹರಿಜನರ ಹೆರಿಗೆ ಆಸ್ಪತ್ರೆ ಅಂತ ಏನಾದ್ರು ಇರ್ತವೇನು? ಇಲ್ಲ. ಯಾಕೆ? ಎಲ್ಲರ ಮಕ್ಕಳು ಹುಟ್ಟೋದು ಒಂದೇ ತರಹ, ಎಲ್ಲಾ ಮಕ್ಕಳು ಬೆಳೆಯೋದು ಒಂದೇ ತರಹ. ಅದಕ್ಕಾಗಿ ಎಲ್ಲರಿಗೂ ಒಟ್ಟು ಮಹಿಳೆಯರ ಹೆರಿಗೆ ಆಸ್ಪತ್ರೆ ಅಂತ ಇರುತ್ತೆ ಹೊರತು ಆ ಜಾತಿಗೊಂದು ಈ ಜಾತಿಗೊಂದು ಇರೋಲ್ಲ. ಅದೇ ಪಶುಗಳಿಗೆ ಬೇರೆ ಆಸ್ಪತ್ರೆ ಇರುತ್ತೆ, ಮನುಷ್ಯರಿಗೆ ಬೇರೆ ಇರುತ್ತೆ. ಪಶುಗಳಿಗೆ ಯಾಕೆ ವೆಟರ್ನರಿ ಹಾಸ್ಪಿಟಲ್ ಬೇರೆ ಇರುತ್ತೆ. ಕಾರಣ ಅಂದ್ರೆ ಅವುಗಳ ಚಿಕಿತ್ಸಾ ಕ್ರಮ ಬೇರೆ, ಇವುಗಳ ಚಿಕಿತ್ಸಾ ಕ್ರಮ ಬೇರೆ. ಹೌದಲ್ಲ? ಇನ್ನೂ ಒಂದು ನೋಡೋಣ. ಇಲ್ಲಿ ಹೇಳ್ತಾರೆ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ ಅಂತಾರೆ. ಈಗ ನೋಡ್ರಿ, ಬ್ಲಡ್ ಗ್ರೂಪ್ ತಗೊಳ್ಳೋಣ. ಬ್ಲಡ್ ಗ್ರೂಪ್ ಈಗ ಎ ಗ್ರೂಪ್, ಬಿ ಗ್ರೂಪ್, ಓ ಗ್ರೂಪ್, ಅದರಲ್ಲಿ ಮತ್ತೆ ಪಾಸಿಟಿವ್, ನೆಗೆಟಿವ್ ಹೀಗೆಲ್ಲ ಬರ್ತವೆ. ನೀವು ಆಸ್ಪತ್ರೆಯಲ್ಲಿ ಹೋಗಿ ನೋಡ್ರಿ, ಈ ರಕ್ತಗಳನ್ನ ಸಂಗ್ರಹ ಮಾಡಿರುವಾಗ ಏನ್ ಮಾಡ್ತಾರೆ ಅಂದ್ರೆ ಅದು ಯಾವ ಗ್ರೂಪ್ ಆಫ್ ಬ್ಲಡ್ ಅನ್ನೋದನ್ನ ಅಲ್ಲಿ ಬರೆದು ಇಟ್ಟಿರ್ತಾರೆ. ಒಬ್ಬ ಪೇಷಂಟ್ ಯಾರೋ ಬರ್ತಾನೆ ಅಂತ ತಿಳ್ಕೊಳ್ರಿ, ಅವನಿಗೆ ರಕ್ತ ಬೇಕಾಗಿರುತ್ತೆ. ಅವಾಗ ಅವನದು ಬ್ಲಡ್ ಗ್ರೂಪ್ ಯಾವುದು ಅಂತ ನೋಡಿ ತಕ್ಷಣ ಆ ಗ್ರೂಪ್ ಅನ್ನ ಆ ಗ್ರೂಪಿಗೆ ಕೊಡ್ತಾ ಇರ್ತಾರೆ. ಅದು ಬಿಟ್ಬಿಟ್ಟು ನೋಡು, ಇದು ಬ್ರಾಹ್ಮಣನು ಪೇಷಂಟ್ ಬಂದಿದ್ದಾನೆ, ಅದಕ್ಕೆ ಬ್ರಾಹ್ಮಣನ ರಕ್ತವನ್ನೇ ಕೊಡಬೇಕು. ಇವನು ಒಕ್ಕಲಿಗ ಪೇಷಂಟ್ ಬಂದಿದ್ದಾನೆ, ಅದಕ್ಕೆ ಅವನು ಬ್ಲಡ್ ಗ್ರೂಪ್ ಯಾವುದೇ ಇರಲಿ ಆ ಒಕ್ಕಲಿಗರ ರಕ್ತವನ್ನೇ ಕೊಡಬೇಕು ಅಂತ ಕೊಡ್ತಾರೇನ? ಕೊಡ್ತಾರ? ಹಂಗೆ ಕೊಟ್ರೆ ಎರಡು ಭಿನ್ನ ಜಾತಿಯ ರಕ್ತಗಳು ಸೇರ್ತಾ ಇದ್ದ ಹಾಗೆ ಪ್ರೆಸಿಪಿಟೇಷನ್ ಆಗತ್ತೆ, ಒಳಗಡೆ ಬಗ್ಗಡ ಆಗೋಗ್ಬಿಟ್ಟು ರೋಗಿಗೆ ಸಾವು ಸಂಭವಿಸ್ತಾ ಇದೆ. ಅಲ್ಲಿ ವ್ಯಕ್ತಿಯ ಜಾತಿ ಮುಖ್ಯ ಅಲ್ಲ, ಇದೇ ತೋರಿಸ್ತದೆ ಜಾತಿಗಳು ದೇವರು ನಿರ್ಮಾಣ ಮಾಡಿದ್ದಲ್ಲ, ಮನುಷ್ಯರ ಕಲ್ಪನೆ ಮಾಡಿದ್ದು. ಒಂದು ವೇಳೆ ದೇವರೇ ನಿರ್ಮಾಣ ಮಾಡಿದ್ರೆ ಜಾತಿಗಳನ್ನ ಆಗ ಒಕ್ಕಲಿಗರ ರಕ್ತ ಎಲ್ಲ ಒಂಥರ ಇರ್ಬೇಕಾಗಿತ್ತು, ಲಿಂಗಾಯತರ ರಕ್ತ ಎಲ್ಲ ಒಂಥರ ಇರ್ಬೇಕಿತ್ತು, ಬ್ರಾಹ್ಮಣರ ರಕ್ತ ಒಂಥರ ಇರ್ಬೇಕಿತ್ತು, ಗೊತ್ತಾಯ್ತೆ, ಕ್ಷತ್ರಿಯರ ರಕ್ತ ಎಲ್ಲ ಒಂಥರ ಇರ್ಬೇಕಿತ್ತು. ಹಾಗಿಲ್ಲ. ಇವತ್ತು ಬ್ಲಡ್ ಗ್ರೂಪ್ ಅನ್ನ ನೋಡಿದಾಗ ಅದು ಜಾತಿ ಗುರ್ತಿಡಿಯಕ್ಕಾಗುದಿಲ್ಲ. ಅಲ್ಲಿ ಮೂಲ ಆಂತರಿಕ ರಚನೆ, ರಕ್ತದ ರಚನೆಯನ್ನ, ಕೋಶಗಳ ರಚನೆಯನ್ನ ನೋಡ್ತಾರೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನ. ಯಾಕಿಷ್ಟೆಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ? ಇಲ್ಲಿ ಹೇಳ್ತಾರೆ, ಏನನ್ನ ಓದಿ ಏನ ಕೇಳಿ ಏನು ಫಲ? ಸುಮ್ಮನೆ ಓದಿದ್ದೆ, ಪುರಾಣ ಕೇಳಿದ್ದೆ, ಶಾಸ್ತ್ರ ಓದಿದ್ದೆ. ಮತ್ತೆ ಆ ಶಾಸ್ತ್ರದಲ್ಲಿ ಹೇಳೋದಂತೂ ಛೇ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನೆ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ಅಂದರೆ ಶ್ರೇಷ್ಠ ಜ್ಞಾನಿಯಾದಂಥವನು ವಿದ್ಯಾವಂತನಾದ ಬ್ರಾಹ್ಮಣನನ್ನು, ನಾಯಿಯನ್ನು, ಸ್ವಪಚನನ್ನು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅಂತ ಸುಮ್ನೆ ಹೇಳೋದು. ಆದರೆ ಆ ನಾಯಿಯನ್ನ ಕಾಣೋದು ಹೋಗ್ಲಿ, ಸದ್ಯ ಮನುಷ್ಯನ ಸರಿಯಾಗಿ ಕಂಡ್ರೆ ಸಾಕಾಯ್ತು. ಗೊತ್ತಾಯ್ತಾ? ಮನುಷ್ಯರನ್ನ, ನಮ್ಮ ದೇಶದ ವಿಚಿತ್ರನೇ ಇದು. ಬೇಕಾದ್ರೆ ಕಲ್ಲು ಗೊಂಬೆಗಳಿಗೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಪೂಜಾ ಮಾಡ್ಲಿಕ್ಕೆ ಇವರಿಗೆ ಮನಸ್ಸುಂಟು. ಅದೇ ಒಬ್ಬ ಕೇಳಿ ಜಾತಿ ಅವನಿಗೆ ಸಂಸ್ಕಾರ ಕೊಟ್ಟು ಅವನನ್ನ ಒಳ್ಳೆ ಸ್ಥಾನಕ್ಕೆ ಕರ್ಕೊಳ್ಳೋ ಮನಸ್ಸಿಲ್ಲ. ಎಂತ ಸಂಕುಚಿತವಾದ ವಿಚಾರದ ಜನ. ಕೊಲ್ಲುಗೊಂಬೆ ದೇವರಾಗಬಹುದಂತೆ, ಜೀವಂತ ಮನುಷ್ಯ ಮಾತ್ರ ಆಗೋಕ್ ಸಾಧ್ಯ ಇಲ್ಲ. ನೋಡಿದ್ರಿ? ಅದಕ್ಕೆ ಹೇಳಿದ್ರು ಬಸವಣ್ಣನವರು, ಕುಲಜನೆಂಬುದಕ್ಕಾವುದು ದೃಷ್ಟ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಳವ ನರಿದವನೇ ಕುಲಜನು. ದೇವರನ್ನ ಯಾರು ಅರಿತುಕೊಂಡಿದ್ದಾರೋ, ಅವನ ಕೃಪೆಯನ್ನ ಯಾರು ಪಡ್ಕೊಂಡಿದ್ದಾರೋ, ಅವನ ಒಂದು ದಿವ್ಯಾನುಗ್ರಹವನ್ನ ಪಡೆದುಕೊಂಡಿದ್ದಾರೋ ಅವರು ಪುಣ್ಯಾತ್ಮರು, ಅವರು ಧನ್ಯಾತ್ಮರು. ಅಂತ ಪುಣ್ಯದ ಒಂದು ಪರಿಕ್ರಮವನ್ನ, ಅಳತೆಗೋಲನ್ನ ಬಿಟ್ಬಿಟ್ಟು ನಾವು ಹುಟ್ಟಿನಿಂದಲೇ ಒಬ್ಬ ವ್ಯಕ್ತಿಯನ್ನ ಶ್ರೇಷ್ಠ ಅಂತ ಅಳಿಯೋದು ಸರಿಯಲ್ಲ. ಇನ್ನೊಂದು ಮಹತ್ವದ ಮಾತೇನೆಂದ್ರೆ, ಒಬ್ಬ ವ್ಯಕ್ತಿ ಕೈಕೊಂಡ ಉದ್ಯೋಗ ಯಾವುದೇ ಇರಲಿ ಅದನ್ನ ಕೇಳು ಅನ್ನಬಾರ್ದು. ಯಾಕೆ ಅನ್ನಬಾರ್ದು? ಈಗ ನೋಡ್ರಿ, ಕ್ಷೌರಿಕ ಕೀಳು ಅಂತ ಹೇಳಿ ನೀವೆಲ್ಲ ಅವನನ್ನ ಕೀಳಾಗಿ ಕಂಡ್ರೆ ಆಗ ಎಲ್ಲಾ ಕ್ಷೌರಿಕರು ಮುಷ್ಕರ ಹೊಡ್ಬಿಡ್ತಾರೆ. ನಾವು ಒಟ್ಟು ಇವರಿಗೆ ಕೂದಲು ತೆಗಿಯೋಲ್ಲ, ಗಡ್ಡನೂ ತೆಗಿಯೋಲ್ಲ. ಆಗ ಇಲ್ಲ 1 ಮೊಳ 2 ಮೊಳ 3 ಮೊಳ ಗಡ್ಡ ಎಲ್ಲ ಬೆಳೆಸ್ಕೊಂಡು ಒಬ್ರಿಗೊಬ್ರು ಸಿಕ್ಕು ಬಿದ್ದು ಒದ್ದಾಡ್ಬೇಕು. ಇಲ್ಲ ಅಂದ್ರೆ ತಾವೇ ಕ್ಷೌರ ಮಾಡ್ಕೊಂಡು ತಾವೇ ಕ್ಷೌರಿಕರಾಗಬೇಕು. ಹೌದಲ್ಲ? ಈಗ ಮಡಿವಾಳ ಮಾಚಿದೇವರು
ಅಂತ ಶರಣರು ನಮ್ಮನ್ನ ನೀವು ಬಟ್ಟೆ ತೊಳಿತೀರ, ಅದಕ್ಕೆ ಕೀಳಾಗಿ ಕಾಣ್ತೀರ ನೀವು, ಅದಕ್ಕೆ ನಾವೆಲ್ಲ ಬಟ್ಟೆ ತೊಳೆಯಲ್ಲ ಅಂದಾಗ ಪ್ರತಿಯೊಬ್ಬ ವ್ಯಕ್ತಿಯು ಮಡಿವಾಳ್ನಾಗ್ಲೇಬೇಕಾಗ್ತಾ ಇದೆ, ಹೌದಲ್ಲ? ಈಗ ಯಾವ ವ್ಯಕ್ತಿ ಪಾಪ, ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಸತ್ತುದ ನೆಳೆವನ ದೆತ್ತನ ಹೊಲೆಯ ಹೊತ್ತು ತಂದು ನೀವು ಕೊಲ್ಲುವಿರಿ. ಅಲ್ಲ, ಜೀವಂತ ಪ್ರಾಣಿನ ಎಳ್ಕೊಂಡು ಬಂದು ಕೊಲ್ತೀರಾ ದೇವರ ಹೆಸರಿನಲ್ಲಿ, ಯಜ್ಞದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ. ಪಾಪ ಸತ್ತು ಪ್ರಾಣಿಯನ್ನ ಎತ್ತಿ ಹಾಕುವಂತವ್ರು ನಾವು ಹೊಲೆಯ ಅಂತೀರಾ. ಎಂತ ಜನ ನೀವು! ಸತ್ತು ಪ್ರಾಣಿಯನ್ನ ಎತ್ತಿ ಹಾಕೋದ್ರಿಂದ ಅಲ್ಲಿ ಶುಚಿ ಆಗ್ತದೆ, ವಾಸನೆ ಹೊಟ್ಟೋಗ್ತದೆ, ರೋಗಾಣುಗಳು ಬರೋಲ್ಲ. ಅಂತ ಒಳ್ಳೆ ಕೆಲಸ ಮಾಡೋನ್ನ ಕೇಳೋಂದೆ ಜೀವಂತ ಪ್ರಾಣಿಯನ್ನು ಎಡ್ಕೊಂಡು ಬಂದು ನೀವೇ ಕೊಲ್ತೀರಾ ಮಂತ್ರ ಹೇಳಿ ಯಾಕಿಂತ ಕೆಲಸ ಮಾಡ್ತೀರಿ ಅಂತ ಕೇಳ್ತಾರೆ. ನೋಡಿದ್ರ ಎಷ್ಟು ಕಠೋರವಾಗಿ ಕೇಳ್ತಾರೆ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ವ್ಯಕ್ತಿಯ ಉದ್ಯೋಗ ಅಂದರೆ ಅವನು ಒಬ್ಬ ಸ್ವಚ್ಛ ಮಾಡುವವನೇ ಇರಲಿ, ಅಡಿಗೆ ಮಾಡುವವನೇ ಇರಲಿ, ಬಟ್ಟೆ ತೊಳೆಯುವವನೇ ಇರಲಿ, ಯಾರೇ ಇರಲಿ, ಅವನ ಉದ್ಯೋಗವನ್ನು ಹಿಡಿದು ಕೀಳನ್ನಬಾರದು. ಯಾಕೆ? ರಾಷ್ಟ್ರ ಸಮಾಜ ಅನ್ನೋದು ಒಂದು ದೊಡ್ಡ ಯಂತ್ರ ಇದ್ದಂಗೆ. ಆ ಯಂತ್ರದಲ್ಲಿ ಮಂತ್ರಿಯ ಕಾಯಕವನ್ನ ಮಾಡುವಂತವನು ಎಷ್ಟು ಮುಖ್ಯವೋ, ಒಂದು ಕಸ ಹೊಡೆಯುವಂತಹ ಒಬ್ಬ ಜಾಡಮಾಲಿ ಅಷ್ಟೇ ಮುಖ್ಯ. ಅವನು ಮಂತ್ರಿ ಒಂದು ದಿನ ಆಫೀಸಿಗೆ ಬರದೇ ಇದ್ರೆ ಏನು ಅನಾಹುತ ಆಗಲ್ಲ. ದಾರಿಯಲ್ಲಿ ಕಸ ಹೊಡೆಯುವಂತಹ ಜಾಡಮಾಲಿ ಎರಡೇ ದಿನ ಬರದೇ ಇದ್ರೆ ಮುನ್ಸಿಪಾಲಿಟಿ ತೊಟ್ಟಿಗಳು ತುಂಬಿ ಓಡಾಡಕ್ಕೆ ಬರ್ದಂಗ ಆಗತ್ತೆ. ಒಂದ್ ವೇಳೆ ಅವರೆಲ್ಲಾರು ಮುಷ್ಕರ ಮಾಡಿಬಿಟ್ರೆ ಆವಾಗ ನೀವೇ ಜಾಡಮಾಲಿಗಳಾಗಬೇಕಾಗತ್ತೆ, ಹೌದಲ್ಲ? ಆವಾಗ ನೀವು ನಿಮ್ಮನ್ನ ನೀವೇ ಕೀಳು ಅಂತ ಕರ್ಕೋಬೇಕಾಗತ್ತೆ. ನೋಡಿದ್ರ, ಪವಿತ್ರ ಕಾಯಕವನ್ನ ಮಾಡುವವರನ್ನ ನಿಕೃಷ್ಟವಾಗಿ ಕಾಣುವುದನ್ನ ಖಂಡಿಸಿ ಹೇಳಿದ್ರು, ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಕಾಯಕ ಎಲ್ಲವೂ ಶ್ರೇಷ್ಠವಾದ ಕಾರಣ ನಾನು ಶರಣರಲ್ಲಿ ಕಾಯಕವನ್ನು ಅರಸುವುದಿಲ್ಲ ಅನ್ನುವುದರ ಮುಖಾಂತರವಾಗಿ ಬಸವಣ್ಣನವರು ಸಾಮಾಜಿಕ ಮತ್ತು ಧಾರ್ಮಿಕ ಸಮಾನತೆಯ ತತ್ವವನ್ನು ಅವರು ಎತ್ತಿ ಹಿಡಿತಾ ಇದ್ದಾರೆ. ಇದು ಸಾಕಷ್ಟು ವಿಸ್ತಾರವಾಗಿರುವಂತಹ ತತ್ವ. ಈ ಶಿವಾಚಾರ ಅನ್ನೋದೇನಿದೆಯೋ, ಸಾಮಾಜಿಕ ಸಮಾನತೆ ಅನ್ನೋದು ಅದು ಬಹಳ ಶ್ರೇಷ್ಠವಾದಂತ ಸಹೋದರತ್ವವನ್ನ, ದೇವನ ಪಿತೃತ್ವವನ್ನ, ಮಾನವರ ಭ್ರಾತೃತ್ವವನ್ನ ಸಾರಿ ಸಾರಿ ಹೇಳುವಂತಹ ತತ್ವ. ಇದಕ್ಕೆ ಇನ್ನೂ ಅಸಂಖ್ಯಾತ ನೂರಾರು ವಚನಗಳಿದ್ದಾವೆ. ಅದಕ್ಕಾಗಿ ನಾನು ಸಮಯದ ಒಂದು ನಿರ್ಬಂಧತೆಯಿಂದಾಗಿ ಸಂಕ್ಷಿಪ್ತವಾಗಿ ಇದನ್ನ ನಾನು ಹೇಳ್ತಾ ಇದ್ದೇನೆ. ಆ ನಂತರ ಇನ್ನೊಂದು 4ನೆಯ ತತ್ವ ಯಾವುದಪ್ಪ ಅಂತಂದ್ರೆ ಗಣಾಚಾರ. ಈ ಗಣಾಚಾರ ತತ್ವವನ್ನ ಬಸವಾದಿ ಪ್ರಮಥರು ಯಾಕಿಟ್ರು ಅಂತಂದ್ರೆ, ಗಣಾಚಾರ ಅಂದ್ರೇನು ಮೊದಲು ಹೇಳ್ಬಿಡ್ತೀನಿ ನೋಡಿ. ಗಣಾಚಾರ ಅಂದ್ರೆ ಏನ್ರಿ ಅಂದ್ರೆ, ಒಬ್ಬ ವ್ಯಕ್ತಿ ದೌರ್ಜನ್ಯವನ್ನ ಸೌಜನ್ಯದಿಂದ, ಹಿಂಸೆಯನ್ನ ಅಹಿಂಸೆಯಿಂದ, ಅಸತ್ಯವನ್ನ ಸತ್ಯದಿಂದ, ಯಾವ ಶಸ್ತ್ರಾಸ್ತ್ರಗಳ ನೆರವಿಲ್ಲದೆ ಆತ್ಮಬಲದಿಂದಲೇ ಹೋರಾಡಿ ಎದುರಿಸಿ ಸತ್ಯವನ್ನ ಪ್ರತಿಷ್ಠಾಪನೆ ಮಾಡುವುದೇ ಗಣಾಚಾರ. ಇದು ಬಹಳ ದೊಡ್ಡ ತತ್ವ. ಯಾಕೆಂದ್ರೆ ಬಹಳ ಜನ ಈ ಹಿಂದೂಗಳು ಸಾಮಾನ್ಯವಾಗಿ ಏನು ಅಂದ್ರೆ ಬಹಳ ಹೇಡಿಗಳಾಗೋಗ್ಬಿಡ್ತಾರೆ. ಅಂದ್ರೆ ನಾವು ಬರೀ ಧರ್ಮವಂತರಾದರೆ ಸಾಲದು, ಧರ್ಮ ರಕ್ಷಣೆಗೆ ಹೋರಾಡೋದನ್ನು ಕಲಿಯಬೇಕು, ಬಹಳ ಮುಖ್ಯ. ಅದು ಕೆಲವರೇನು ಅಂದ್ರೆ ತಮ್ಮ ಕಣ್ಣೆದುರಿಗೇನೆ ಒಂದು ಅನ್ಯಾಯ ಅತ್ಯಾಚಾರ ನಡೀತಾ ಇದ್ರು ಕೂಡ ನಾವ್ಯಾಕಪ್ಪ ಅದನ್ನ ವಿರೋಧಿಸ್ಬೇಕು, ನಾವ್ಯಾಕೆ ಅದನ್ನ ವಿರೋಧಿಸಿ ಕೆಟ್ಟವರಾಗಬೇಕು, ಅಯ್ಯೋ ನಮಗೆಲ್ಲಿ ತೊಂದರೆ ಬರುತ್ತೋ, ನಮ್ಮ ಪಾಡೆ ನಾವು ಸುಮ್ನೆ ಇದ್ರೆ ಆಯ್ತು. ಈ ಹೇಡಿತನದಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಅನ್ಯಾಯ ಅತ್ಯಾಚಾರ ಅನ್ನುವಂತಹದ್ದು ಹುಲಸಾಗಿ ಬೆಳೀತಾ 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 ಹೋಗ್ತಾ ಇದೆ. ಅದಕ್ಕಾಗಿ ಬಸವಣ್ಣನವರು ಏನ್ ಹೇಳಿದ್ರು, ಕೇವಲ ಒಬ್ಬ ವ್ಯಕ್ತಿ ಧರ್ಮವಂತನಾದರೆ ಸಾಲದು, ಆ ಧರ್ಮ ರಕ್ಷಣೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬೇಕು. ಕೇವಲ ಸತ್ಯವಂತನಾದರೆ ಸಾಲದು, ಆ ಸತ್ಯದ ರಕ್ಷಣೆಗಾಗಿ ಅವನು ಸನ್ನದ್ಧನಾಗಬೇಕು. ಅಂದರೆ ಆದರ್ಶ ಮೌಲ್ಯಗಳನ್ನ ತಾನು ನಂಬಿದರೆ ಸಾಲದು, ಈ ಆದರ್ಶ ಮೌಲ್ಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿದ್ರು. ಅಂದರೆ ಗಣಾಚಾರ ಅಂದ್ರೆ ಫೈಟಿಂಗ್ ಅಗೈನ್ಸ್ಟ್ ದ ಈವಿಲ್ಸ್, ಕೆಟ್ಟ ಶಕ್ತಿಗಳೊಡನೆ ಹೋರಾಟ. ಇದರಲ್ಲಿ 3 ಪ್ರಕಾರವಾಗಿ ಬರ್ತದೆ. ಒಂದು ವೈಯಕ್ತಿಕ ಗಣಾಚಾರ, ಇನ್ನೊಂದು ಸಾಮೂಹಿಕವಾದ ಗಣಾಚಾರ. ಅಂದರೆ ತನ್ನ ಅಂತರಂಗದಲ್ಲೇ ಇರುವ ಅನಿಷ್ಟ ವಿಚಾರಗಳನ್ನ ಮುಂತಾದವನ್ನ ತೆಗೆದು ಹಾಕಿಕೊಂಡು ತನ್ನ ಅಂತರಂಗ ಶುದ್ಧಿಯನ್ನ ಮಾಡಿಕೊಳ್ಳುವುದು ವೈಯಕ್ತಿಕ ಗಣಾಚಾರ, ನೀತಿವಂತಿಕೆ. ಆದರೆ ತನ್ನ ಸುತ್ತಲೂ ಇರುವ ಸಮಾಜದಲ್ಲಿ ಮೂಢನಂಬಿಕೆಯೋ ಅನ್ಯಾಯವೋ ಅಸತ್ಯವೋ ಶೋಷಣೆಯೋ ನಡೀತಾ ಇದ್ರೆ ಇವುಗಳನ್ನ ಅವನು ಸತ್ಯದ ಅಸ್ತ್ರವನ್ನ ಹಿಡಿದುಕೊಂಡು ಹೋರಾಡಿ ನಾಶ ಮಾಡುವಂತಹದ್ದು ಸಾಮೂಹಿಕ ಗಣಾಚಾರ, ಸಾರ್ವತ್ರಿಕ ಗಣಾಚಾರ. ಇದು ಹೇಗ್ರಿ ಅಂದ್ರೆ ಸಮಾಜವನ್ನು ಶುದ್ಧಿ ಮಾಡುವಂತ ಒಂದು ಕೆಲಸ ಇದ್ದ ಹಾಗೆ. ಗಣಾಚಾರ ಏನ್ ಮಾಡುತ್ತೆ,
ಧರ್ಮವನ್ನ ಸಮಾಜವನ್ನ ಶುದ್ಧಿ ಮಾಡ್ತಾ ಇರುತ್ತೆ. ಅದು ಬಹಳ ಮಹತ್ವ. ಅದು ಈ ವ್ಯಾಕ್ಯೂಮ್ ಕ್ಲೀನರ್ ಅಂತ ಒಂದಿರುತ್ತೆ. ವ್ಯಾಕ್ಯೂಮ್ ಕ್ಲೀನರ್ ಅಂತ ಈಗ ಹೊಸ ಮಿಷಿನ್ಗಳು ಬಂದಿದಾವ್. ಈ ಕಾರ್ಪೆಟ್ಗಳ ಮೇಲೆ ಅದ್ರ ಮೇಲೆಲ್ಲ ನಾವು ಆ ವ್ಯಾಕ್ಯೂಮ್ ಕ್ಲೀನರ್ ಹಿಡಿತಾ ಹೋದ್ರೆ ಅದು ಶಕ್ತಿಶಾಲಿಯಾಗಿ ಗಾಳಿಯನ್ನು ಎಳ್ಕೊತಾ ಇರುತ್ತದು. ಆ ಶಕ್ತಿಶಾಲಿಯಾಗಿ ಗಾಳಿ ಸಹಾಯದಿಂದ ಅಲ್ಲಿ ಕಾರ್ಪೆಟ್ ಮುಂತಾದ ಕಡೆ ಇರುವಂತಹ ಧೂಳಿ ಕಣಗಳನ್ನ ಎಲ್ಲವನ್ನ ತಂದೊಳಗೆ ಎಳ್ಕೊಂಡ್ ಬಿಡ್ತದೆ, ತೆಗೆದು ಹಾಕತ್ತೆ. ಆಮೇಲೆ ಒಂದ್ ಚೀಲ ತುಂಬುತ್ತೆ, ತಗೊಂಡ್ ಬಿಸಾಡ್ತೀವಿ. ಹಾಗೆ ಈ ಗಣಾಚಾರ ಅನ್ನುವಂತ ವ್ಯಾಕ್ಯೂಮ್ ಕ್ಲೀನರ್ ಏನ್ ಮಾಡುತ್ತೆ, ಸಮಾಜದ ಕಾರ್ಪೆಟ್ಟಿನಲ್ಲಿ ತುಂಬಿರುವಂತಹ ಅನೇಕ ಮೂಢನಂಬಿಕೆ, ಶೋಷಣೆ, ಅನ್ಯಾಯ, ಅತ್ಯಾಚಾರ ಅನ್ನುವ ಧೂಳು ಕಸ ಕಡ್ಡಿನೆಲ್ಲ ಎಳ್ಕೊಂಡು ಸಮಾಜದಿಂದ ಆಚೆಗೆ ಹಾಕತ್ತವೆ. ಗೊತ್ತಾಯ್ತಾ? ಗಣಾಚಾರ ಯಾವ ಸಮಾಜದಲ್ಲಿ ಇಲ್ಲ, ಅಲ್ಲಿ ಎಲ್ಲಾ ಕೊಳಕುತನವೂ ಕೂಡ ಹುಲಸಾಗಿ ಬೆಳೀತಾ ಹೋಗ್ತಾ ಇದೆ. ಗಣಾಚಾರ ವ್ಯಕ್ತಿಯಲ್ಲಿ ಏನನ್ನ ಕಲಿಸ್ತದ್ರಿ ಅಂದ್ರೆ ತತ್ವನಿಷ್ಠೆಯನ್ನ ಕಲಿಸ್ತಾ ಇದೆ. ಏನನ್ನ? ತತ್ವನಿಷ್ಠೆಯನ್ನ ಕಲಿಸ್ತಾ ಇದೆ. ಅದಕ್ಕಾಗಿ ಒಂದು ಕಡೆ ಬಸವಣ್ಣವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ, ಈ ಸತ್ಯದ ದಾರಿ, ಸತ್ಯ ಸ್ಥಾಪನೆಯ ಪ್ರಯತ್ನ ಇದೇನು ಸಾಮಾನ್ಯವಾದ್ದಲ್ಲ. ನಾವು ಇದರ ಗಂಭೀರತೆಯನ್ನು ಅರಿತುಕೊಂಡೇ ಆ ದಾರಿಯಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಅದಕ್ಕೆ ಒಂದು ಕಡೆ ಬಸವಣ್ಣವ್ರು ಹೇಳಿದ್ರು, 6 ಮುನಿದು ನಮ್ಮನೇನ ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವುದು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಣಗಂಗೆ ತಳಿಗೆ ನಿಕ್ಕಬೇಡ, ಆನೆ ಮೇಲೆ ಹೋಹನ ಶ್ವಾನ ಕಚ್ಚಬಲ್ಲದೇನಯ್ಯ, ಏನೆಗೆ ಕೂಡಲ ಸಂಗಮ ದೇವಯನ್ನು ಉಳ್ಳನ್ನಕ್ಕ ಅಂತ ಹೇಳಿದ್ರು. ಇಲ್ಲಿ ಬಹಳ ತಿಳ್ಕೊಳ್ಳೋ ಅಂತ ಮಾತದ. ಏನಿದೆಪ್ಪ ನೋಡಿ, 6 ಮುನಿದು ನಮ್ಮನೇನ ಮಾಡುವರು. ಈಗ ನೀವು ಒಬ್ಬ ವ್ಯಕ್ತಿ ಏನ್ ಹೇಳ್ತಾನೋ ಅದೆಲ್ಲಕ್ಕೂ ಸೈ ಸೈ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀಯಪ್ಪ, ಬಹಳ ಚಲೋ ಮಾಡ್ತಾ ಇದ್ಯಾ, ಕುಡಿದು ಮನೆಗೆ ಬಂದು ಹೆಂಡತಿ ಹೊಡಿತಿದ್ರೆ ಬಹಳ ಚಲೋ ಮಾಡ್ತಾ ಇದ್ಯಪ್ಪ ಅಂತಂದ್ರೆ ಅವ್ರು ಬಹಳ ಖುಷಿಯಾಗಿರ್ತಾನೆ. ಏನಯ್ಯ ಇಂತ ಕೆಲಸ ಮಾಡ್ತಾ ಇದ್ದೀಯಾ, ಹೆಂಡತಿ ಮಕ್ಕಳ ಜೀವನ ಹಾಳು ಮಾಡ್ತಾ ಇದೀಯಾ ಅಂದಕ್ಕೆ ಅವನೇನ್ ಮಾಡ್ತಾನೆ, ಜಗಳಕ್ಕೆ ನಿಲ್ತಾನೆ. ಯಾವನೊಬ್ಬ ಮೋಸ ಮಾಡ್ತಾ ಇರ್ತಾನೆ, ನೀ ಮಾಡೋದು ಬಹಳ ಚಲೋಪ್ಪ ಅಂದಕ್ಕೆ ಅವನು ಬಹಳ ಖುಷಿ ಆಗುತ್ತೆ. ನೀನ್ ಯಾಕೆ ಹಿಂಗ ಅನ್ಯಾಯ ಮಾಡ್ತೀಯ ಅಂದ್ರೆ ಸಿಟ್ಟು ಬರುತ್ತೆ. ಹೀಗೇನೆ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾದ ಜಾಡ್ಯತೆ ಬಹಳ, ಮೊಡುಗಟ್ಟಿನ ವಿಚಾರಧಾರೆ ಬಹಳ. ಅಂತ ಸನ್ನಿವೇಶದಲ್ಲಿ ಬಸವಣ್ಣನವರು ಒಂದು ಪ್ರಗತಿಯ ವಿಚಾರವನ್ನ ಈ ಜಗತ್ತಿನಲ್ಲಿ ತರಬೇಕು, ಕ್ರಾಂತಿಕಾರಕವಾದ ಬದಲಾವಣೆಯನ್ನು ತರಬೇಕು ಅಂದಾಗ ಅವರಿಗೆ ಸಾಕಷ್ಟು ಜನ ತೊಂದರೆ ಕೊಟ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಆಗ್ಲಿ ಕೊಡ್ಲಿ ತೊಂದ್ರೆನ, 6 ಮುನಿಗೂ ನಮ್ಮನೇನ ಮಾಡುವರು. ಯಾರು ಮುನ್ಸ್ಕೊಂಡು ಏನ್ ಮಾಡ್ತಾರೆ, ಇಡೀ ಊರ ಒಂದಾಗ್ಲಿ ಪರವಾಗಿಲ್ಲ, ಬಾಳ ಅಂದ್ರೆ ಏನ್ ಮಾಡ್ಬೋದು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ಸರಿ ನಮ್ಮ ಮಕ್ಕಳಿಗೆ ಯಾರು ಹೆಣ್ಣು ಗಂಡು ಕೊಡ್ಲಿಕ್ಕಿಲ್ಲ, ಹೋಗ್ಲಿ, ಏನ್ ಮದುವೆ ಆಗದೆ ಇದ್ರೆ ಏನ್ ಸಾಯ್ತಾರೆ ಏನ್ ಜಗತ್ನಲ್ಲಿ, ಹಂಗೆ ಇರ್ತಾರೆ ನಮ್ಮ ಹುಡುಗರು. ಕಡೆಗೆ ನಮಗೆಲ್ಲ ಊಟ ಕೊಡೋದು, ನಮ್ಮನೆ ನಾಯಿಗೊಂದು ತುತ್ತು ಯಾರು ಹಾಕ್ಲಿಕ್ಕಿಲ್ಲ. ಏನ್ ನಮಗ್ ಊಟ ಕೊಡೋದ್ ಬೇಡ, ಯಾಕೆ ಬಹಿಷ್ಕಾರ ಹಾಕಿರ್ತಾರಲ್ಲ ಅವಾಗ, ಯಾರು ಊಟ ಕೊಡೋದ್ ಬೇಡ ಅಲ್ಲ, ನಮ್ಮ ಮನೆ ನಾಯಿಗೊಂದು ತುತ್ತು ಅನ್ನ ಹಾಕ್ಲಿಕ್ಕಿಲ್ಲ, ನಮ್ಮ ಸೊಣಗಂಗೆ ತಳಿಗೆ ನಿಕ್ಕಬೇಡ, ಆದ್ರೂ ಚಿಂತೆ ಇಲ್ಲ, ನಾನ್ ಹೆದರೋಲ್ಲ. ಯಾಕೆ? ಆನೆಯ ಮೇಲೆ ಹೋಹನ ಶ್ವಾನ ಕಚ್ಚಬಲ್ಲದೆ ಅಂತಾರೆ. ಅಂದರೆ ಆನೆ ಮೇಲೆ ಕುಳಿತುಕೊಂಡು ಹೋಗುವಂತ ಒಬ್ಬ ವ್ಯಕ್ತಿಯನ್ನ ನಾಯಿ ಕಚ್ಚಕ್ಕಾಗತ್ತೆ ನೆಲರ. ಆನೆ ಎತ್ತರ ಏನು, ನಾಯಿ ಎತ್ತರ ಏನು, ಅದು ಬಹಳ ಅಂದ್ರೆ ಆನೆ ಸುತ್ತಮುತ್ತ ಬೊಬೋ 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 ಅಂತ ಸ್ವಲ್ಪ ಹೊತ್ತು ಗಲಾಟೆ ಮಾಡ್ಕೊಂಡು ಬೊಗಳಾಡ್ತಿರುತ್ತೆ ಅಷ್ಟೇನೇನೆ. ಅದಕ್ಕೆ ಆನೆ ಕಚ್ಚೋದೆಲ್ಲ ಅದು ಬಾಲ ಸಹಿತ ಹಿಡಿಯಕ್ಕಾಗಲ್ಲ, ಆನೆ ಬಾಲನ ಹಿಡಿಯಕ್ ಸಹಿತ ಆಗಲ್ಲ. ಹಾಗೆ ಸತ್ಯ ಅನ್ನುವಂತ ಆನೆಯ ಬೆನ್ನೇರಿ ಹೋಗುವಂತಹ ನನ್ನನ್ನ ಈ ಸಂಪ್ರದಾಯವಾದಿಗಳನ್ನು ಕುನ್ನಿಗಳು ಕಚ್ಚಕ್ ಸಾಧ್ಯ ಇಲ್ಲರ. ಸ್ವಾರ್ಥಿಗಳು, ಅಸತ್ಯದಲ್ಲಿರುವಂತವರು ನನ್ನನ್ನ ಎಲ್ಲಾದ್ರೂ ಕಚ್ತಾರಿಯೇ? ಯಾಕೆ? ಕೂಡಲ ಸಂಗಮ ದೇವರು ನಮಗೆ ಉಳ್ಳನ್ನಕ್ಕ. ಇನ್ನೊಂದ್ ಕಡೆ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿಪ್ಪೆನಾಗಿ ಅಂತಾರೆ. ಐ ಆಮ್ ಇನ್ ದ ರಾಯಲ್ ಪ್ರೊಟೆಕ್ಷನ್ ಆಫ್ ಗಾಡ್. ಪರಮಾತ್ಮರ ರಾಜ ತೇಜದಲ್ಲಿ ಇರುವಂತಹ ನನ್ನನ್ನ ಅವನು ಕಾಪಾಡ್ತಾನೆ. ಲೌಕಿಕವಾದ ಹುಲುಮಾನವರು, ಅಸತ್ಯವಾದಿಗಳು, ಜಡಮತಿಗಳು ಅವರೇನು ನನ್ನನ್ನ ಮಾಡ್ಲಿಕ್ಕೆ ಸಾಧ್ಯ? ನೋಡಿ ಎಂಥ ಆತ್ಮಬಲ ತುಂಬಿದೆ ಅವರಲ್ಲಿ. ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ, ಜೋಳವಾಳಿ ಯಾನಲ್ಲ, ವೇಳೆವಾಳಿಯವ ನಾನಯ್ಯ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ. ಜೀವನದಲ್ಲಿ ಕಷ್ಟ ಬಂದಾಗ, ಒಂದು ತತ್ವವನ್ನು ಆಶ್ರಯಿಸಿದಾಗ, ತೊಂದರೆಗಳು ಬಂದಾಗ ನಾನು ವೇಳೆವಾಳಿಯವ, ಸಮಯಕ್ಕೆ ಸನ್ನದ್ಧನಾಗಿರುವ ವ್ಯಕ್ತಿಯೇ ವಿನಃ ಹೊಟ್ಟೆಪಾಡಿಗಾಗಿ ಬದುಕುವ ವ್ಯಕ್ತಿಯಲ್ಲ ಅಂತಾರೆ. ಇದು ಗಣಾಚಾರ. ಗಣಾಚಾರದಲ್ಲಿ ತತ್ವನಿಷ್ಠೆ ಇದೆ. ಒಬ್ಬ ವ್ಯಕ್ತಿ ತತ್ವಕ್ಕಾಗಿ ಬದುಕಬೇಕು ಅನ್ನುವಂತಹ ವಿಚಾರ ಅಲ್ಲಿ ತುಂಬಿದೆ. ಅದಕ್ಕಾಗಿ ಮತ್ತೊಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಜಂಬೂದ್ವೀಪನವ ಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ, ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತರದು, ಸತ್ಯವೆಂಬ ಕೂರಳಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಇದು ಬಹಳ ಅಮೂಲ್ಯ ವಚನ.
ಹೇಳ್ತಾರೆ, ಇಡೀ ಜಗತ್ತಿಗೆ ಸವಾಲ್ ಕೊಡ್ತಾ ಇದ್ದಾರೆ. ಜಂಬೂದ್ವೀಪ ಅಂದ್ರೆ ಭರತಖಂಡ, ನವಖಂಡ ಪೃಥ್ವಿ, ಆಗ 9 ಖಂಡಗಳು. ಕೇಳ್ರಪ್ಪ ಎಲ್ಲಾ ಜನ, ಪರಮಾತ್ಮ ಸತ್ಯವಾದಿಗಳನ್ನ ಪರೀಕ್ಷೆ ಮಾಡ್ತಾನೆ. ದೇವರೇ ನಮ್ ಕೂಡ ಸೆಣಸಕ್ ನಿಂತಿರ್ತಾನೆ. ನೀನ್ ಇಷ್ಟು ಆದರ್ಶವಾದಿಯಾ, ನಿನ್ನ ಆದರ್ಶದಿಂದ ನಿನ್ನ ದೂರ ತಗೊಂಡೋಗ್ತೀನಿ, ನಿನಗೆ ಕಷ್ಟ ಕೊಡ್ತೀನಿ, ಕಾಯಿಲೆಗಳನ್ನು ಕೊಡ್ತೀನಿ, ನಿನಗೆ ತೊಂದರೆಗಳನ್ನು ಕೊಡ್ತೀನಿ ಅಂತ ಹೇಳಿ ಮಾಡ್ತಾ ಇರ್ತಾನೆ. ಕೊಲುವೆನೆಂಬ ಭಾಷೆ ದೇವನದು, ಆದರೆ ಭಕ್ತ ಗೆಲುವೆನೆಂಬ ಭಾಷೆ ಭಕ್ತನದು. ದೇವರೇ ನೀನೇನು ಕಷ್ಟ ಕೊಡ್ತೀಯೋ ಕೊಡಪ್ಪ, ನಾನು ನಿನ್ ಜೊತೆ ಯುದ್ಧ ಮಾಡಿ ನಿನ್ನೆ ಗೆದ್ದು ಬಿಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಕಡೆಗೆ ಹೇಳ್ತಾರೆ, ನೋಡಪ್ಪ ದೇವರೇ, ನಾವೇ ಗೆಲ್ಲೋರು, ಕೊನೆಯಲ್ಲಿ ನೀನೇ ಸೋಲ್ತೀಯಾ. ಯಾಕಂದ್ರೆ ನಿನ್ನ ಕೈಯಲ್ಲಿ ಯಾವ ಶಸ್ತ್ರ ಇಲ್ಲ, ನನ್ನ ಕೈಯಲ್ಲಿ ಸತ್ಯ ಅನ್ನುವಂತ ಶಸ್ತ್ರ ಇದೆ. ಆ ಸತ್ಯದ ಶಸ್ತ್ರವನ್ನು ಹಿಡಿದು ನಾನು ದೇವರ ಜೊತೆಗೆ ಹೋರಾಟ ಮಾಡಿ ಗೆಲ್ತೇನೆ ಅಂತಾರೆ. ಎಂಥ ಆತ್ಮಬಲದ ಮಾತು ಇದು. ಇದಕ್ಕೆ ಗಣಾಚಾರ ಅಂತ ನಾವು ಕರಿತಾ ಇದ್ದೇವೆ. ಒಂದು ಮಾತನ್ನ ಚೆನ್ನಾಗಿ ತಿಳ್ಕೊಳ್ಳಿ, ಗಣಾಚಾರ ಅಂದ್ರೆ ದೌರ್ಜನ್ಯವಲ್ಲ, ಧೈರ್ಯ. ಗಣಾಚಾರ ಅಂದರೆ ದೌರ್ಜನ್ಯವಲ್ಲ, ಧೈರ್ಯ. ಪ್ರತೀಕಾರವಲ್ಲ, ಪ್ರತಿಭಟನೆ. ಇನ್ನೊಬ್ಬರ ಮೇಲೆ ನಾವು ಪ್ರತೀಕಾರ ಮಾಡಕ್ ಹೋಗಲ್ಲ. ತತ್ವಕ್ಕೆ ಅನ್ಯಾಯವಾಗುವಾಗ ಪ್ರತಿಭಟನೆ ಮಾಡ್ತೇವೆ. ಒಂದು ವಿಶಿಷ್ಟವಾದಂತಹ ಧರ್ಮಕ್ಕೋ ಶಾಸ್ತ್ರಕ್ಕೋ ತತ್ವಕ್ಕೋ ನೀತಿಗೋ ಅನ್ಯಾಯವಾಗುವಾಗ ಪ್ರತಿಭಟನೆಯೇ ವಿನಃ ಯಾರ ಮೇಲೆ ಅಲ್ಲಿ ಪ್ರತೀಕಾರ ಇಲ್ಲ. ಗಣಾಚಾರ ಅನ್ನುವಂತಹದ್ದು ಕ್ರೌರ್ಯವಲ್ಲ, ಶೌರ್ಯ. ಮನಸ್ಸಿಗೆ ಬಂದಂತೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ರೆ ಅದು ಕ್ರೌರ್ಯ. ಒಂದು ತತ್ವದ ಸ್ಥಾಪನೆಗೋಸ್ಕರ ಕೈಗೊಳ್ಳುವ ಹೋರಾಟ ಶೌರ್ಯ. ಅದಕ್ಕಾಗಿ ಗಣಾಚಾರ ಅಂದರೆ ಅದು ದೌರ್ಜನ್ಯವಲ್ಲ, ಧೈರ್ಯ. ಪ್ರತೀಕಾರವಲ್ಲ, ಪ್ರತಿಭಟನೆ. ಕ್ರೌರ್ಯವಲ್ಲ, ಶೌರ್ಯ. ಗಣ ಅಂದರೆ ಸಮೂಹ, ಸಮಾಜ. ಆಚಾರ ಅಂದರೆ ಕ್ರಿಯೆ. ಗಣಾಚಾರ ಅಂತಂದ್ರೆ ಸಮೂಹದ, ಸಮಾಜದ ಸ್ವಾಸ್ಥ್ಯಕ್ಕೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಕೈಗೊಳ್ಳುವಂತಹ ಕ್ರಿಯೆ. ಅರ್ಥಾತ್ ಅನ್ಯಾಯದ ವಿರುದ್ಧ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಒಂದು ಸಮಾಜವಾಗಲಿ ತೋರುವಂತಹ ಪ್ರತಿಕ್ರಿಯೆಯೇ ಗಣಾಚಾರ. ನೋಡಿ, ಪರಮಾತ್ಮನ ಸೃಷ್ಟಿಯಲ್ಲಿ ತೆಂಗಿನಕಾಯಿ, ಭೂಲೋಕದ ಕಲ್ಪ ತರುವಾದಂತಹ ತೆಂಗಿನ ಮರ ಬಿಡುವಂತಹ ಕಾಯಿ ಬಹಳ ಉಪಯುಕ್ತವಾದದ್ದು. ಅದರ ರಚನೆಯನ್ನ ನಾವು ನೋಡೋಣ. ತೆಂಗಿನಕಾಯಿಗೆ ಹೊರಭಾಗ ಬಹಳ ಗಡಸಾದಂತ ನಾರಿನಿಂದ ಕೂಡಿರುವಂತಹ ಸಿಪ್ಪೆ ಇರುತ್ತೆ. ಆಮೇಲೆ ಸಿಪ್ಪೆಯನ್ನು ದಾಟಿದ ಮೇಲೆ ಅದಕ್ಕೆ ಅತ್ಯಂತ ಕಠಿಣವಾದಂತಹ ಚಿಪ್ಪು ಇರುತ್ತೆ. ಈ ಸಿಪ್ಪೆಯಾಗಲಿ ಅಥವಾ ಚಿಪ್ಪಾಗಲಿ ಯಾತಕ್ಕಿರ್ತವೆ ಅಂದ್ರೆ ಒಳಗಡೆ ಇರುವಂತಹ ಮೃದುವಾದಂತಹ ತಿರುಳನ್ನ ರಕ್ಷಿಸಲಿಕ್ಕೋಸ್ಕರವೇ ಅವು ಇರ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಈ ಗಣಾಚಾರ ಅನ್ನುವಂತಹದ್ದು ತತ್ವ ಅನ್ನುವಂತಹ ಮೃದುವಾದಂತಹ ತಿರುಳನ್ನ ರಕ್ಷಿಸುವಂತಹ ತೆಂಗಿನ ಸಿಪ್ಪೆ ಇದ್ದ ಹಾಗೆ, ಚಿಪ್ಪು ಇದ್ದ ಹಾಗೆ. ಹಲಸೆ ಹಣ್ಣನ್ನು ತೆಗೆದುಕೊಳ್ಳೋಣ. ಮೃದುವಾದ ಸಿಹಿಯಾದ ಹಲಸಿನ ತೊಳೆಯ ರಕ್ಷಣೆಗೋಸ್ಕರ ಮುಳ್ಳಾದಂತಹ ಒಂದು ಕವಚ ಆ ಹಣ್ಣಿಗೆ ಇರ್ತಾ ಇದೆ. ಅದರಿಂದಲೇ ಅದು ಎಷ್ಟೋ ಬಾರಿ ಆಕ್ರಮಣವನ್ನ ತಾನು ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದೇ ರೀತಿಯಲ್ಲಿ ಗಣಾಚಾರ ಅನ್ನುವಂತಹದ್ದು ತತ್ವಕ್ಕೆ ಆಘಾತವಾದಾಗ, ತತ್ವಕ್ಕೆ ಅನ್ಯಾಯವಾದಾಗ ಅದನ್ನ ರಕ್ಷಿಸುವಂತಹ ಒಂದು ಕಾರ್ಯವಾಗಿ ಕೆಲಸ ಮಾಡ್ತಾ ಇದೆ. ಗಣಾಚಾರಿ ಪ್ರಾಣದಲ್ಲಿ ನಿರ್ಭೀತನಾದಂತಹ ಮನುಷ್ಯ. ಧರ್ಮಕ್ಕಾಗಿ, ತತ್ವಕ್ಕಾಗಿ ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡಿಕೊಂಡಂತಹ ತತ್ವನಿಷ್ಠ ಗಣಾಚಾರಿ. ಒಂದು ವಚನದಲ್ಲಿ ಬಸವಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲಯ್ಯ, ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲಯ್ಯ, ಅಂಜಲದೇಕೋ ಲೋಕ ವಿಗುರ್ಬಣೆಗೆ, ಅಂಜಲದೇಕೋ ಕೂಡಲ ಸಂಗಮ ದೇವ ನಿಮ್ಮಾಳಾಗಿ. ನೋಡಿ, ಈ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮನುಷ್ಯ ಬದುಕೋದೇ ತನ್ನ ಜೀವನದ ಗುರಿ ಅಲ್ಲ, ಒಂದು ತತ್ವಕ್ಕಾಗಿ ಅವನು ಬದುಕಬೇಕು. ಆಯುಷ್ಯ ತೀರಿದಾಗ ಯಾರು ಏನು ಪ್ರಯತ್ನ ಮಾಡಿದ್ರೂ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆಯುಷ್ಯ ತೀರದೆ ಇದ್ದಾಗ ಪರಮಾತ್ಮನ ಸಂಕಲ್ಪದಲ್ಲಿ ಇನ್ನೂ ನಾವು ಬದುಕಬೇಕು ಅಂತಾನೆ ಇಚ್ಛೆ ಇತ್ತು ಅಂತಂದ್ರೆ ಯಾರು ಏನು ಮಾಡಿದ್ರು ಕೂಡ ಸಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ತತ್ವಕ್ಕಾಗಿ ತನ್ನ ಬದುಕನ್ನ ಸಮರ್ಪಣೆ ಮಾಡಿದಂತಹ ವ್ಯಕ್ತಿ ಪ್ರಾಣಕ್ಕಾಗಿ ಅವನು ಹೆದರಬಾರದು. ತನು, ಮನ, ಪ್ರಾಣ ಈ ಮೂರನ್ನು ಧರ್ಮಕ್ಕಾಗಿ ಅವನು ಮೀಸಲು ಇಟ್ಬಿಡ್ಬೇಕು. ಹಾಗೆ ದಾರಿದ್ರ್ಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಭಾಷೆ ತಪ್ಪಿದಾಗ ಬರುತ್ತೆ ಹೊರತು ಅದು ಸುಮ್ಮನೆ ಬರೋದಿಲ್ಲ. ಅದಕ್ಕೆಲ್ಲ ಹೇಳ್ತಾರೆ, ಅಂಜಲದೇಕೋ ಲೋಕ ವಿಗುರ್ಬಣೆಗೆ. ಈ ಲೋಕ ಒಬ್ಬ ತತ್ವವಾದಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅನೇಕ ರೀತಿಯ ತೊಂದರೆಗಳನ್ನ ಕೊಡಬಹುದು. ಆದರೆ ತತ್ವವಾದಿಯಾದಂಥವನು
ಲೋಕದ ವಿಗುರ್ಬಣೆಗೆ ಅವನು ಅಂಜತಕ್ಕದ್ದಲ್ಲ. ಯಾಕೆ ಅಂದ್ರೆ ಕೂಡಲ ಸಂಗಮ ದೇವ ನಿಮ್ಮ ಆಳಾಗಿ ಪರಮಾತ್ಮನಿಗೆ ದಾಸನಾದವನು, ಪರಮಾತ್ಮನ ಆಳಾದವನು, ಅವನ ಸಂಕಲ್ಪಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡವನು, ಪರಮಾತ್ಮನ ಇಚ್ಛೆಯಂತೆ ಕೋಲ ತುದಿಯ ಕೊಡಗದಂತೆ ನೇಣ ತುದಿಯ ಗೊಂಬೆಯಂತೆ ಪರಮಾತ್ಮನು ಆಡಿಸಿದಂತೆ ಆಡಿ ಪರಮಾತ್ಮನು ನುಡಿಸಿದಂತೆ ನುಡಿದು ಪರಮಾತ್ಮನು ಇರಿಸಿದಂತೆ ಇರುವಂತಹ ಒಬ್ಬ ಶರಣ ಅವನು ತನ್ನ ಪ್ರಾಣ ರಕ್ಷಣೆಗೋಸ್ಕರ ಪ್ರಯತ್ನ ಮಾಡಬೇಕಾಗಿಲ್ಲ. ಅವನ ಪ್ರಾಣ ಪರಮಾತ್ಮನ ಒಂದು ಸೊತ್ತಾಗಿರುತ್ತೆ, ಅವನೇ ಅದನ್ನ ರಕ್ಷಿಸ್ತಾ ಇದ್ದಾನೆ. ಹೀಗೆ ಗಣಾಚಾರ ತತ್ವ ವ್ಯಕ್ತಿಯಲ್ಲಿ ಅಪಾರವಾದಂತ ಒಂದು ಆತ್ಮಬಲವನ್ನ ಕೊಡುತ್ತೆ ಅನ್ನೋ ಮಾತನ್ನ ನಾವು ತಿಳ್ಕೊಳ್ಬೇಕು. ಸಮಾಜದ ಸ್ವಾಸ್ಥ್ಯಕ್ಕಾಗಿ ಬಸವಣ್ಣನವರು ಬೇರೆ ಬೇರೆ ರೀತಿಯ ಕಾಯಕಗಳನ್ನ ರೂಢಿಸಿದರು. ಅವುಗಳಲ್ಲಿ ಗಣಾಚಾರಕ್ಕೆ ಸಂಬಂಧಪಟ್ಟಂತ ಕಾಯಕಗಳು ಬಹಳ ಮಹತ್ವಪೂರ್ಣವಾಗಿದ್ದಾವೆ. ಉದಾಹರಣೆಗೆ ಕಂಬದ ಕಾಯಕ, ತೆಕ್ಕೆ ಕಾಯಕ, ಆಮೇಲೆ ಕಲ್ಭಾರ ಕಾಯಕ, ಮುಳ್ಳಾವಿಗೆ ಕಾಯಕ, ಬಾಯಿ ಬೀಗದ ಕಾಯಕ, ಶಸ್ತ್ರ ಕಾಯಕ, ಇವೆಲ್ಲವೂ ಕೂಡ ಗಣಾಚಾರದ ಮನೋಭಾವದಿಂದಲೇ ಅವು ಸೃಷ್ಟಿಯಾದಂತಹ ಕಾಯಕಗಳು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಅನಾಚಾರವನ್ನ ಮಾಡ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ. ಅಂಥವನ ಮನೆಗೆ ಈ ಗಣಾಚಾರ ಕಾಯಕದ ಶರಣರು ಹೋಗಿ ಅವರ ಮನೆಯೊಳಗೆ ಪ್ರವೇಶ ಮಾಡಿ ಅವರು ಮನೆಯೊಳಗಿದ್ದಂತ ಕಂಬಕ್ಕೆ ತೆಕ್ಕೆ ಹಾಕೊಂಡು ನಿಂತ್ಕೊಂಡ್ ಬಿಡ್ತಾ ಇದ್ರು. ಹಾಗೆ ನಿಂತ್ಕೊಳ್ಳೋ ಮುಂದೆ ಏನ್ ಹೇಳ್ತಾ ಇದ್ರು, ನೋಡಪ್ಪ ನೀನು ಧರ್ಮ ವಿರಹಿತವಾದಂತಹ ಅನಾಚಾರಕ್ಕೆ ನೀನು ಬದ್ಧನಾಗಿರೋದ್ರಿಂದ ಇದರ ಶುದ್ಧೀಕರಣವನ್ನ ಮಾಡಿ ನಿನ್ನನ್ನ ನಾವು ಒಳ್ಳೆಯವನನ್ನಾಗಿ ಮಾಡುವಂತಹದ್ದೇ ನಮ್ಮ ಜೀವನದ ಗುರಿ ಅಂತ ತಿಳ್ಕೊಂಡು ಅಲ್ಲಿ ಅವರು ಸತ್ಯಾಗ್ರಹ ಮಾಡ್ತಾ ನಿಂತ್ಕೊಂಡ್ ಬಿಡ್ತಾ ಇದ್ರು. ಆ ಒಬ್ಬ ಜಂಗಮ ತಾನು ಸ್ಥಾನ ಇಲ್ಲದೆ ಪೂಜೆ ಇಲ್ಲದೆ ಇವನಿಗೋಸ್ಕರ ಸತ್ಯಾಗ್ರಹ ಮಾಡುವುದನ್ನ ಕಂಡಾಗ ಅನಾಚಾರಿಯಾದ ವ್ಯಕ್ತಿ ಹೃದಯ ಪರಿವರ್ತನೆಗೊಂಡು ಕ್ಷಮೆ ಕೇಳ್ಕೊಳ್ತಾ ಇದ್ದ. ಅಂತ ಸಮಯದಲ್ಲಿ ಅವನನ್ನ ಕ್ಷಮಿಸಿ ಅವನನ್ನ ತಿದ್ದಿ ಆಮೇಲೆ ಅಲ್ಲಿ ಪೂಜೆಯನ್ನ ಮಾಡಿಕೊಂಡು ಪ್ರಸಾದವನ್ನ ಮಾಡಿಕೊಂಡು ಆ ಶರಣರು ಹೋಗ್ತಾ ಇದ್ರು. ಒಂದು ವೇಳೆ ಈ ವ್ಯಕ್ತಿ ಇನ್ನೂ ತಿದ್ದುಕೊಂಡಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಇಲ್ಲಿಯವರೆಗೂ ಅವನ ಮನೆಯೊಳಗೆ ಗಣಾಚಾರ ಕಾಯಕವನ್ನು ಮಾಡದಂತ ಈ ಜನ ಈಗ ಮನೆ ಹೊರಗೆ ನಿಂತು ಗಣಾಚಾರ ಮಾಡ್ತಾ ಇದ್ರು. ಅದೇ ಕಲ್ಭಾರ ಕಾಯಕ ಮತ್ತು ಮುಳ್ಳಾವಿಗೆ ಕಾಯಕ. ಭಾರವಾದ ಒಂದು ಕಲ್ಲನ್ನ ತಲೆ ಮೇಲೆ ಹೊತ್ತುಕೊಂಡು ನಿಂತು ಬಿಡುವುದು ಕಲ್ಭಾರ ಕಾಯಕ, ಅಥವಾ ಚುಪಾದ ಮುಳ್ಳುಗಳುಳ್ಳಂತಹ ಕಬ್ಬಿಣದ ಆವುಗೆಗಳ ಮೇಲೆ ನಿಂತು ಬಿಡೋದು ಮುಳ್ಳಾವಿಗೆ ಕಾಯಕ. ಆಮೇಲೆ ಮನೆಯ ಮುಂದೆ ನಿಂತುಕೊಂಡು ನೀನು ಎಲ್ಲಿ ತನಕ ಪರಿವರ್ತನೆಗೊಳ್ಳೋಲ್ಲೋ ಅಲ್ಲಿ ತನಕ ನಾನು ಇಲ್ಲಿಂದ ಕದಲಲ್ಲ ಅಂತ ಹೇಳಿ ಬಾಯಿಗೆ ಒಂದು ಬೀಗವನ್ನ ಹಾಕೊಂಡು ಶಸ್ತ್ರವನ್ನ ಹಾಕೊಂಡು ನಿಂತು ಬಿಡೋದು ಶಸ್ತ್ರ ಕಾಯಕ, ಬಾಯಿ ಬೀಗ ಕಾಯಕ. ಇವುಗಳನ್ನೆಲ್ಲ ಒಬ್ಬ ವ್ಯಕ್ತಿಯನ್ನು ಶುದ್ಧೀಕರಣ ಮಾಡ್ಲಿಕ್ಕೋಸ್ಕರವೇ ಶರಣರು ಬಸವಾದಿ ಪ್ರಮಥರು ರೂಪಿಸಿಕೊಟ್ಟಂತ ಕಾಯಕ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಇನ್ನ ಸಾಮೂಹಿಕವಾಗಿ ಏನಾದ್ರೂ ಅನ್ಯಾಯ ಅತ್ಯಾಚಾರಗಳು ನಡೀತಾ ಇದ್ದಾಗ ಆಗ ಶರಣರು ಅತ್ಯಂತ ತೀವ್ರವಾದಂತಹ ಶಸ್ತ್ರ ಕಾಯಕವನ್ನ ಕೈಗೊಳ್ತಾ ಇದ್ರು. ಉದಾಹರಣೆಗೆ ಎಲ್ಲಿಯಾದ್ರೂ ಒಂದು ಕಡೆ ಪ್ರಾಣಿ ಬಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಮತ್ತೊಂದು ಕಡೆಯಲ್ಲಿ ಯಜ್ಞದಲ್ಲಿ ಪ್ರಾಣಿಗಳನ್ನ ಆಹುತಿ ಕೊಡುವಂತಹದ್ದು ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಅಂತ ಜಾಗಕ್ಕೆ ಶರಣರು ಹೋಗಿ ತಾವೇನ್ ಮಾಡ್ತಾ ಇದ್ರು, ಕುತ್ತಿಗೆಗೆ ಕುಡುಗೋಲುಗಳನ್ನ ಕಟ್ಟಿಕೊಂಡು ಸಮಯವನ್ನ ಕೊಟ್ಟುಬಿಟ್ಟು ಅಲ್ಲಿ ನಿಂತು ಬಿಡ್ತಾ ಇದ್ರು. ಈ ಸಮಯದ ಒಳಗೆ ಒಂದು ವೇಳೆ ನೀವು ಇಂಥ ಕ್ರೂರವಾದಂತಹ ಕೆಲಸವನ್ನ ಬಿಡದೆ ಇದ್ರೆ ಆಗ ನಾವು ನಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿಬಿಡ್ತೀವಿ ಅಂತ ತಿಳಿದುಕೊಂಡು ಅವರು ಶಸ್ತ್ರವನ್ನ ತಾವು ಪ್ರಯೋಗಿಸಿಕೊಂಡು ಪ್ರಾಣವನ್ನೇ ಅರ್ಪಿಸ್ಬಿಡ್ತಾ ಇದ್ರು. ಇದೆಲ್ಲ ಏನಕ್ಕೋಸ್ಕರಪ್ಪ ಅಂದ್ರೆ ಸಮಾಜದಲ್ಲಿ ತುಂಬಿರುವಂತಹ ಮೂಢನಂಬಿಕೆ, ಅನ್ಯಾಯ, ಅತ್ಯಾಚಾರಗಳನ್ನ ನಿರ್ಮೂಲನ ಮಾಡಿ ಸುಂದರವಾದಂತಹ ಸ್ವಾಸ್ಥ್ಯದಿಂದ ಕೂಡಿದಂತಹ ದೈವಿ ಸಮಾಜವನ್ನ ರಚನೆ ಮಾಡುವುದೇ ಈ ಗಣಾಚಾರದ ಗುರಿಯಾಗಿತ್ತು ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಗಣಾಚಾರ ಒಂದನ್ನೇ ನಾವು ಅಳವಡಿಸ್ಕೊಂಡ್ರೆ ಸಾಲದು, ಇದರ ಜೊತೆಗೆ ಭೃತ್ಯಾಚಾರವೂ ಬೇಕು. ಬಹಳ ಮಾರ್ಮಿಕವಾದ ಮಾತಿದು. ಬಸವಣ್ಣನವರು ಎಂಥ ಅದ್ಭುತವಾದಂತ ವಿಚಾರ ಶಕ್ತಿ ಇತ್ತು ಅವರಿಗೆ, ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಕೇವಲ ನಾವು ಅನಿಷ್ಟದೊಡನೆ ಹೋರಾಟ ಮಾಡೋದನ್ನಿಷ್ಟೇ ದೀನರ, ದಲಿತರ, ನೊಂದವರ ಸಮಾಜದ ಸೇವೆ ಮಾಡುವಂತಹದ್ದು ಅಗತ್ಯ. ಭೃತ್ಯಾಚಾರ ಅಂದ್ರೆ ಏನ್ರಿ ಅಂದ್ರೆ ಸರ್ವಿಸ್ ಮೆಂಟ್ಯಾಲಿಟಿ, ಗೊತ್ತಾಯ್ತಾ? ಗಣಾಚಾರ ಫೈಟಿಂಗ್ ಮೆಂಟ್ಯಾಲಿಟಿ, ಫೈಟಿಂಗ್ ಕೆಪಾಸಿಟಿ ಆದ್ರೆ ಇದು ಸರ್ವಿಸ್ ಮೆಂಟ್ಯಾಲಿಟಿ, ಸೇವೆ ಮಾಡಬೇಕು, ಆವಾಗ ಸಮಾಜ ಪರಿಪೂರ್ಣವಾಗತ್ತೆ ಅನ್ನುವಂಥದ್ದು ಭೃತ್ಯಾಚಾರದಲ್ಲಿ ಬರ್ತಾ ಇದೆ. ಭೃತ್ಯಾಚಾರ ಅಂದ್ರೆ ಏನ್ರಿ ಅಂದ್ರೆ ಭೃತ್ಯ ಅಂದ್ರೆ ಸೇವಕ. ಸೇವಕನು ಅನುಸರಿಸಬೇಕಾದ ಸೂತ್ರ ಏನು? ವ್ಯಕ್ತಿಗಿಂತಲೂ ಸಮಾಜ ಶ್ರೇಷ್ಠ, ವ್ಯಷ್ಟಿಗಿಂತಲೂ ಸಮಷ್ಟಿ ಶ್ರೇಷ್ಠ. ಅದಕ್ಕಾಗಿ ವ್ಯಕ್ತಿಯು ಕಿಂಕರನಾಗಿ ಸಮಷ್ಟಿಯನ್ನು ಶಂಕರನಾಗಿ ತಿಳಿದುಕೊಂಡು ವ್ಯಕ್ತಿ ಸಮಷ್ಟಿಯ ಸೇವೆ ಮಾಡಬೇಕು. ಅದೇ ಭೃತ್ಯಾಚಾರ. ಇದು
ಇಷ್ಟು ಒಳ್ಳೆಯ ಸಮಾಜವನ್ನ ಕಟ್ಟತ್ತಪ್ಪ ಅಂತ ಹೇಳಿದ್ರೆ, ನೋಡಿ, ಒಬ್ಬ ವ್ಯಕ್ತಿ ತಾನು ಸಮಾಜಕ್ಕಿಂತಲೂ ದೊಡ್ಡವನು ಅಂತ ಅವನು ತಿಳಿದುಕೊಂಡಾಗ ಸಮಾಜದ ಶೋಷಣೆಯನ್ನು ಮಾಡ್ತಾನೆ. ಇಡೀ ಸಮಾಜ ನನ್ನ ಸೇವೆ ಮಾಡಬೇಕು ಅನ್ನುವಂತ ಹಠನ ಅವನು ಹೊಂದುತ್ತಾನೆ. ಇಲ್ಲ, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಲಿ ಸಮಾಜಕ್ಕೆ ಅವನು ಕಿಂಕರ ಅನ್ನೋ ಭಾವನೆ ಅವನಿಗೆ ಇದ್ದಾಗ ಸಮಷ್ಟಿಗಾಗಿ ಸಮಾಜಕ್ಕಾಗಿ ಅವನು ದುಡಿತಾನೆ, ಅಹಂಕಾರಿಯಾಗುವುದಿಲ್ಲ. ಅದಕ್ಕೊಂದು ಕಡೆ ಬಸವಣ್ಣವರು ಹೇಳ್ತಾರೆ, ಸೋಹಂ ಎಂದು ಜನ್ಮ ಜನ್ಮಕ್ಕೆ ಹೋಗಲಿಯದೆ ದಾಸೋಹಂ ಎಂದೆನಿಸಯ್ಯ ಅಂತಾರೆ. ನಾನು 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 ಅನ್ನೋ ಭಾವ ಬಿಟ್ಟು ನಾನು ಪರಮಾತ್ಮನ ಸೇವಕ, ಈ ಸೃಷ್ಟಿಯ ಸೇವಕ ಅಂದಾಗ ಅದು ದಾಸೋಹದಿಂದಾಗಿ ಸಮಷ್ಟಿಯ ಸೇವೆಗೆ ಪ್ರೇರಣೆಯನ್ನು ಕೊಡ್ತಾ ಇದೆ ಅನ್ನುವಂಥ ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಬಸವಣ್ಣನವರ ಒಂದು ತತ್ವದಲ್ಲಿ ನಾವೇನ್ ಕಾಣ್ತೇವೆ ಅಂದ್ರೆ, ಅವರು ಒಂದು ಕಡೆ ದೇವರನ್ನ ವರ್ಣಿಸ್ತಾರೆ. ಏನ್ ಹೇಳ್ತಾರೆ? ಎಡದ ಕೈಯಲ್ಲಿ ಹಾಲ ಬಟ್ಟಲು ಬಲದ ಕೈಯಲ್ಲಿ ಓಜಗಟ್ಟಿಗೆ, ಆವಾಗ ಬಂದಾನೋ ನಮ್ಮಯ್ಯ ತಂದೆ ಬಡಿದು ಹಾಲ ಕುಡಿಸುವ ತಂದೆ. ಏನ್ ಹೇಳ್ತಾ ಇದ್ದಾರೆ? ಪರಮಾತ್ಮನ ಹೇಗಿದಾನಂತೆ ಅಂದ್ರೆ, ಒಂದು ಕೈಯಲ್ಲಿ ಹಾಲು ಬಟ್ಟಲು ಇಟ್ಕೊಂಡಿದ್ದಾನಂತೆ, ಕುಡಿ 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 ಅಂತ ವಾತ್ಸಲ್ಯದಿಂದ ಕುಡಿಸ್ತಾನಂತೆ. ಇನ್ನೊಂದು ಕೈಯಲ್ಲಿ ಓಜಗಟ್ಟೆ ಇಟ್ಕೊಂಡಿದ್ದಾನಂತೆ, ಏನ್ ಕುಡಿತೀಯೋ 4 ಬಿಗಿಲು ಅಂತಾನಂತೆ ದೇವರು. ಆ ದೇವರು ಒಂದು ಕೈಯಲ್ಲಿ ಹಾಲಿನ ಬಟ್ಲು, ಇನ್ನೊಂದು ಕೈಯಲ್ಲಿ ಓಜಗಟ್ಟಿಗೆ ಹೆಂಗ್ ಇಟ್ಕೊಂಡಿದ್ದಾನೋ, ಒಂದು ಕೈಯಲ್ಲಿ ಪ್ರೀತಿ ಕಾರುಣ್ಯವನ್ನ, ಇನ್ನೊಂದು ಕೈಯಲ್ಲಿ ಶಿಕ್ಷೆಯ ದಂಡವನ್ನ ಹೇಗೆ ಇಟ್ಕೊಂಡಿದ್ದಾನೋ ನಾವು ಹಾಗೆ ಇರಬೇಕು. ಒಂದು ಕೈಯಲ್ಲಿ ಭೃತ್ಯಾಚಾರ ಸೇವೆ ಎನ್ನುವ ಹಾಲನ್ನು, ಇನ್ನೊಂದು ಕೈಯಲ್ಲಿ ಗಣಾಚಾರ ಅನ್ನುವ ದಂಡವನ್ನ ಹಿಡಿಯಬೇಕು. ದೇವರ ಗುಣ ಹೇಗೋ ನಮ್ಮ ಗುಣವೂ ಆಗಿರ್ಬೇಕು. ತತ್ವನಿಷ್ಠೆಯ ಪ್ರಸಂಗ ಬಂದಾಗ ದಂಡ ಹಿಡಿಬೇಕು, ಸೇವೆ ಮಾಡೋ ಪ್ರಸಂಗ ಬಂದಾಗ ಹಾಲನ್ನ ಜಗತ್ತಿಗೆ ಕೊಡಬೇಕು. ಅದಕ್ಕಾಗಿ ಒಂದು ಮಾತನ್ನ ಬಹಳ ಚೆನ್ನಾಗಿ ಅವ್ರು ತಿಳಿಸಿದ್ರು, ವೀರತ್ವವಿಲ್ಲದೆ ಇರುವ ವಿನಯ ಹೇಡಿತನ, ವಿನಯವಿಲ್ಲದೆ ಇರುವ ವೀರತ್ವ ಕ್ರೂರತನ. ವೀರತ್ವವಿಲ್ಲದೆ ಇರುವ ವಿನಯ ಏನಾಗ್ತಾ ಇದೆ? ಹೇಳಿತನವಾಗಿ ಪರ್ಯಾವಸಾನ ಹೊಂದಿದರೆ, ವಿನಯವಿಲ್ಲದೆ ಇರುವಂತ ವೀರತ್ವ ಕ್ರೂರತನವಾಗುತ್ತೆ. ಅದಕ್ಕಾಗಿ ವೀರತ್ವ ವಿನಯಗಳೆರಡನ್ನ ಭೃತ್ಯಾಚಾರ ಗಣಾಚಾರದಲ್ಲಿ ಸಮರಸ ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆ ಕಾರಣಕ್ಕೆ ಬಸವಣ್ಣನವರು ಒಂದು ಮಾತನ್ನ ಏನ್ ಹೇಳಿದ್ರು, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಇದನ್ನ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ. ಎನಗಿಂತ ಕಿರಿಯರಿಲ್ಲ ಅಂದ್ರೆ ಬಸವಣ್ಣನಿಗಿಂತ ಕಿರಿಯರಿಲ್ಲ ಅಂತಲ್ಲ, ಇಲ್ಲಿ ವ್ಯಕ್ತಿ ಕಿರಿಯ, ಸಮಾಜ ಹಿರಿಯ. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಇದ್ರು ಕರ್ನಾಟಕಕ್ಕಿಂತ ದೊಡ್ಡವನು ಹೇಗಲ್ಲವೋ ಹಾಗೆ ವ್ಯಕ್ತಿ ಎಷ್ಟೇ ದೊಡ್ಡವನಾದ್ರೂ ಸಮಷ್ಟಿಗೆ ಅವನು ಕಿಂಕರ. ಅದನ್ನ ಬಸವಣ್ಣನವರು ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರು ಇಲ್ಲ ಮತ್ತಾರು ಇಲ್ಲ ಮತ್ತಾರು ಇಲ್ಲ, ನಾನೊಬ್ಬನೇ ಭಕ್ತ ಉಳಿದುದೆಲ್ಲ ಲಿಂಗ ಜಂಗಮ ಕೂಡಲ ಸಂಗಮ ದೇವ. ಇಡೀ ಸಮಷ್ಟಿಯು ನನ್ನಿಂದ ಸೇವೆಗೊಳ್ತಾ ಇದೆ, ನಾನು ಅದರ ಸೇವಕ ಅನ್ನುವಂತಹ ಭೃತ್ಯಾಚಾರ ತತ್ವವನ್ನ ಈ ವಚನದಲ್ಲಿ ಬಹಳ ಚೆನ್ನಾಗಿ ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರವೇ ಇಲ್ಲಿ ನಾವು ತಿಳ್ಕೊಳ್ಬೇಕು, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಸವ ಬಾರಯ್ಯ ಅನ್ನುವ ವಚನಗಳಲ್ಲಿ ನಮಗವರು ಭೃತ್ಯಾಚಾರದ ಸಿದ್ಧಾಂತವನ್ನು ಕಲಿಸಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಈಗ ನಾನು ಈ ಪಂಚ ಆಚಾರಗಳನ್ನು ಕುರಿತು ಕೆಲವೇ ಮಾತಿನಲ್ಲಿ ಸಮಾರೋಪ ಮಾಡಿಬಿಡ್ತೇನೆ. ದೇವನೊಬ್ಬ ಅಂತ ನಂಬಿ ದೇವನನ್ನ ಆರಾಧಿಸುವುದು ಲಿಂಗಾಚಾರ, ಅವನ ಸಾಕ್ಷಿಯಾಗಿ ದುಡಿದು ತಿಂದು ಸಮಾಜಕ್ಕೂ ವಿನಿಯೋಗಿಸಬೇಕು ಅನ್ನುವುದು ಸದಾಚಾರ, ದೇವನೊಬ್ಬನೇ ತಂದೆ ಮನುಜರೆಲ್ಲರೂ ಒಂದೇ ಎನ್ನುವುದು ಶಿವಾಚಾರ, ದೇವರ ಸೃಷ್ಟಿ ಹಾಳಾಗದಂತೆ ರಕ್ಷಣೆ ಮಾಡಬೇಕು ಅನ್ನುವುದೇ ಗಣಾಚಾರ, ಈ ದೇವರ ಸೃಷ್ಟಿಯನ್ನು ಪ್ರೀತಿಯಿಂದ ಸೇವೆ ಮಾಡಬೇಕು ಅನ್ನುವುದೇ ಭೃತ್ಯಾಚಾರ. ಜೈ ಗುರು ಬಸವೇಶ, ಹರ ಹರ ಮಹಾದೇವ.